ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಠನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಕೇಳಿಸ್ತಾ ಇದೆಯಾ? ಹಾಂ, ಅಲ್ಲಿ ಮಾಡಬೇಕು ಅಲ್ಲ, ಇಲ್ಲಿ ಹತ್ತಿರ ಇಟ್ಕೊಂಡಿದ್ದೀನಿ. ಹರಿ ಓಂ. ಇಲ್ಲ ಇಲ್ಲಿ ಸರಿಯಾಗಿ ಹಾಂ. ಮುಂಡಕ ಉಪನಿಷತ್ ಜಗತ್ಕಾರಣ ಬ್ರಹ್ಮ ಈಶ್ವರ ಅಂತ ಹೇಳಿ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಬ್ರಹ್ಮ ಅಂತ ಹೇಳಿ ಅದಕ್ಕೆ 3 ಉದಾಹರಣೆಯನ್ನು ಕೊಟ್ಟು ಆಮೇಲೆ ಅವಿದ್ಯಾ ಚೇಂಜ್ ಮಾಡಬೇಕಾ? ಹರಿ ಓಂ. ಸರಿ, ನಿಶ್ಶಬ್ದವಾಗಿದ್ದರೆ ನಾ ಮಾತಾಡೋದೇ ಕೇಳಿಸತ್ತೆ ಅಂದ್ಕೊಳ್ತೀನಿ. ಹಿಂದೆ ಅವ್ರು ಕೇಳಿಸಲ್ವಾ? ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಗುಣಾತೀತಮಾನಂ ನಿರಾನಂದರೂಪಂ ಚಿದಾಭಾಸಕಂ ಸರ್ವಗಂ ಜ್ಞಾನಗಮ್ಯಂ ಮುನಿಧ್ಯೇಯಮಾಕಾಶರೂಪಂ ಪರೇಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಜಗತ್ಕಾರಣಂ ಕಾರಣಜ್ಞಾನರೂಪಂ ಸುರಾಧಿಂ ಸುಖಾದಿಂ ಗುಣೇಶಂ ಗಣೇಶಂ. ಜಗದ್ವ್ಯಾಪಿನಂ ವಿಶ್ವವಂದ್ಯಂ ಸುರೇಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಒಳ್ಳೆ ಕೆಲಸ ಮಾಡಿದ್ರೆ ವಿನಾಯಕರನ್ನ ಪ್ರಾರ್ಥನೆ ಮಾಡಿದ್ರೆ ಸರಿ ಹೋಗುತ್ತೆ. ಸರಿ, ಮುಂಡಕ ಉಪನಿಷತ್ ಈಶ್ವರ ಜಗತ್ ಕಾರಣ ಅಂತ ಹೇಳಿ, ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ ಹೇಳಿ, ಊರ್ಣನಾಭಿಹಿ ಅಂತ ಉದಾಹರಣೆಯನ್ನು ಕೊಟ್ಟು, ಕಾರಣಂ ಏಕಃ ಕಾರ್ಯಂ ಅನೇಕಃ ಅಂತ ಹೇಳಿ, ಅದಕ್ಕಿಂತ ಮುಂಚೆ ದ್ವೇ ವಿದ್ಯೆ ವೇದಿತವ್ಯೆ ಅಂತ ಹೇಳಿ, ಒಂದು ಅಪರಾವಿದ್ಯೆ ಒಂದು ಪರಾವಿದ್ಯೆ,
ನಾವು ಮಾಡುವಂಥದ್ದೆಲ್ಲ ಅಪರಾವಿದ್ಯೆ, ಪರಾವಿದ್ಯೆ ತದ್ ಅಕ್ಷರಂ ಅಧಿಗಮ್ಯತೆ ಅಂತ ಉಪನಿಷತ್ ಹೇಳಿ ಮೊದಲನೇ ಮುಂಡಕ ಮುಗಿಸಿ ಇವಾಗ ಮೊದಲನೇ ಮುಂಡಕದ 2ನೇ ಸೆಕ್ಷನ್ನಲ್ಲಿ ಅಪರಾವಿದ್ಯೆಯ ಸ್ತುತಿಯನ್ನು ಮಾಡಿ, ಅಪರಾವಿದ್ಯಾ ಸ್ತುತಿ ಅಂದರೆ ವೇದ ಪೂರ್ವ ಭಾಗದ ಸ್ತುತಿಯನ್ನು ಮಾಡಿ, ವೇದ ಪೂರ್ವ ಭಾಗ ಇಹಲೋಕ ಹಾಗೂ ಪರಲೋಕ ಫಲವನ್ನು ಕೊಟ್ಟು ನಮ್ಮನ್ನು ಆನಂದವಾಗಿ, ಮನಸ್ಸನ್ನು ಶರೀರವನ್ನು ಆನಂದವಾಗಿ ಇಟ್ಕೊಳ್ಬೋದು ಅಂತ ಹೇಳಿ, ಈಗ ಉಪನಿಷತ್ ಪೂರ್ವ ಭಾಗದ ಅಪರಾವಿದ್ಯೆಯ ನಿಂದನೆಯನ್ನು ಮಾಡ್ತಾಯಿದೆ. ಇಷ್ಟೆಲ್ಲ ಸ್ತುತಿ ಮಾಡಿ ಈಗ ನಿಂದನೆ. ಅದನ್ನು ನೆನ್ನೆ ನೋಡಿದ್ವಿ. 7ನೇ ಮಂತ್ರದಲ್ಲಿ ಪ್ಲವಾಹ್ಯೇತ್ರೆ ಅದೃಢಾಹ ಯಜ್ಞರೂಪಾಹ. ವೈದಿಕ ಯಜ್ಞವೇ ಪ್ಲವ ಅದೃಢಾಹ. ಆ ದೋಣಿ ವೇದ ಪೂರ್ವ ಭಾಗದ ದೋಣಿ. ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ? ವೇದ ಪೂರ್ವ ಭಾಗವನ್ನು ಅನುಸರಿಸಿದ್ರೆ ಜೀವನ ಸಾರ್ಥಕ ಅಂತ ಅಂದ್ಕೊಂಡಿದ್ದೀವಿ. ಅದು ಒಂದು ಮುಖ ಮಾತ್ರ, ಒನ್ ಸೈಡ್ ಆರ್ ಒನ್ ಫೇಸ್ ಆಫ್ ಒನ್ ಕಾಯಿನ್. ಇವಾಗ ನೀವು ಇಲ್ಲಿ ಹೆಡ್ಸ್ ಅಂತ ಇಟ್ಕೊಂಡ್ರೆ ಟೈಲ್ಸ್ ಗೊತ್ತಿಲ್ಲ ತಾನೆ, ಅಟ್ಲೀಸ್ಟ್ ಸೈಡಲ್ಲಾದರೂ ಇದ್ದರೆ ಏನೋ ಸ್ವಲ್ಪ ಹೀಗೆ ನೋಡ್ಬೋದು. ಅದರ್ ಸೈಡ್ ಈಸ್ ಟೋಟಲಿ ಡಾರ್ಕ್, ಆಬ್ಸೆಂಟ್, ಗೊತ್ತಿಲ್ಲ ಏನು ಅಂತ. ಅದಕ್ಕೆ ಮನುಷ್ಯನ ಮನಸ್ಸು ಹೇಗೆ ಅಂತ ಹೇಳೋದು ಬಹಳ ಕಷ್ಟ. ವೇದ ಪೂರ್ವ ಭಾಗ ಇದ್ದಾಗೆ ಅಥವಾ ವೇದದ ಇನ್ನೊಂದು ಮುಖ ಇದ್ದಾಗೆ. ಯಾಕೆ ನೋಡಿದ್ವಿ? ಎವ್ರಿ ಆ್ಯಕ್ಷನ್ ಆ್ಯಂಡ್ ಎವ್ರಿ ಆ್ಯಕ್ಷನ್ ಬೇಸ್ಡ್ ರಿಸಲ್ಟ್ ಹ್ಯಾಸ್ ಎ ಲಿಮಿಟೇಷನ್. ಯಾವ ಕರ್ಮವನ್ನು ಮಾಡಿದ್ರೂ ಅದು ವೈದಿಕವಾಗಲಿ ಲೌಕಿಕವಾಗಲಿ, ಇನ್ಫ್ಯಾಕ್ಟ್ ಇವತ್ತು ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ, ವೈದಿಕವಾಗಲಿ ಲೌಕಿಕವಾಗಲಿ ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಇದ್ದೇ ಇದೆ ಅಲ್ವಾ? 60 ವರ್ಷ ಆಗ್ತಿದ ತಕ್ಷಣ ರಿಟೈರ್ಮೆಂಟ್ ಆಗಬೇಕು ಅಲ್ವಾ? ಬಾಲ್ಯ ಅವಸ್ಥೆ ಆದ ತಕ್ಷಣ ಯೌವನ ಅವಸ್ಥೆಗೆ ಬರಬೇಕು. ಬಾಲ್ಯದಲ್ಲೇ ಇರೋಕ್ಕಾಗಲ್ಲ. ಯೌವನ ಆಗ್ತಾ ಇದ್ದ ಹಾಗೆ ವೃದ್ಧಾಪ್ಯವಾಗುತ್ತೆ, ಅಡೋಲಸೆಂಟ್. ಇನ್ನು ಸ್ವಲ್ಪ ಮಧ್ಯಮ ವಯಸ್ಸಿಗೆ ಬರ್ತೀವಿ. ವೃದ್ಧಾಪ್ಯ ಆದ ತಕ್ಷಣ ಶರೀರ ಕ್ಷೀಣಿಸುತ್ತೆ. ಎಲ್ಲನೂ ಒಂದು ಟ್ರಾನ್ಸ್ಫಾರ್ಮೇಷನ್. ಯಾವುದರಲ್ಲೂ ಅಂಟಬಾರ್ದು, ಯಾವುದರಲ್ಲೂ ಅಂಟುಕೊಳ್ಬಾರ್ದು. ಅದನ್ನೇ ಹೇಳ್ತಾ ಇರೋದು. ಕರ್ಮಕ್ಕೂ ಅಂಟಬಾರ್ದು, ಕರ್ಮ ಫಲಕ್ಕೂ ಅಂಟಬಾರ್ದು. ಕರ್ಮಣ್ಯೇವಾಧಿಕಾರಸ್ಥೆ ಅಂತ ಹೇಳಿದೆ. ಕರ್ಮ ಮಾಡಬೇಕು, ಅದು ಮಾಡುವಂತಹ ಕರ್ಮಕ್ಕೂ ಅಂಟಬಾರ್ದು. ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ? ವೇದ ಪೂರ್ವ ಭಾಗ ಅಂದರೆ ಸಕಾಮ ಕರ್ಮ ಅಂತ ಅಂದ್ಕೊಂಡಿದ್ದೀವಿ. ಸಕಾಮ ಕರ್ಮದಿಂದಲೇ ಬಂಧನ ಹೊರತು ನಿಷ್ಕಾಮ ಕರ್ಮದಿಂದ ಬಂಧನೆ ಅಲ್ಲ. ಅದನ್ನು ನಾವು ತಿಳಿಬೇಕು. ವೇದ ಕರ್ಮವನ್ನು ನಿಂದನೆ ಮಾಡ್ತಿದೆ ಅಂತಾದರೆ ಅದು ಸಕಾಮ ಕರ್ಮವನ್ನು ನಿಂದನೆ ಮಾಡ್ತಿದೆ, ನಾಟ್ ನಿಷ್ಕಾಮ ಕರ್ಮ. ಸಕಾಮ ಕರ್ಮ ಅಂದ್ರೇನು? ಆಸೆಪಟ್ಟು ಒಂದು ಕರ್ಮವನ್ನು ಮಾಡೋದು. ಯಾಕೆ ಆಸೆಪಟ್ಟು ಮಾಡ್ತಿದ್ವಿ? ಒಂದು ಫಲಾಪೇಕ್ಷೆಗೋಸ್ಕರ. ಅದು ಸಕಾಮ. ಕಾಮ, ಈ ಕಾಮನೆಗೋಸ್ಕರ ಮಾಡ್ತಾಯಿದ್ದೀವಿ. ಅದನ್ನು ಮಾತ್ರ ವೇದ ನಿಂದನೆ ಮಾಡ್ತಾಯಿದೆ. ಅಗ್ನಿಹೋತ್ರವನ್ನು ನಿಷ್ಕಾಮ ರೀತಿಯಲ್ಲಿ ಮಾಡಿದ್ರೆ ಏನು ಫಲ? ಚಿತ್ತಶುದ್ಧಿಯೇ ಫಲ, ಚಿತ್ತ ಏಕಾಗ್ರತೆಯೇ ಫಲ. ನಾ ಸ್ವರ್ಗಕ್ಕೆ ಹೋಗಬೇಕು, ಸೋಮಯಾಗದಿಂದ ಸ್ವರ್ಗವನ್ನು ಅನುಭವಿಸಬೇಕು ಅನ್ನೋದು ಸಕಾಮ. ಅದರಿಂದ ಪಥನ. ಲೋಕಾನ್ ಹಿನಸ್ತಿ ಎಲ್ಲ ನೋಡೋದಲ್ಲ 3ನೇ ಮಂತ್ರದಲ್ಲಿ. ಲೋಕಾನ್ ಹಿನಸ್ತಿ 1 2 3 7 ಕರ್ಮವನ್ನು ಮಾಡಬೇಕು. ಅಗ್ನಿಹೋತ್ರಂ, ದರ್ಶಂ, ಪೌರ್ಣಮಾಸ್ಯಂ, ಚಾತುರ್ಮಾಸ್ಯಂ, ಅಗ್ರಯಣಂ, ಅತಿಥಿವರ್ಜಿತಂ, ವೈಶ್ವದೇವಂ. ಇಷ್ಟನ್ನು ನಿಷ್ಕಾಮ ರೀತಿಯಲ್ಲಿ ಮಾಡಬೇಕು. ಯಾವಾಗ ಕರ್ಮವನ್ನು ಕರ್ಮಯೋಗವಾಗಿ ಮಾಡ್ತೀವೋ ಆವಾಗಲೇ ಚಿತ್ತಶುದ್ಧಿ ಹಾಗೂ ಚಿತ್ತ ಏಕಾಗ್ರತೆ. ಚಿತ್ತಶುದ್ಧಿ ಬೇಸಿಕಲಿ, ಚಿತ್ತ ಏಕಾಗ್ರತೆಯನ್ನು ಬಂದಾಗ ಉಪಾಸನೆ ಬರಬೇಕು. ಮನಸ್ಸಿನಲ್ಲಿರುವಂತಹ ರಾಗದ್ವೇಷಗಳು ಹೋಗಬೇಕು ಅಂದರೆ ಕರ್ಮಯೋಗವೇ ಪ್ರಧಾನ. ಮಾಡುವಂಥದ್ದೆಲ್ಲ ಕರ್ಮವು ಈಶ್ವರ ಅರ್ಪಿತ. ಮಾಡುವಂತಹ ಕರ್ಮವೆಲ್ಲ ಈಶ್ವರ ಅರ್ಪಿತ ಅಂತ ಆದಮೇಲೆ ಬರುವಂಥದ್ದೆಲ್ಲ ಪ್ರಸಾದ, ಈಶ್ವರನ ಪ್ರಸಾದವೇ. ಆವಾಗ ಯಾಕೆ ನನಗೆ ಹೀಗೆ ಬಂತು ಅಂತ ಕೇಳೋ ಅವಶ್ಯಕತೆಯೂ ಇರಲ್ಲ. ಯಾಕಂದರೆ ಕರ್ಮ ಈಸ್ ಡೆಡಿಕೇಟೆಡ್ ಟು ಈಶ್ವರ. ಫಲ ನ್ಯಾಚುರಲಿ ಈಸ್ ಈಶ್ವರಾಸ್ ಪ್ರಸಾದ. ಕಂಪ್ನಿಲಿ ಪ್ರಮೋಷನ್ಗೆ ಕೇಳಬಾರ್ದು, ಒಪ್ತೀರಾ? ಒಪ್ಪಲ್ಲ ಅಂದರೆ ನೀವು ಮಾಡ್ತಿರೋದು ಕರ್ಮಯೋಗವಲ್ಲ, ಕರ್ಮ.
ಕರ್ಮಕ್ಕೆ ಬಂಧನ ಇದೆಯೇ ಹೊರತು ಕರ್ಮಯೋಗಕ್ಕೆ ಬಂಧನ ಇಲ್ಲ. ಯಾವಾಗ ಕರ್ಮವು ಕರ್ಮಯೋಗ ಆಗತ್ತೋ ಅದು ನಿಷ್ಕಾಮ ಕರ್ಮ ಆಯಿತು. ಕರ್ಮವು ಕರ್ಮಯೋಗ ಆದಾಗ ಅದು ನಿಷ್ಕಾಮ ಕರ್ಮವಾಯಿತು. ಬಿಕಾಸ್ ದೇರ್ ಇಸ್ ನೋ ಎಕ್ಸ್ಪೆಕ್ಟೇಷನ್ ಫಾರ್ ದ ರಿಸಲ್ಟ್. ಗೊತ್ತಾಗ್ತಿದೆಯಾ? ಅದು ಲೌಕಿಕ ಕರ್ಮ ಆದರೂ ಸರಿ, ವೈದಿಕ ಕರ್ಮ ಆದರೂ ಸರಿ. ವೈದಿಕ ಕರ್ಮ ಒಪ್ಪಿಬಿಡ್ತೀವಿ, ಪರವಾಗಿಲ್ಲ, ಯಾಕಂದರೆ ಅಶ್ರದ್ಧ, ನಮಗೆ ಶ್ರದ್ಧೆ ಇಲ್ಲದೆ ಇರೋದ್ರಿಂದ ಪರವಾಗಿಲ್ಲ. ಆದರೆ ನಾವು ನೋಡುವಂತಹ ವೈದಿಕ ಲೌಕಿಕ ಕರ್ಮ ಇದೆಯಲ್ಲ, ಅದು ನಿಷ್ಕಾಮ ಕರ್ಮವಾಗಿ ಆಗಬೇಕು. ಅದು ವೇದ ರೀತಿಯಲ್ಲಿ ಹೇಳಿರುವಂತಹ ಕರ್ಮ ಅಂತ ಅನ್ಸ್ಕೊಳ್ಬೇಕು. ಸೊ ಏನು ಮಾಡಬೇಕು? 2023 ರೆಸೊಲ್ಯೂಷನ್, ಯಾರೆಲ್ಲ ಏನೇನೆಲ್ಲ ಕೆಲಸ ಮಾಡ್ತಿದ್ದೀರಿ, ಈ ವರ್ಷ ಏಪ್ರಿಲ್ ಸೈಕಲಲ್ಲಿ ಪ್ರಮೋಷನ್ ಇಲ್ಲ, ಆಯಿತಾ? ಮನಸ್ಸು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹಾಕೊಂಬಿಡ್ಬೇಕದು. ಕೊಟ್ಟರೆ ಸಂತೋಷ ಪ್ರಸಾದ, ಕೊಡಲಿಲ್ಲ ಅಂದರೆ ಐ ವಿಲ್ ಕಂಟಿನ್ಯೂ ಟು ವರ್ಕ್ ಆ್ಯಸ್ ಎ ಸ್ಲೇವ್. ಐ ವಿಲ್ ಕಂಟಿನ್ಯೂ ಟು ವರ್ಕ್ ಆ್ಯಸ್ ಎ ಸ್ಲೇವ್. ಐ ಡ್ಯಾಮ್ ಕೇರ್ ಪ್ರಮೋಷನ್. ಧಿಕ್ಕಾರ ಪ್ರಮೋಷನ್ಗೆ ಬರಬೇಕು. ಇಲ್ಲಾಂದರೆ ಸಾಧನೆ ಅನ್ಸ್ಕೊಳ್ಳಲ್ಲ. ನಾವು ಎಲ್ಲಿ ಟ್ರಾನ್ಸ್ಫಾರ್ಮೇಷನ್ ನೋಡ್ತಾ ಇದ್ದೀವಿ ಜೀವನದಲ್ಲಿ? ಟ್ರಾನ್ಸ್ಫಾರ್ಮೇಷನ್ ಮನಸ್ಸಿಗೆ. ಇನ್ನೊಬ್ರಿಗೆ ಹೇಳೋದು, ಓ ಈತ ಜ್ಞಾನಿಯಪ್ಪ ಅಂತ ಹೇಳೋಕ್ಕ, ಅದು ಆಡಂಬರ. ಅದು ನಾವು ಮಾಡುವಂತಹ ಕ್ರಿಯೆ. ಯಾಕಂದರೆ ನಿದ್ದೆಯಲ್ಲಿ ಯಾರೂ ನಮ್ಮನ್ನು ರೆಕಗ್ನೈಸ್ ಮಾಡಲ್ಲ. ಕನಸಿನಲ್ಲಿ ಪ್ರಪಂಚ ಬೇರೆ, ಕನಸಿನ ಪ್ರಪಂಚ. ಜಾಗೃತ ಅವಸ್ಥೆಯಲ್ಲಿ ಮಾತ್ರ ಎಲ್ಲರೂ ನಮ್ಮನ್ನು ರೆಕಗ್ನೈಸ್ ಮಾಡ್ತಿದ್ದಾರೆ. ಜಾಗೃತ ಅವಸ್ಥೆಯಲ್ಲಿ ರೆಕಗ್ನೈಸ್ ಮಾಡಬೇಕು ಅಂದರೆ ನಾನು ಜಾಗೃತ ಅವಸ್ಥೆಯಲ್ಲಿ ಹೇಳಿರುವಂತಹ ರೀತಿಯಲ್ಲಿ ಕರ್ಮಯೋಗವನ್ನು ಮಾಡಬೇಕು. ನೀವು ಜ್ಞಾನಿ ಅಂತ ಅನ್ಸ್ಕೊಳ್ಳೋದು ಯಾವ ಲೋಕದಲ್ಲಿ, ಯಾವ ಅವಸ್ಥೆಯಲ್ಲಿ? ಸ್ವಪ್ನಾವಸ್ಥೆಯಲ್ಲಿ, ನಿದ್ರಾ ಅವಸ್ಥೆಯಲ್ಲಿ, ಇಲ್ಲ ಜಾಗೃತ ಅವಸ್ಥೆ? ಮತ್ತು ಎಲ್ಲ ಶಾಸ್ತ್ರವು ಜಾಗೃತ ಅವಸ್ಥೆಯನ್ನೇ ಹೇಳ್ತಿದೆ. ಸ್ವಪ್ನಕ್ಕೆ ಯಾವ ಉಪನಿಷತ್ತಿಲ್ಲ. ಮುಂಡಕ ಉಪನಿಷತ್ ಸ್ವಪ್ನದಲ್ಲಿದೆಯಾ? ಅಥವಾ ನಿದ್ರೆಯಲ್ಲಿ ಬ್ರಹ್ಮಸೂತ್ರ ಇದೆಯಾ? ಇವಾಗ ಹೀಗೆ ಹೇಳ್ತು ಹೋದರೆ ಬ್ರಹ್ಮಸೂತ್ರ ನಿದ್ದೆ ಶುರು ಆಗುತ್ತೆ. ಮುಂದಕ್ಕೆ ಹೇಳಿ ಸ್ವಾಮೀಜಿ ಸಾಕು ಅಂತ. ಸೊ ಮಾಡುವಂಥ ಪ್ರತಿಯೊಂದು ಲೌಕಿಕ ಕರ್ಮ, ವೈದಿಕ ಕರ್ಮ ಈಶ್ವರ ಅರ್ಪಿತ. ಯಾವಾಗ ಈಶ್ವರ ಅರ್ಪಿತ ಮಾಡಲ್ಲ, ಅದೆಲ್ಲ ಸಕಾಮ. ಸಕಾಮದಿಂದ ರಾಗದ್ವೇಷ, ರಾಗದ್ವೇಷದಿಂದ ಪುಣ್ಯಪಾಪ, ಪುಣ್ಯಪಾಪದಿಂದ ಜನ್ಮ. ಸೈಕಲ್ ಕಿಂಚಿತ್ತೂ ಇರಬಾರ್ದು ಅಂತ ಹೇಳುತ್ತೆ ಉಪನಿಷತ್ತು. ಇವಾಗ ಈ ಜಾಗವನ್ನು ದಂಪತಿ ಕೊಟ್ಟಿದ್ದಾರೆ. ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅವರು? ಏನೋ ಒಂದು ಪಾಠ ನಡೀಲಿ, ಎಲ್ಲರಿಗೂ ಶ್ರೋತೃಗಳಿಗೆಲ್ಲ ಒಂದು ಸತ್ಸಂಗ ಆಗಲಿ ಅಂತ. ಇದೇ ಮನೋಭಾವ ಎಲ್ರಿಗೂ ಇರಬೇಕು. ಈ ಜಾಗವನ್ನು ಕೊಟ್ಟಿರುವಂತಹ ದಂಪತಿಗಳಿಗೂ ಬೇರೆ ಕ್ಷೇತ್ರದಲ್ಲಿ ಕರ್ಮಯೋಗದ ಮನಸ್ಥಿತಿ ಇರಬೇಕು. ಗೊತ್ತಾಗ್ತಿದೆಯಾ? ಮನಸ್ಸಿನಲ್ಲಿ ಕರ್ಮ ಮಾಡಬೇಕು ಅಂತ ಆಸೆ ಇರಬೇಕೆ ಹೊರತು, ಬಿಕಾಸ್ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ. ಒಂದು ಕ್ಷಣವೂ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಜ್ಞಾನಿಗೂ ಹೌದು, ಸನ್ಯಾಸಿಗೂ ಹೌದು ಅಲ್ವಾ? ಏನೋ ಒಂದು ಮಾಡಬೇಕು. ಧಾರ್ಮಿಕವಾದ ಕ್ರಿಯೆಗಳನ್ನು ಮಾಡೋಣ, ಎಲ್ಲ ಈಶ್ವರನಿಗೆ ಅರ್ಪಣೆ ಮಾಡೋಣ. ಬೆಳಗ್ಗೆ ಎದ್ದಿದ ತಕ್ಷಣ ಭಗವಂತನ ಕೇಳಬೇಕು, ಈಶ್ವರ ಈ ಶರೀರವನ್ನು ಕೊಟ್ಟಿದ್ಯಾ, ಮನಸ್ಸನ್ನು ಕೊಟ್ಟಿದ್ಯಾ, ಆದಷ್ಟು ಧರ್ಮದ ಚೌಕಟ್ಟಿನಲ್ಲಿ ಎಷ್ಟಾಗುತ್ತೋ ಅಷ್ಟು ಕರ್ಮವನ್ನು ಶಾಸ್ತ್ರೀಯ ರೀತಿಯವಾಗಿ ಮಾಡ್ತೀನಿ. ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಹೇಳಬೇಕು, ದೇಹದಿಂದ, ಮನಸ್ಸಿಂದ, ಬುದ್ಧಿಯಿಂದ, ಅಹಂಕಾರದಿಂದ ಅಂದರೆ ಅಂತಃಕರಣದಿಂದ ಮಾಡಿರುವಂತಹ ಕರ್ಮ ಎಲ್ಲವೂ, ಗೊತ್ತೋ ಗೊತ್ತಿಲ್ಲದೆ ಇರುವಂತಹ ಕರ್ಮವೆಲ್ಲವೂ ನಿನಗರ್ಪಿತ. ನಮ್ಮನ್ನು ಯಾರು ಹೊಗಳಿದಾರೋ ಅದು ನನಗೆ ಹೊಗಳಲ್ಲ, ಅದು ನಿನಗೆ. ನನ್ನ ಯಾರು ತೆಗಳಿದಾರೋ ಅದು ನಿನಗೆ. ಅಪರಾಕರ್ಮ ಅಂದರೆ ಪರಾಕರ್ಮವೂ ನಿನಗೆ, ಪರಾವಿದ್ಯೆಯೂ ನಿನಗೆ, ಅಪರಾವಿದ್ಯೆಯೂ ನಿನಗೆ. ಆ ಥರ ಪ್ರತಿನಿತ್ಯ ಹೇಳ್ತಾ ಬನ್ನಿ. ಸೈಕಾಲಜಿಯಲ್ಲಿ ಸೈಕಾಟ್ರಿಸ್ಟೇ ಹೇಳ್ತಾರೆ, ಇಫ್ ಎ ಪ್ರಾಕ್ಟೀಸ್ ಹ್ಯಾಸ್ ಟು ಬಿ ರಿಪೀಟೆಡ್ ಅಗೇನ್ ಆ್ಯಂಡ್ ಅಗೇನ್, ಇಫ್ ಇಟ್ ಹ್ಯಾಸ್ ಟು ಬಿಕಮ್ ಎ ಪಾರ್ಟ್ ಆಫ್ ಯು, ನಿಮ್ಮ ಬ್ಲಡ್ ಸ್ಟ್ರೀಮ್ಸಲ್ಲಿ ಅದು ಹೋಗಬೇಕು ಅಂದರೆ 90 ಡೇಸ್ ಮಾಡಬೇಕಂತೆ. ಎನಿಥಿಂಗ್. ಇವಾಗ ಒಂದು ಗಂಡು ಹೆಣ್ಣು ಸೇರಿರ್ತಾರೆ, ಯಾವುದೋ ಕಾರಣದಲ್ಲಿ ಪ್ರೀತಿಸಿರ್ತಾರೆ, ಯಾವುದೋ ವಿಯೋಗ ಆಗೋಗುತ್ತೆ, ಮರೆಯೋಕ್ಕಾಗಲ್ಲ ಅಂತ ಸುಮ್ಮನೆ ಅಳುತ್ತಾರೆ. 90 ಡೇಸ್ ಮುಂಚೆ ಇರಲಿಲ್ಲ, ಸೇರೋಕ್ಕಿಂತ ಮುಂಚೆ. ಇದು ಹೇಗಿದೆ ನೋಡಿ ಮಾಯ. ಸೇರೋಕ್ಕಿಂತ ಮುಂಚೆ ಆ ಬಾಂಧವ್ಯ ಇರಲಿಲ್ಲ, ಸೇರಿದ ತಕ್ಷಣ ಅದು ಬಾಂಧವ್ಯ ಹೇಗೆ ಬಂತೋ ಗೊತ್ತಿಲ್ಲ, ಮಾಯೆ ಬಂತು ಅಂತ ಇಟ್ಕೊಳ್ಳಿ. ಮತ್ತೆ ವಿಯೋಗ ಆಗಬೇಕಂದ್ರೆ ಸೈಕಾಟ್ರಿಸ್ಟ್ ಹೇಳ್ತಾರೆ, 90 ಡೇಸ್ ಯು ಶುಡ್ ನಾಟ್ ಥಿಂಕ್ ಅಬೌಟ್ ದಟ್ ಪರ್ಸನ್, 90 ಡೇಸ್ ಯು ಶುಡ್ ನಾಟ್ ಟೆಕ್ಸ್ಟ್ ಅಬೌಟ್ ದಟ್ ಪರ್ಸನ್.
ಮೆಸೇಜ್ ಮಾಡಬಾರ್ದು ಅಂತಾರೆ, ಆಯಿತಾ. ಯಾವ ಮೆಮೊರೀಸು ನೋಡಬಾರ್ದು ಅಂತಾರೆ, ಯಾವ ಫೋಟೋಸ್ ಎಲ್ಲ ಸೆಲ್ಫಿ ತೊಗೊಂಡಿರ್ತೀರಲ್ಲ ಅದೆಲ್ಲ ನೋಡಬಾರ್ದು ಅಂತಾರೆ. ಯಾಕಂದರೆ ನೋಡಿದ್ರೆ ಇನ್ನೂ ಇಂಪ್ರಿಂಟ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಹಾಗೆಯೇ ಸೊ ಅದೆಲ್ಲ ಗುಡ್ ಪಾಯಿಂಟ್ಸ್ ಅಲ್ವಾ. ನಾವೇನು ಮಾಡಬೇಕು, ನಮ್ಮ ಆಧ್ಯಾತ್ಮಿಕ ಸಾಧನೆಯಲ್ಲಿ 90 ಡೇಸ್ ಪ್ರತಿನಿತ್ಯವೂ ಬೆಳಗ್ಗೆ ಎದ್ದಿದ ತಕ್ಷಣ ಭಗವಂತ ಶರೀರ ಮನಸ್ಸನ್ನು ಕೊಟ್ಟಿದೆಯಾ, ಕೆಲಸ ಮಾಡ್ತೀನಿ. ಮಲ್ಕೊಳ್ಳೋಕ್ಕಿಂತ ಮುಂಚೆ ನನಗಾಗಿದ್ದ ಕೆಲಸವನ್ನು ಚಾಚೂ ತಪ್ಪದೆ ಮಾಡಿದ್ದೀನಿ. ಲೋಪದೋಷ ಇದ್ದರೆ ಅದು ನಿನಗೆ, ಯಾಕಂದರೆ ನೀನೇ ಬುದ್ಧಿ ಕೊಟ್ಟಿರೋದು. ಕರ್ಮಯೋಗದಲ್ಲೆಲ್ಲ ಹಾಗೆ. ಸೊ ಐ ಆಮ್ ನಾಟ್ ಬಾದರ್ಡ್, ಐ ಆಮ್ ಜಸ್ಟ್ ಎನ್ ಇನ್ಸ್ಟ್ರೂಮೆಂಟ್. ಐ ಆಮ್ ಜಸ್ಟ್ ಎನ್ ಇನ್ಸ್ಟ್ರೂಮೆಂಟ್ ಅಂತ ಲಿಪ್ ಸರ್ವಿಸ್ ಆಗಬಾರ್ದು. ಲಿಪ್ ಸರ್ವಿಸ್ ಅಂದರೆ ಗೊತ್ತಲ್ಲ, ಇದೆ ಇವಾಗ ಹೇಳ್ತಾ ಇರೋದಲ್ಲ ಲಿಪ್ ಸರ್ವಿಸ್ ಅಲ್ಲ, ಹೇಳ್ತಾ ಇರೋದಲ್ಲ ಲಿಪ್ ಸರ್ವಿಸ್ ಅಂತ ಈ ವಿಚಾರ ಮಾತ್ರ ಶುರು ಮಾಡಿದಾಗಿಂದ ಅಂತಲ್ಲ. ಅರ್ಥ ಆಗ್ತಿದೆ ಅಲ್ಲ. ಆ ಥರ ಮಾಡಿದ್ರೇ ಆಗ ಮಾಡುವಂತಹ ಪ್ರತಿಯೊಂದು ವೈದಿಕ ಕರ್ಮ ಅಥವಾ ಲೌಕಿಕ ಕರ್ಮ ನಿಮಗೆ ಬಾಧ ಆಗಲ್ಲ. ಬಾಧ ಅಂದ್ರೇನು, ಇಟ್ ವೋಂಟ್ ಬಿಕಮ್ ಎ ಬಾಂಡೇಜ್. ಆವಾಗ ಮನಸ್ಸು ಶುದ್ಧವಾಗಿಬಿಡುತ್ತೆ. ಆವಾಗ ಎಷ್ಟು ಕರ್ಮಶಾಸ್ತ್ರ ಹೇಳಿದ್ರು ಯು ಕ್ಯಾನ್ ಗೋ ಹೆಡ್ ಡೂಯಿಂಗ್ ಇಟ್. ಸ್ನಾನ ಮಾಡೋದು ನಿತ್ಯ ಕರ್ಮನ ನೈಮಿತ್ತಿಕ ಕರ್ಮನ, ಅದಕ್ಕೇನು ಪುಣ್ಯ? ನೀವು ನಿತ್ಯ ಸ್ನಾನ ಮಾಡ್ತೀರಾ, ಏನು ಪುಣ್ಯ ಅದಕ್ಕೆ? ನಿಮಗೂ ಪುಣ್ಯ, ಪರರಿಗೂ ಪುಣ್ಯ ಅಲ್ಲ. ಪರರಿಗೆ ಮಹಾಪುಣ್ಯ ಸ್ನಾನ ಮಾಡೋದ್ರಿಂದ, ಇಲ್ಲಾಂದರೆ ಪಕ್ಕದಲ್ಲಿ ಯಾರೂ ಕೂರೋಕ್ಕೆ ಆಗಲ್ಲ. ಯೋಚನೆ ಮಾಡಿ. ಹೇಗೆ ಸ್ನಾನ ನಿತ್ಯ ಕರ್ಮವೋ ಅದನ್ನು ಚಾಚೂ ತಪ್ಪದೆ ಹಿರಿಯರು ಹೇಳಿದೆ 8:30 9ಕ್ಕೆ ಯಾರೂ ಮಾಡಲ್ಲ ಅಂದ್ಕೊಳ್ತೀನಿ ಇಲ್ಲಿರೋರೆಲ್ಲ ಸ್ನಾನ ಅಲ್ವಾ. ಆದಷ್ಟು ಅದು ಹೇಗೆ ನ್ಯಾಚುರಲಾಗಿ ನಮಗೆ ಬರುತ್ತೋ, ಶರೀರವನ್ನು ಶುದ್ಧಿ ಮಾಡಿಕೊಳ್ಬೇಕು, ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಬೇಕು ಅಂದರೆ ಏನು, ಪ್ರಾರ್ಥನೆಯ ಮೂಲಕ. ಹಾಗೆ ಕರ್ಮವನ್ನು ಕರ್ಮಕ್ಕೋಸ್ಕರ ಮಾಡಬೇಕು. ಅದಕ್ಕೆ ವಿವೇಕಾನಂದರು ಹೇಳೋದು ವರ್ಕ್ ಫಾರ್ ವರ್ಕ್ ಸೇಕ್, ನಾಟ್ ಫಾರ್ ಎನಿಥಿಂಗ್. ಲವ್ ಫಾರ್ ಲವ್ಸ್ ಸೇಕ್. ಅದು ಇಂಗ್ಲೀಷಲ್ಲಿ ಆ ವರ್ಡ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಲವ್ಸ್ ಅಂತ, ಲವ್ ಸೇಕ್. ಪ್ರೀತಿಸಬೇಕು ಅಷ್ಟೇ, ಅದೊಂದು ಕರ್ಮ. ಕೆಲಸ ಮಾಡಬೇಕು. ಆ ಪ್ರೀತಿಯಿಂದ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಕಷ್ಟ, ಎಲ್ಲ ಕಷ್ಟವೇ. ಬಟ್ ಮೋಕ್ಷ ಬೇಕು ಅಂದರೆ ಹಾಗೆ ಮಾಡಬೇಕು. ಈ ಜನ್ಮದಲ್ಲಿ ಮೋಕ್ಷ ಬೇಡ ಸ್ವಾಮೀಜಿ ಅಂದರೆ ಓಕೆ, ನೆಕ್ಸ್ಟ್ ಜನ್ಮ. ಈ ಜನ್ಮದಲ್ಲಿ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಜನ್ಮ ಇದೇ ವೃತ್ತಿ ಬರುತ್ತೆ ಅಂತೇನು ಗ್ಯಾರಂಟಿ? ಈ ಜನ್ಮದಲ್ಲಿ ನಿಷ್ಕಾಮ ಕರ್ಮದ ವೃತ್ತಿ ಮನಸ್ಸಿನಲ್ಲಿ ಇಲ್ಲ ಅಂದರೆ ಮುಂದಿನ ಜನ್ಮದಲ್ಲಿ ಅದೇ ವೃತ್ತಿ ಬರುತ್ತೆ ಅಂತೇನು ಗ್ಯಾರಂಟಿ? ಯೋಚನೆ ಮಾಡಿ. ಸೊ ಇಲ್ಲಿ ನಿಂದನೆ ಮಾಡ್ತಿರೋದು ಎಲ್ಲ ಸಕಾಮ ನಿಂದನೆ ಒಂದು. ಆಮೇಲೆ ನಿಷ್ಕಾಮ ನಿಂದನೆಯು ಮನಸ್ಸಿನಲ್ಲಿ ಇದ್ದರೆ ಮಾಡಿ, ಇಲ್ಲ ಅಂದರೆ ಆದಷ್ಟು ಅದನ್ನು ಡ್ರಾಪ್ ಮಾಡಿಬಿಡಿ. ಸ್ವಲ್ಪ ಜ್ಞಾನಕ್ಕೆ ಬನ್ನಿ ಅಂತ ಹೇಳ್ತಿದೆ ಈ ಪೋರ್ಷನ್ಸ್ ಎಲ್ಲ. ವೇದಾಂತ ವಿಚಾರವನ್ನು ಮಾಡಿ, ಪೂಜೆ ಪುನಸ್ಕಾರ ಎಲ್ಲ ಸಾಕು, ಒಂದು ಹಂತಕ್ಕೆ ನಿಲ್ಲಿಸ್ಕೊಳ್ಳಿ. ಪೂಜೆಯಿಂದ ಜಪಧ್ಯಾನಗಳೆಲ್ಲ ಕಷ್ಟ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಜಪಧ್ಯಾನಗಳಿಂದ ಫಲ ನಿಮಗೆ ಮೋಕ್ಷ ಸಿಗಲ್ಲ. ಇಷ್ಟು ಹೇಳಿಯೋ ಏನು ಮಾಡ್ತೀವಿ, ಪ್ರಶ್ನೆ ಮತ್ತೆ ಕೇಳ್ತಾರೆ, ಗುರುಗಳು ಯಾವ ಜಪ ಮಾಡಲಿ? ಇದು ಇಷ್ಟು ಹೇಳಿಯೋ ಬರುತ್ತೆ ಪ್ರಶ್ನೆ. ಲಾಸ್ಟ್ ಸತಿ ಬೆಂಗಳೂರಿಗೆ ಬಂದಾಗ ಈ ಶ್ರೀಚಕ್ರ ದೇವಸ್ಥಾನಕ್ಕೆ ಹೋಗಿದೆ, ಅದೊಂದು ಅಲ್ಲಿ ಇಲ್ಲೆಲ್ಲ ಶ್ರೀಚಕ್ರ ದೇವಸ್ಥಾನ ಪೂಜೆಗೆ ಅಂತ ಕರೆದಿದ್ರು. ಅದಾದಮೇಲೆ ಅದು ಅನುಗ್ರಹ ಭಾಷಣ ಮಾಡಿ ಅಂದರೆ ಒಂದು 10 ನಿಮಿಷ ಮಾತಾಡಿದ್ದಾಯಿತು. ಆವಾಗ ಹೇಳ್ತಿದ್ದೆ ಯತಿಗಳ ಧರ್ಮ ಏನು, ಸನ್ಯಾಸಿಗಳ ಧರ್ಮ ಏನು ಅಂತ. ಸನ್ಯಾಸಿಗಳ ಧರ್ಮ ಶ್ರವಣ ಮನನ ನಿಧಿಧ್ಯಾಸನ ಪ್ರಣವ ಜಪ, ಇಷ್ಟು ಬಿಟ್ಟರೆ ಬೇರೆ ಏನೂ ಮಾಡಬಾರ್ದು. ಅದಕ್ಕೆ ಗೃಹಸ್ಥರೆಲ್ಲ ಸಹಕರಿಸಬೇಕು ಅಂತ ಹೇಳಿದೆ ಅಲ್ಲಿ. ಯಾರೆಲ್ಲ ಬಂದಿದ್ದಾರೋ ಜ್ಞಾಪಕ ಇದೆಯಲ್ಲೂ ಗೊತ್ತಿಲ್ಲ. ಯಾಕಂದರೆ ಇದು ನಾನು ಆನ್ಲೈನ್ ಕ್ಲಾಸಸ್ಸಲ್ಲೂ ಹೇಳಿದ್ದೀನಿ. ಒಬ್ಬ ಮೆಡಿಕಲ್ ಡಾಕ್ಟ್ರ್ ಹತ್ರ ಹೋಗಿ ಏನಂತ ಕೇಳ್ತೀರಾ ನೀವು? ನನಗೆ ಆರೋಗ್ಯ ಸರಿ ಇಲ್ಲ ಅಂದರೆ ಮೆಡಿಕಲ್ ಡಾಕ್ಟ್ರ್ ಹತ್ರ ಹೋಗಿ ಏನು ಕೇಳ್ತೀರಾ? ಸ್ವಾಮಿ ಸರಿ ಇಲ್ಲ, ಶರೀರದಲ್ಲಿ ಏನೋ ತೊಂದರೆ ಇದೆ, ಅದಕ್ಕೆ ಮಾತ್ರೆ ಕೊಡಿ. ಏನೋ ನಿಮ್ಮ ಮನೆ ಮೇಲೆ ಯಾರೋ ಕೇಸ್ ಹಾಕಿದ್ರು ಅಂದ್ಕೊಳ್ಳಿ, ಲಾಯರ್ ಹತ್ರ ಹೋಗಿ ಏನು ಕೇಳ್ತೀರಾ? ಕೇಸನ್ನು ಸರಿ ಮಾಡಿಕೊಡಿ ಅಂತ ಕೇಳ್ತೀರಾ. ಮನೆ ಕಟ್ಟಿಸ್ಬೇಕು ಅಂದ್ಕೊಳ್ಳಿ, ಏನೋ ವಾಸ್ತು ಪ್ರಾಬ್ಲಮ್ ಏನು ಅದೇನು ಕೇಳ್ತೀರಾ? ಸಿವಿಲ್ ಇಂಜಿನಿಯರು ಅಥವಾ ವಾಸ್ತು ಕನ್ಸಲ್ಟ್ ಹತ್ರ ಕೇಳ್ತೀರಾ. ಆದರೆ ಸ್ವಾಮಿಗಳ ಹತ್ರ ಬಂದಾಗ ಎಲ್ಲ ಪ್ರಶ್ನೆನೂ ಕೇಳ್ತಾರೆ. ನನಗೆ ಮಗಳಿಗೆ ಮದುವೆ ಆಗಿಲ್ಲ, ನನ್ನ ಮಗಳಿಗೆ ಮಗು ಆಗಿಲ್ಲ, ಅದಕ್ಕೆ ಆಗಿಲ್ಲ ಅಂತ ನಾವೇನು ಮಾಡಬೇಕು? ಒಂದು ಕ್ಷಣ ಯೋಚನೆ ಮಾಡಿದರೆ ಈ ಪೊಸಿಷನ್ನು, ಹ್ಯಾವ್ ಯು ಎವರ್ ಥಾಟ್ ಆಫ್ ದಿಸ್ ಪೊಸಿಷನ್? ಮನೆ ಕಟ್ಟಿಸ್ಕೊಡಿ,
ಮನೆ ಕಟ್ಸ್ಕೊಳ್ಳೋದಕ್ಕೆ ಕಾವಿ ಬಟ್ಟೆ ನಾವು ಯಾಕೆ ಹಾಕಬೇಕಾಗಿತ್ತು ಅಷ್ಟೊಂದು ದುಡ್ಡಿದ್ದಿದ್ರೆ ಅಲ್ವಾ? ವಿ ಆರ್ ಟೋಟಲಿ ಅನ್ಎಂಪ್ಲಾಯ್ಡ್. ನಿಮ್ಮ ಥರ ಎಂಪ್ಲಾಯ್ಮೆಂಟ್ ಇಲ್ಲ ನಮಗೆ. ಬೆಳಗ್ಗೆ 9ಕ್ಕೆ ಹೋಗಿ ಸಂಜೆ 6ಕ್ಕೆ ಬರೋ ಥರ ಕೆಲಸ ಅಲ್ಲ ಅದು. 30ನೇ ದಿವಸ ಆಗಿದೆ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಬರಲ್ಲ. ಎಷ್ಟೋ ಸತಿ ಕಾಂಟ್ರಿಬ್ಯೂಷನ್ ಕೇಳಿದ್ರೇ ಬಯಸ್ಕೊಳ್ತೀವಿ ಆಶ್ರಮದಲ್ಲಿ. ಏನು ಸ್ವಾಮಿ ಈ ಸತಿ ಕೇಳ್ತೀರಾ ಅಂತಾರೆ. ಯಾವುದೊಂದು ಹೋಮ ಮಾಡಬೇಕು, ಒಂದು ಆಶ್ರಮದಲ್ಲಿ ದೇವಸ್ಥಾನ ಕಟ್ಟಿಸ್ಬೇಕು, ಅದಕ್ಕೆ ಒಂದೇನೋ ಬೆಳ್ಳಿ ಕವಚ ಹಾಕಿಸ್ಬೇಕು ಅಂದರೆ ಏನು ಕೇಳ್ತಾನೆ ಇರ್ತೀರಲ್ಲ ನೀವು ಅಂತಾರೆ. ಅಷ್ಟೆಲ್ಲ ಮಾಡಿಯೇ ಬಯಸ್ಕೊಂಡೇ ನಡೆಸ್ತಾ ಇರ್ತೀವಿ ಆಶ್ರಮವನ್ನು. ಆದರೆ ನಮಗೆಲ್ಲ ಆ ಥರ ಕೇಳಿದ್ನಾ ಅಲ್ಲದೆ ದೇವಸ್ಥಾನಕ್ಕೆ ಹೋದಾಗ ಆ ಥರ ಕೇಳಿದ್ದೆ. ಒಂದು ಅಮ್ಮ ಬಂದರು, ಇಷ್ಟು ಹೇಳಿ ಕೇಳಿಬಿಡಿ, ನಮಗೆ ಪಡಗೆ ನಮಗೆ ಬಿಟ್ಬಿಡಿ, ಏನಾದ್ರು ಸಾಧನೆ ವಿಚಾರ ಶಾಸ್ತ್ರದ ವಿಚಾರ ಇದ್ದರೆ ಕೇಳಿ ಅಂದರೆ. ಆಮೇಲೆ ಒಬ್ಬರು ಬಂದು ನನ್ನ ಮಗಳಿಗೆ ಮದುವೆ ಆಗಿಲ್ಲ ಅಂತ ಹೀಗೆ ಕೇಳಿದ್ರು. ನಾನು ಹೇಳಿದೆ ಈಗ ತಾನು 5 ನಿಮಿಷ ಆಗಿಲ್ಲ ಕೇಳಿ ನೀವು ಅದು ಪಕ್ಕದವ್ರಿಗೆ ಅಂದ್ಕೊಂಡೆ, ನನಗಲ್ಲ. ನೀವು ಯಾರಿಗೋ ಹೇಳ್ತಿದ್ದೀರ, ನನಗಲ್ಲ ಅಂದ್ಕೊಂಡೆ. ಸೊ ಎಲ್ಲರೂ ಮಾಡೋದು ಅದೇನೆ. ಈಗ ನಾ 8 ಗಂಟೆ ಆದಮೇಲೆ ಇಲ್ಲಿ ಕೂತ್ರೆ ಸ್ವಲ್ಪ ಹೊತ್ತು ಒಂದು ಪ್ರಶ್ನೆ ಒಂದೇ ಬರುತ್ತೆ. ಹಾಗಂತ ಕೇಳಬಾರ್ದು ಅಂತಲ್ಲ, ಯಾಕೆಂದರೆ ಕರ್ಮದಲ್ಲಿ ಯಾವಾಗಲೂ ದೋಷ ಇದೆ ಅಂತ ಹೇಳಕ್ಕೆ ಹೊರಟಿದ್ದೀವಿ. ಯಾವ ಕರ್ಮವು 100% ರಿಸಲ್ಟ್ ಕೊಡಲ್ಲ. ಆ ಥರ ಕರ್ಮ ರಿಸಲ್ಟ್ ಕೊಟ್ಟಿದ್ದರೆ ನೀವು ಒಂದೇ ಕರ್ಮವನ್ನು ಮಾಡಿ ನಿಮ್ಮೆಲ್ಲ ಆಸೆಗಳನ್ನು ತೀರಿಸ್ಕೊಳ್ತಿದ್ರಿ ಅಲ್ವಾ? ಒಂದೇ ಒಂದು ಕರ್ಮವನ್ನು ಮಾಡಿ, ಒಂದು ದೇವತಾ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಕರ್ಮವನ್ನು ಆಸೆ ತೀರಿಸ್ಕೊಳ್ತಿದ್ರಿ. ಆಗ್ತಿಲ್ಲವೇ? ಇವಾಗ ಲಲಿತಾ ಸಹಸ್ರನಾಮವನ್ನೇ ತೊಗೊಂಡ್ರೆ ಫುಲ್ ಆಫ್ ಸೊಲ್ಯೂಷನ್ಸ್. ಏನೋ ಸ್ವಾಮೀಜಿ ಟಾಪಿಕ್ ಬಿಟ್ಟು ಬೇರೆ ಹೋದ್ರಲ್ಲ ಅಂತಲ್ಲ, ಪೀಠಿಗೆ ಕೊಟ್ಬಿಟ್ರೆ ಆಮೇಲೆ ಬೇಗ ಹೋಗ್ಬಿಡುವುದು. ಫುಲ್ ಆಫ್ ಸೊಲ್ಯೂಷನ್ಸ್. ಆರೋಗ್ಯ ಸಮಸ್ಯೆ ಇದ್ದರೆ ಅದಕ್ಕೊಂದು ಪರಿಹಾರ ಇದೆ. ಜಾತಕದಲ್ಲಿ ದೋಷ ಇದ್ದರೆ ಅದಕ್ಕೊಂದು ಪರಿಹಾರ ಇದೆ. ಪೂರ್ತಿ ಸಹಸ್ರನಾಮ ಹೇಳಿ ಎಲ್ಲ ಪರಿಹಾರ ಆಗುತ್ತೆ. ಇಲ್ಲ ಪೂರ್ತಿ ಹೇಳೋಕ್ಕಷ್ಟೇ, ಯಾವ್ದಾದ್ರು ಒಂದು ಶ್ಲೋಕ ಹೇಳಿ ಅಂತ ಕೇಳ್ತಾರೆ. ಅದಕ್ಕೆ ನಾವೇನು ಮಾಡ್ತೀವಿ, ನಮಗೂ ಹೇಳಿ ಸಾಕಾಗತ್ತಲ್ವ, ಅದಕ್ಕೆ ಸಂಪುಟೀಕರಣ ಮಾಡಿ ಅಂದ್ಬಿಡೋದು. ಪನಿಷ್ಮೆಂಟ್ ಅದು. ಕೇವಲ ಲಲಿತಾ ಸಹಸ್ರನಾಮ ಹೇಳಿದ್ರೆ 15 ನಿಮಿಷ, ಸಂಪುಟೀಕರಣ ಮಾಡಿ ಅಂದರೆ 1.5 ಗಂಟೆ, 90 ಮಿನಿಟ್ಸ್ ಬೇಕು. ಸೊ ಸಕಾಮ ಕರ್ಮವನ್ನು ಯಾಕೆ ಹೇಳಕ್ಕೆ ಬರ್ತಿದ್ದೀವಿ ಅಂದರೆ, ಎಲ್ಲ ದೋಷ, ಅತೃಪ್ತಿಕರತ್ವಂ, ಬಂಧಕತ್ವಂ, ದುಃಖ ಮಿಶ್ರಿತತ್ವಂ, ಇದು ಯಾವ ಕರ್ಮವನ್ನು ನೀವು ಮಾಡಿದಾಗಲೂ ಈ 3 ಜ್ಞಾಪಕ ಇಟ್ಕೊಳ್ಳೇಬೇಕು. ಹೊಸ ಕಂಪನಿಗೆ ಸೇರಿದ್ರೆ ಯು ವಿಲ್ ಎಂಜಾಯ್ ಮ್ಯಾಕ್ಸಿಮಮ್ ಫಾರ್ 2 years, ನಾಟ್ ಮೋರ್ ದೆನ್ 2 years. 2 months ಅಂತೆ ನೋಡಿ. 2 ವರ್ಷದ ಮೇಲೆ ಆಗಲ್ಲ. ಮೊನೋಟನಸ್ ಆಗೋಗುತ್ತೆ. ಯಾರಿಗಾದರೂ ಮೊನೋಟನಸ್. ಬಿಕಾಸ್ ಯು ಹ್ಯಾವ್ ಟು ಸೀವ್ ದ ಸೇಮ್ ಪರ್ಸನ್ ಎವ್ರಿ ಡೇ, ರಿಪೋರ್ಟ್ ದ ಸೇಮ್. ಮನೇಲೂ ಗಂಡನಿಗೂ ಹಾಗೆ ಅನಿಸುತ್ತೆ, ಹೆಂಡತಿಗೂ ಅನಿಸುತ್ತೆ, ನೋಡಿದ ಮುಖನೇ ನೋಡಬೇಕಲ್ಲ ಅಂತ. ಬಟ್ ಏನು ಮಾಡೋದು, ಸಮಾಜ ದೃಷ್ಟಿಯಿಂದ ಸುಮ್ಮನೆ ಪಲ್ಕಿರಿದು ತಾಳಿಕೊಳ್ಳೋ ಮಂಕುತಿಮ್ಮ. ಸೊ ಹಾಗೆ ಸಕಾಮ ಕರ್ಮ ನಿಂದನೆ, ಸಕಾಮ ಕರ್ಮದಿಂದ ನಿಷ್ಕಾಮ ಕರ್ಮಕ್ಕೆ ಬರಬೇಕು. ನಿಷ್ಕಾಮ ಕರ್ಮದಿಂದ ಆ ಕರ್ಮವನ್ನು ಬಿಟ್ಟು ಕೇವಲ ಜ್ಞಾನ ಪ್ರಧಾನ ಲೈಫ್, ಸನ್ಯಾಸ. ಮೋಕ್ಷ ಬೇಕು ಅಂತಂದರೆ, ಮೋಕ್ಷ ಅಂದರೆ ಇನ್ನೊಂದು ಎಲ್ಲೋ ತೊಗೊಳ್ಳೋದಲ್ಲ. ಮೋಕ್ಷ ಇಸ್ ನಾಟ್ ಟು ಗೆಟ್ ಎನಿಥಿಂಗ್. ಅಂಗಡಿಗೆ ಹೋಗಿ ಮೋಕ್ಷ ಕೊಡು ಅಂತ ಕೇಳೋದಲ್ಲ. 5-10 ರೂಪಾಯಿಗೆ ಮೋಕ್ಷ ಸಿಗಲ್ಲ. ಮೋಕ್ಷ ಅಂದರೆ ನನ್ನ ಆನಂದ ಸ್ಥಿತಿ. ಆ ಆನಂದ ಸ್ಥಿತಿಯಲ್ಲಿರಬೇಕು ಅಂದರೆ ವೈರಾಗ್ಯ ಹಾಗೂ ಜ್ಞಾನ, ಇಲ್ಲ ವಿವೇಕ ಹಾಗೂ ವೈರಾಗ್ಯ ಇದ್ರೇ, ಇಲ್ಲಾಂದರೆ ಸಾಧ್ಯವಿಲ್ಲ. ಸರಿ, ಗೃಹಸ್ಥಾಶ್ರಮದಲ್ಲಿಯೇ ಇದ್ದರೆ ಹೇಗೆ? ಮಾನಸಿಕವಾಗಿ ಡಿಟ್ಯಾಚ್ಡ್ ಆಗಬೇಕು. ಯು ಹ್ಯಾವ್ ಟು ಡಿಟ್ಯಾಚ್ ಟು ಆಲ್ ದ ರಿಲೇಷನ್ಶಿಪ್ ಇನ್ ಗೃಹಸ್ಥಾಶ್ರಮ ಮೆಂಟಲಿ. ಮೆಂಟಲಿ ಇಲ್ಲಾಂದರೆ ಸಾಧ್ಯವಿಲ್ಲ. ನೆನ್ನೆ ಅದೇ ಹೇಳ್ತಾ ಇದ್ದೆ ಅದಿಲ್ವಾ, ನಿನ್ನೆಗೆ ಅದೇ ಬಂದೆ ಹೇಳಿ ಆಮೇಲೆ ಕ್ಲಾಸ್ ಮುಗಿಸ್ದೆ. ಮಾನಸಿಕವಾಗಿ ಹಾಗಿರಬೇಕು. ಸುಮಾರು ಜನ ಗೃಹಸ್ಥರಿಗೆ ಇದ್ದಿದ್ದು ಸಾಧ್ಯವಿದೆ. ಡಿ ವಿ ಜಿಯವರು ಇದ್ದಾರೆ, ರಾಮಕೃಷ್ಣ ಪರಮಹಂಸರಿದ್ದಾರೆ, ಎಷ್ಟು ಜನ ಮಹಾತ್ಮರು ನೋಡ್ತೀರಾ ನೀವು? ಅವರೆಲ್ಲ ಗೃಹಸ್ಥರಲ್ವ? ಯೋಚನೆ ಮಾಡಿ. ಹಾಗೆ ನಾವು ಇರಬೇಕು. ಅದನ್ನು ಫಸ್ಟು ಸಕಾಮ ಕರ್ಮವನ್ನು ಉಪನಿಷತ್ ಪ್ಲವಾಹ್ಯೇತೆ ಅಂತ ಖಂಡನೆ ಮಾಡಿ, ಈಗ ಬರ್ತಾ ಬರ್ತಾ ನಿಷ್ಕಾಮ ಕರ್ಮವನ್ನು ಖಂಡನೆ ಮಾಡ್ತಾ ಬರುತ್ತೆ. ಉಪನಿಷತ್ತು ಒಂದೊಂದು ಮಂತ್ರಗಳು, ಆದರೆ ನಮಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಯಾಕಂದರೆ ಪ್ರತಿಯೊಂದು ಆಶ್ರಮವು ಅದು ಇಟ್ ಈಸ್ ಓನ್ಲಿ ಎ ಸೆಲೆಕ್ಷನ್, ಇಟ್ ಈಸ್ ಎ ಪರ್ಟಿಕ್ಯುಲರ್ ಟೈಮ್, ಒಂದು ಹಂತ. ಆ ಹಂತವನ್ನು ದಾಟಿ ಮುಂದಕ್ಕೆ ಹೋಗಬೇಕು. ನಾನು ಹೇಳಿದೆ, PUCಯಲ್ಲಿ ನಾವು ಲೈಫ್ ಲಾಂಗ್ ಇರೋಕ್ಕಾಗಲ್ಲ. PUCಯಲ್ಲಿ ಲೈಫ್ ಲಾಂಗ್ ಇರೋಕ್ಕಾಗಲ್ಲ. PUC ಈಸ್ ಓನ್ಲಿ ಎ ಇಂಟರಿಮ್.
ಅದೊಂದು ಜಂಕ್ಷನ್ ಪಾಯಿಂಟ್. ಪಾಠವನ್ನು ಕಲಿಬೇಕು, ಡಿಗ್ರಿಗೆ ಹೋಗಬೇಕು, ಪಾಠವನ್ನು ಕಲಿಬೇಕು, ಕೆಲಸಕ್ಕೆ ಹೋಗಬೇಕು, ಅಷ್ಟೆಲ್ಲ. ಹಾಗೆ ಬ್ರಹ್ಮಚಾರ್ಯ ಆಶ್ರಮ ಆಯಿತು, ಗೃಹಸ್ಥ ಆಯಿತು, ವಾನಪ್ರಸ್ಥ ಆಯಿತು, ಸನ್ಯಾಸಿಯಾಗಿ ಹೋಗ್ತಿರ್ಬೇಕು. ಅಲ್ಲೇ ಸ್ಟಕ್ ಆಗೋದಲ್ಲ. ಅರ್ಥ ಆಯ್ತಲ್ಲ? ಈಗಿನ ಕಾಲದಲ್ಲಿ ಮದುವೆ ಎಲ್ಲ ಹೇಗೆ ಅಂದ್ಕೊಳ್ತೀರ? ಗೃಹಸ್ಥಾಶ್ರಮ ಅನ್ನೋದು ಒಂದು ಆಶ್ರಮ. ಅದು ಎಲ್ಲರೂ ಮದುವೆ ಆಗೋದು ಹೇಗೆ ಗೊತ್ತಾ? ಸೆಕ್ಯೂರಿಟಿಗೋಸ್ಕರ ಮದುವೆ ಆಗ್ತಾರೆ. ಎವ್ರಿ ಬಾಯ್ ಆರ್ ಎವ್ರಿ ಗರ್ಲ್ ಈಸ್ ಮ್ಯಾರಿಂಗ್ ಈಚ್ ಅದರ್ ಓನ್ಲಿ ಫಾರ್ ಸೆಕ್ಯೂರಿಟಿ, ನಾಟ್ ಫಾರ್ ಆಶ್ರಮ ಧರ್ಮ. ಯೋಚನೆ ಮಾಡಿ, ತುಂಬ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ನಾನು ಮದುವೆ ಆಗಬೇಕು ಅಂತಿದ್ರೆ ಪ್ರಜಾ ಅಭಿವೃದ್ಧಿಗೋಸ್ಕರ, ಧಾರ್ಮಿಕ ಪ್ರಜಾ ಅಭಿವೃದ್ಧಿಗೋಸ್ಕರ. ಅದರಿಂದ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಧರ್ಮದ ಕಾರ್ಯವನ್ನು ಮಾಡಬೇಕು. ಅದಕ್ಕೆ ಗೃಹಸ್ಥಾಶ್ರಮ ಸ್ವೀಕಾರ, ನಾಟ್ ಫಾರ್ ಸೆಕ್ಯೂರಿಟಿ. ಅದಕ್ಕೆ ತಾನೇ ಸೊಸೆ ಕಡೆ, ಇದು ಮಗಳ ಕಡೆ ಅಪ್ಪ ಅಮ್ಮಂದ್ರೆಲ್ಲ ಹಳ್ಳಿಯಿಂದರು ಕೇಳೋದು, ಎಷ್ಟಿಟ್ಟಿದ್ದೀರಾ ನೀವು? ಬ್ಯಾಂಕ್ ಅಕೌಂಟ್ ಇದೆಯಾ? ಎಷ್ಟು ಕೊಡ್ತೀರಾ? ಅದಕ್ಕೆ ಗೃಹಸ್ಥಾಶ್ರಮ ಇರೋದು. ಇಟ್ ಈಸ್ ಫಾರ್ ಸೆಕ್ಯೂರಿಟಿ ಆಗೋಗಿದೆ ಇವಾಗ. ಎಲ್ಲಿ ಸೆಕ್ಯೂರಿಟಿ ಅಂತ ಮನೋಭಾವ ಬಂತೋ, ಅದಕ್ಕೆ ನೆನ್ನೆ ಹೇಳಿದ್ನಲ್ಲ, ಡಿಂಕ್, ಡಬಲ್ ಇನ್ಕಮ್ ಗ್ರೂಪ್, ನೋ ಕಿಡ್ಸ್. ಭಯ ಪಡ್ತಾರೆ. ಈಗ ಮಕ್ಕಳನ್ನ ಮಾಡ್ಕೊಳ್ಳೋಕೆ ಭಯ ಪಡ್ತಾರೆ ಎಲ್ಲರೂ. ಆಗಿನ ಕಾಲದಲ್ಲಿ 13-15 ಜನನ ಹೆತ್ತಲಿಲ್ವಾ? ನಮ್ಮ ಹಿಂದಿನ ಜನ, ಇವಾಗ ನಮ್ಮ ತಂದೆ, ಪೂರ್ವಾಶ್ರಮ ತಂದೆ ತಾಯಿ, ನಿಮ್ಮ ತಂದೆ ತಾಯಿ ಎಲ್ಲ ಎಷ್ಟು ಜನ ಹೆತ್ತಿದ್ದಾರೆ? ಮಿನಿಮಮ್ 7-8 ಜನ. ಈಗ ಭಯ ಪಡ್ತಾರೆ. ಯಾಕಂದರೆ ಸ್ಟ್ರೆಸ್ ಬಂದಿದ್ದ ತಕ್ಷಣ ಎಲ್ಲೋ ಬ್ಲಾಕು, ಸ್ಟೆಂಟ್, ಒಂದು ಸತಿ ಸ್ಟೆಂಟ್ ಹಾಕ್ಬೇಕಂದ್ರೆ 5 ಲಕ್ಷ ಔಟ್. ಎಲ್ಲಿರುತ್ತೆ ದುಡ್ಡು? ಅದಕ್ಕೆ ಮಕ್ಕಳೇ ಬೇಡ. ಯೋಚನೆ ಮಾಡಿ. ಅದಿದೆ, ಮೊನ್ನೆ ಬಾಂಬೆಗೆ ಹೋದಾಗ ಒಬ್ಬ ತಾಯಿನ ಒಂದು ಫ್ಯಾಮಿಲಿ ಬಂದಿತ್ತು. 2-3 ಜನಕ್ಕೆ ಹೇಳಿದೆ. ಅದು ಅದರಲ್ಲಿ ವಿಟ್ನೆಸ್ ಮಾಡಿದವರು. ಅಪ್ಪ, ಅಮ್ಮ, ಮಗ ಬಂದು ಪ್ರಾರ್ಥನೆಯನ್ನು ಕೇಳಿದ್ರು. ಪ್ರಾರ್ಥನೆ ಮಾಡಿಕೊಂಡು, ಎಲ್ಲ ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ಬೇಕು ಸ್ವಾಮೀಜಿ, ಬ್ಲೆಸ್ ಮಾಡಿ ಅಂದರು. ತಥಾಸ್ತು. ಮಗಳು MBBS ಮಾಡೋಕ್ಕೆ ಹೊರಟಿದ್ದಾಳೆ, ಸ್ವಲ್ಪ ಬ್ಲೆಸ್ ಮಾಡಿ ಅಂದರು. ಇನ್ನು ಯಾಕೆ ಬರಲಿಲ್ಲ ಅಂತ ಕೇಳಿದೆ. ಇಲ್ಲ, ತುಂಬ ಸ್ಟ್ರೆಸ್ ಇದೆ ಮಗಳಿಗೆ, ಡಾಕ್ಟ್ರಿಗೆ ಸ್ಟ್ರೆಸ್. ಶಿ ಈಸ್ ಎನ್ MBBS, ಶಿ ಹ್ಯಾಸ್ ಏನು ಗೈಡ್ ಮಾಡ್ತಾರೆ? ಸ್ಟ್ರೆಸ್ ಇದೆ ಅಂದರು. ಸ್ಟ್ರೆಸ್ ಇದೆ ಹೇಳಿದೆ, ಯೋಗಕ್ಕೆ ಸೇರ್ಕೊಳ್ಳೋಕೆ ಹೇಳಿ, ಮೆಡಿಟೇಷನ್ ಮಾಡೋಕ್ಕೆ ಹೇಳಿ. ಇಲ್ಲ, ಇಬ್ಬರು ಕೂತ್ಕೊಂಡಿರ್ತಾನೆ ಸ್ವಾಮೀಜಿ, ಮೆಡಿಟೇಷನ್ ಮಾಡೋದು ತುಂಬ ಸ್ಟ್ರೆಸ್. ಹೆಣ್ಮಕ್ಳಿಗೆ ಸ್ಟ್ರೆಸ್ ಬಂದರೆ ಏನು ನೆಕ್ಸ್ಟ್ ಪ್ರಾಬ್ಲಮ್ಮು? PCOD ಪ್ರಾಬ್ಲಮ್. ತಿಳ್ಕೊಳ್ಬೇಕು. ನಾನು ಸುಮ್ಮನೆ ಕೇಳಿದೆ, PCOD ಪ್ರಾಬ್ಲಮ್ಮ ಅಂತ. ಹೌದು ಅಂದರು. ಪರವಾಗಿಲ್ವೇ ಸ್ವಾಮೀಜಿ, ಗ್ರೇಟ್ ಅಂದರು. ಅದೇನು ಮ್ಯಾಜಿಕ್ ಅಲ್ಲ, ಇಟ್ ಈಸ್ ಎ ಕಾಮನ್ ಸೈಂಟಿಫಿಕ್ ಟರ್ಮ್. ಸ್ಟ್ರೆಸ್ ಬಂದರೆ ಹೆಣ್ಮಕ್ಳಿಗೆ ಅದು ಬರುತ್ತೆ ಅಂತ. ಅವ್ರು ಹೇಳ್ತಾರೆ, ಅದು ಇದ್ದರೂ ಪರವಾಗಿಲ್ಲ, ಅವಳು ಪಾಸ್ ಆಗಬೇಕು MBBS ಅಲ್ಲಿ ಫಸ್ಟು. ನಾನು ಹೇಳಿದೆ, ಅವಳು ಬದುಕಿದ್ರೆ ತಾನು ಪಾಸ್ ಆಗೋದು. ಈ ಥರ ಸ್ಟ್ರೆಸ್ ಬಂದರೆ ಯೋಚನೆ ಮಾಡಿ. ಅಪ್ಪ ಅಮ್ಮಂದ್ರೆ ಹೇಗೆ ಡಿಪೆಂಡ್ ಮಾಡ್ತಿದ್ದಾರೆ. ಯಾತಕ್ಕೋಸ್ಕರ ಮಕ್ಕಳು, ಯಾತಕ್ಕೋಸ್ಕರ ಗೃಹಸ್ಥಾಶ್ರಮ, ಅರ್ಥ ಆಗ್ತಿದ್ದಿಲ್ಲ. ಯಾತಕ್ಕೋಸ್ಕರ ಸಂಪಾದನೆ, ಎಲ್ಲ ಧರ್ಮಕ್ಕೆ. ಬ್ರಹ್ಮಚಾರಿ ಆಶ್ರಮ ವೇದ ಅಧ್ಯಯನ ಮಾಡಬೇಕಂದ್ರೆ ಧರ್ಮಕ್ಕೋಸ್ಕರ. ಗೃಹಸ್ಥಾಶ್ರಮ ಧರ್ಮದಲ್ಲಿ, ಬ್ರಹ್ಮಚಾರಿ ಆಶ್ರಮದಲ್ಲಿ ಹೇಳಿರೋದನ್ನು ಪಾಲನೆ ಮಾಡೋಕ್ಕೋಸ್ಕರ ಗೃಹಸ್ಥಾಶ್ರಮ. ಹಣ ಸಂಪಾದನೆಗಲ್ಲ. ಸಾಕಷ್ಟು ಸತಿ ಹಲವಾರು ಕಡೆ ಹೇಳಿದ್ದೀನಿ ನಾನು ಇದನ್ನು. ಮತ್ತೆ ರಿಪೀಟ್ ಮಾಡ್ತೀವಿ, ಯಾಕಂದ್ರೆ ಮಂಡೆ ಒಳಗಡೆ ಹೋಗಲ್ಲ. ಬ್ರಾಹ್ಮಣಸ್ಯತು ದೇಹಾಯ ನ ಉಪಭೋಗಾಯ ಕಲ್ಪತೆ. ಅರ್ಥ ಆಗತ್ತಾ? ಬ್ರಾಹ್ಮಣಸ್ಯತು ದೇಹಾಯ ನ ಉಪಭೋಗಾಯ ಕಲ್ಪತೆ. ಬ್ರಾಹ್ಮಣ ಅಂದರೆ ಜಾತಿ ಬ್ರಾಹ್ಮಣ ಅಂತಲೇ ಅಲ್ಲ, ಇಲ್ಲಿ ಗುಣಬ್ರಾಹ್ಮಣ ಅಂತಂದ್ರೂ ತಗೊಳ್ಳಿ. ಯಾರು ಈ ಆಧ್ಯಾತ್ಮಿಕ ಜೀವನದಲ್ಲಿರ್ತೀವೋ, ಸುಖ ಪಡಬೇಕು ಅಂತವ ಎಳ್ಳಷ್ಟು ಮನಸ್ಸಿನಲ್ಲಿ ಇರಬಾರ್ದಂತೆ. ಇಹ ಕ್ಲೇಶ ಮಹತೆ. ಈ ಜನ್ಮವನ್ನು ತಾಳಿದಾಗ ಕ್ಲೇಶವೇ. ಶರೀರವನ್ನು ಬಿಟ್ಟರೆ ಪ್ರೇತ್ಯ ಅನಂತ ಸುಖಾಯಚ. ಎಲ್ಲಿ ಮಾಡ್ತೇವೆ ನಾವು? ಎಲ್ಲ ಹಿರಿಯರ ಮಾತು ನೋಡಿ ಹೇಗಿದೆ. ಬ್ರಾಹ್ಮಣ ಅಂದರೆ ಅವರು ಜಗತ್ತಿಗೆ ಹಿತ ಅಂತ. ಈಗ ಸ್ವಹಿತವೇ ಆಗೋಗಿದೆ ಎಲ್ಲ. ಸಕಾಮ ಕರ್ಮ ನಿಂದನೆ, ನಿಷ್ಕಾಮ ಕರ್ಮ ನಿಂದನೆ. ಕೇವಲ ಜ್ಞಾನಪ್ರಧಾನ ಲೈಫ್, ಜ್ಞಾನಪ್ರಧಾನ ಜೀವನ ಮಾತ್ರದಿಂದ ಮನುಷ್ಯನಿಗೆ ಪರಿಪೂರ್ಣ ಶಾಂತಿ. ಆ ಶಾಂತಿಯೇ ಮೋಕ್ಷ ಅಂತ ಇಲ್ಲಿ ಹೇಳ್ತಾ ಇದೆ ಈ ಉಪನಿಷತ್. ಪ್ರತಿಯೊಂದು ಉಪನಿಷತ್ತು ಒಂದೊಂದು ರೀತಿಯಾಗಿ ಪ್ರೆಸೆಂಟ್ ಮಾಡುತ್ತೆ. ಈ ಉಪನಿಷತ್ತು ಕರ್ಮವನ್ನು ನಿಂದನೆ ಮಾಡಿದೆ. ಪ್ರಶ್ನೋಪನಿಷತ್ ಉಪಾಸನೆಯನ್ನು ನಿಂದನೆ ಮಾಡಿತು. ಈಶಾವಾಸ್ಯ ಉಪನಿಷತ್ ಎರಡನ್ನೂ ನಿಂದನೆ ಮಾಡಿತು. ಇನ್ನು ಮಾಂಡುಕ್ಯಕ್ಕೆಲ್ಲ ಹೋಗ್ಬೇಕು ನಾವು.
ಮುಂದಿನ ವರ್ಷ ಮಾಂಡುಕ್ಯ ಉಪನಿಷತ್ ನಮ್ಮ ಸಿಲೆಬಸ್ಸಲ್ಲಿದೆ. ಅಷ್ಟರದ್ದು ಎಲ್ಲ ತಯಾರಿ ಆಗಿಬಿಡ್ಬೇಕು. ಆ ಟೈಮ್ಗಾದರೂ ನೀವು ಹೇಳಬೇಕು ಸಕಾಮಕರ್ಮ ತಲಾಕ್, ನಿಷ್ಕಾಮಕರ್ಮ ತಲಾಕ್, ಜ್ಞಾನಮಪಿ ತಲಾಕ್. ಅದು ಹೇಳಬಾರ್ದು ಆಯಿತಾ? 2 ಸಾಕು ಸದ್ಯಕ್ಕೆ, 3 ಬೇಡ. ತಲಾಕ್ ತಲಾಕ್ ತಲಾಕ್. ಸರಿ, ಈ ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ನಿಂದನೆ ಪೋರ್ಷನ್ಸ್, ಅದನ್ನು ವಿತ್ ಎ ಪಿಂಚ್ ಆಫ್ ಸಾಲ್ಟ್ ಮೇ ಯು ಆಲ್ ಟೇಕ್. ಇಂಟ್ರಡಕ್ಷನ್ ಕೊಟ್ಟಿದ್ದು ಅದಕ್ಕೆ ಅರ್ಧ ಗಂಟೆ, ಆಮೇಲೆ ಕಂಪ್ಲೇಂಟ್ ಮಾಡಬಾರ್ದು. 1 to 8. ಅವಿದ್ಯಾಯಾಮಂತರೇಣ ವರ್ತಮಾನಾ ಸ್ವಯಂ ಧೀರಾಃ ತ್ವಂಡಿತಂ ಮನ್ಯಮಾನಾಃ ಜಂಗನ್ಯಮಾನಾಃ ಪರ್ಯಾಂತಿ ಮೂಢಾ ಅಂಧೇನೈವ ನೀಯಮಾನಾ ಯಥಾಂಧಾಃ. ಸರಿ, 4 ಜನರು ಇರ್ತಾರಂತೆ. 4 ಜನರು, ಉಪನಿಷತ್ ಹೇಳ್ತಿಲ್ಲ, ನಾವು ಬರ್ಕೊಳ್ಬೇಕು. ಅವಿದ್ಯಾ ಅಂತ ಪದವನ್ನು ಉಪಯೋಗ ಮಾಡಿದ್ರಿಂದ 4 ಜನ ಇರ್ತಾರಂತೆ. ಯಾರು? ನನಗೆ ಗೊತ್ತಿಲ್ಲ ಅನ್ನುವಂಥ ಒಬ್ಬರು, ನನಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ ಅಂತಲೂ ಗೊತ್ತಿಲ್ಲ. ಇದು ಫಸ್ಟ್ ಕ್ಯಾಟಗರಿ. ನನಗೆ ಏನು ಗೊತ್ತಿಲ್ಲ ಜೀವನದಲ್ಲಿ, ನನಗೇನು ಜೀವನದಲ್ಲಿ ಗೊತ್ತಿಲ್ಲ ಅಂತಲೂ ಗೊತ್ತಿಲ್ಲ, ಅದು ಫಸ್ಟ್ ಕ್ಯಾಟಗರಿ. ಅವನನ್ನು ನಾವೇ ಹೇಳ್ತೀವಿ ಮೂಢ, ಹುಚ್ಚ ಅಂತೀವಿ. ಹೀ ಈಸ್ ಎ ಫೂಲ್, ಫಸ್ಟ್ ಕ್ಯಾಟಗರಿ. 2ನೇ ಕ್ಯಾಟಗರಿ, ನನಗೇನು ಜೀವನದಲ್ಲಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂತ ಗೊತ್ತು, ಏನು ಗೊತ್ತಿಲ್ಲ ಅಂತ ಗೊತ್ತು, ಅದು ಸೆಕೆಂಡ್ ಕ್ಯಾಟಗರಿ. ಅವನು ಅಜ್ಞಾನಿ, ವ್ಯಾವಹಾರಿಕವಾಗಿ ಅಜ್ಞಾನಿ. ಆ ಥರ ಅಜ್ಞಾನಿಗಳಿಗೆ ಉಪದೇಶವನ್ನು ಮಾಡುವಂಥ ಶಾಸ್ತ್ರ ಹೇಳಿದೆ. ಕ್ಯಾಟಗರಿ ಕರೆಕ್ಟಾಗಿ ಹಾಕ್ಕೊಳ್ಬೇಕು. ನಾವು ಎಲ್ಲಿ ಬೀಳ್ತೀವಿ ಅಂತ ನೋಡ್ಬೇಕು ಇವಾಗ, ಆಯಿತಾ? 3ನೇದು, ಜೀವನದಲ್ಲಿ ನನಗೆ ಗೊತ್ತು, ಗೊತ್ತು ಅಂತ, ಅದಾದಮೇಲೆ ಗೊತ್ತು ಅಂತ ಗೊತ್ತಿಲ್ಲ, ಗೊತ್ತು ಅಂತ ಗೊತ್ತಿಲ್ಲ. 2, 3 ಅದೇ ಹೇಳಿದ್ನಾ? ಇಲ್ಲ, ಬೇರೆ ಬೇರೆ ತಾನೆ. ಹಾಂ. ಸೊ ಇವನು ಮಲ್ಕೊಂಡಿದ್ದಾನೆ, ನಿದ್ದೆ ಮಾಡ್ತಿದ್ದ, ಇವನ್ನ ಎಬ್ಬಿಸ್ಬೇಕು. ಗೊತ್ತಿದೆಯಲ್ವಾ? ಗೊತ್ತಿಲ್ಲ ಅನ್ನೋದನ್ನು ಇಲ್ಲಪ್ಪ ನೀನು ಗೊತ್ತಿದೆ ಹೀಗೆ ಮಾಡು ಅಂತ ಹೇಳಬೇಕು. 4ನೇ ಅವನು, ಜೀವನದಲ್ಲಿ ನನಗೆಲ್ಲ ಗೊತ್ತು, ಗೊತ್ತು ಅಂತಲೂ ಗೊತ್ತು. ಇವನಿಗೆ ಜ್ಞಾನಿ ಅಂತ ಹೆಸರು, ಅಹಂಕಾರಿ ಅಂತ ಹೆಸರಲ್ಲ, ಜ್ಞಾನ ಅಂತ ಹೆಸರು, ಜ್ಞಾನಿ ಅಂತ ಹೆಸರು. ಇವನ ಹತ್ರ ಉಪದೇಶವನ್ನು ಕೇಳಬೇಕು. 5ನೇವ್ರು ನಾವು. ಇವಾಗ ಬರುತ್ತೆ 5ನೇವ್ರು. ನನಗೇನು ಜೀವನದಲ್ಲಿ ಗೊತ್ತಿಲ್ಲ, ಆದರೆ ಎಲ್ಲ ಗೊತ್ತಿದೆ ಅಂತ ನಾವು ಈ 5ನೇ ಕ್ಯಾಟಗರಿಲಿದ್ದೀವಿ. ಏನು ಗೊತ್ತಿಲ್ಲ ನಮಗೆ, ಬಟ್ ನಾವು ಆಡುವಂತಹ ರೀತಿ ಹೇಗಿದೆ? ಜಂಘನ್ಯಮಾನ. ಅದಕ್ಕೆಲ್ಲ ಬಂದೆ. ಜಂಘನ್ಯಮಾನ ಅಂದರೆ ಐ ಆಮ್ ಪ್ರೌಡ್ ಆಫ್ ಮೈ ಓನ್ ಸೆಲ್ಫ್. ನನ್ನ ಮಾತನ್ನು ಕೇಳ್ರಿ ನೀವು. ಹೇಳ್ತೀವೋ ಇಲ್ಲೋ ಮನೇಲಿ ಎಲ್ರಿಗೂ? ಯು ಪ್ಲೀಸ್ ಲಿಸನ್ ಟು ಮೀ. ನಿನಗೇನು ಗೊತ್ತಿಲ್ಲ, ಎಸ್ಪೆಷಲಿ ಗಂಡಸರು ಹೇಳುವಂತಹ ಮಾತು ಮನೆಯವ್ರಿಗೆ. ನಿನಗೆ ಗೊತ್ತಾಗಲ್ಲ, ಸುಮ್ಮನೆ. ಸಾಧಾರಣವಾಗಿ ಎಲ್ಲರ ಮುಂದೆ ಮುಖ ಕೊಡದಾಗೆ ಮಾತು. ಅಟ್ಲೀಸ್ಟ್ ಹ್ಯುಮ್ಯಾನಿಟೇರಿಯನ್ ಕನ್ಸರ್ನ್ ಅದು ಇರಬೇಕು ಅನ್ನೋದು ಇಲ್ಲ ಗಂಡಸರಿಗೆ. ಆ್ಯಸ್ ಇಫ್ ನಾನು ತುಂಬ ವಿಧಾನಸೌಧ ಅಲ್ಲಿ ಕಟ್ಬಿಟ್ಟಿದ್ದೀನಿ, ನಾನು ಮಾಡುವಂಥ ಶಾಸನಗಳೇ ಎಲ್ಲರೂ ಕೇಳ್ತಾರೆ. ಅವಶ್ಯಕತೆ ಇಲ್ಲವಲ್ಲ. ಕೆಲವು ವಿಚಾರಗಳಲ್ಲಿ ನಿಮಗೆ ಗೊತ್ತು, ಕೆಲವು ವಿಚಾರಗಳಲ್ಲಿ ಅವ್ರಿಗೆ ಗೊತ್ತು. ಅದಕ್ಕೆ ಪರಸ್ಪರಂ ಭಾವಯಂತಹ ತಾನೆ. ಇಲ್ಲಿ ಹೇಳ್ತಿರೋದು ವೇದಾಂತ ದೃಷ್ಟಿಯಿಂದಲೇ ನನಗೆ ಕರ್ಮವೇ ಪ್ರಧಾನ, ಉಪಾಸನೆಯೇ ಪ್ರಧಾನ ಅಂತ ಅವ್ರಿಗೆ ನನಗೆಲ್ಲ ಗೊತ್ತು, ಅಲ್ಲ ನನಗೇನು ಗೊತ್ತಿಲ್ಲ, ಇನ್ಫ್ಯಾಕ್ಟ್ ಎಲ್ಲ ಗೊತ್ತು ಅಂತ ಆಡುವಂತಹ ಜನ 5ನೇ ಕ್ಯಾಟಗರಿ. ಆ 5ನೇ ಕ್ಯಾಟಗರಿನ ಉಪನಿಷತ್ತಿಲ್ಲಿ ಅವಿದ್ಯಾಯಾಮ್ ಅಂತರೆ ಮುಳುಗಿಬಿಟ್ಟಿದ್ದಾರಂತೆ, ಅಜ್ಞಾನದಲ್ಲಿ. ಅಂತರೆ ಎಬ್ಸೋಕ್ಕೆ ಆಗಲ್ಲ ಅವ್ರನ್ನ. ಅವಿದ್ಯಾ ಅಂದರೆ ಅಜ್ಞಾನದ ಪರಮಾವಧಿ. ಡೀಪ್ಲಿ ಎನ್ಗ್ರಾಸ್ಡ್ ಇನ್ ಕರ್ಮ.
ವರ್ತಮಾನಾಹ ಸ್ವಯಂ ಧೀರಾಹ. ಹೇಳ್ಬೇಕಾ ಎಕ್ಸ್ಪ್ಲನೇಷನು? ಸ್ವಯಂ ಧೀರಾಹ. ಐ ಆಮ್ ದಿ ಬೆಸ್ಟ್ ಇನ್ ಲೈಫ್. ಅಡ್ವೈಸ್ ಯಾವಾಗ ಕೊಡಬೇಕು ಗೊತ್ತಾ? ವೆನ್ ಓನ್ಲಿ ಆಸ್ಟ್. ಸುಮಾರು ಜನಕ್ಕೆ ಹೇಳ್ತಿರ್ತೀನಿ, ಆದರೂ ಕೇಳಿಸ್ಕೊಂಡು ಅಡ್ವೈಸ್ ಕೊಡ್ತಾನೆ ಇರ್ತಾರೆ ನಮಗೂ. ಯಾಕಂದರೆ ಅವ್ರ ಅಡ್ವೈಸ್ ನಾವು ಕೇಳಲ್ವಲ್ಲ. ಸ್ವಾಮೀಜಿ ಪ್ಲೀಸ್ ಲಿಸನ್ ಟು ಬಿ, ಒಂದು ಅಡ್ವೈಸ್ ಇದೆ, ಇದನ್ನು ನೀವು ಮಾಡ್ಬೋದಲ್ಲ. ಈ ಥರ ಹೇಳಿದ್ಮೇಲೆ ಇಟ್ ಇಸ್ ಎ ಲೆಜಿಟಿಮೇಟ್ ಅಡ್ವೈಸ್ ಸ್ವಾಮೀಜಿ. ಅದೊಂದು ಇದು ಅಬ್ಜೆಕ್ಟಿವ್ ಸೇರಿಸೋದು. ಇಟ್ ಇಸ್ ಎ ಲೆಜಿಟಿಮೇಟ್ ಅಡ್ವೈಸ್, ಮೇ ಯು ಪ್ಲೀಸ್ ಮಾಡಿ. ಕೇಳಿದ್ರೆ ಮಾತ್ರ ಹೇಳಬೇಕು. ಕೇಳಿದಾಗ ಯಾತಕ್ಕೆ ನಾವೇ ಹೋಗಿ ಅಡ್ವೈಸ್ ಕೊಡೋದು ಒಬ್ಬರಿಗೆ? ಇಲ್ಲ, ಐ ಆಮ್ ಎ ವೆಲ್ ವಿಷರ್. ಯಾರಿಗೆ ಬೇಕು ವೆಲ್ ವಿಶಿಂಗ್? ಜನರಲಿ ಯೋಚನೆ ಮಾಡಿ, ಯಾರಿಗೆ ಕೇಳಿದ್ರ? ಬಟ್ ನಾವೇನೋ ಸ್ವಪ್ರತಿಷ್ಠೆಯಿಂದ ತೋರಿಸ್ಕೊಳಕ್ಕೆ ಹೋಗ್ತೀವಿ, ನಿಮ್ಗೆ ಒಳ್ಳೇದಾಗಲಿ ಮೀನ್ಸ್ ಪ್ರತಿಯೊಂದು ಆ ಥರ ಕ್ರಿಯೆ ಮಾಡಿದಾಗ ಏನಾಗುತ್ತೆ, ಪ್ರಪಂಚಕ್ಕೆ ರಿಯಾಲಿಟಿ ಕೊಡ್ತಿದ್ದೀರ, ನಿಮ್ಮನ್ನು ಪ್ರಶಂಸೆ ನೀವೇ ಮಾಡ್ಕೊಳ್ತಾ ಇದ್ದೀರ. ಇಟ್ ಈಸ್ ಬೆಟರ್ ಟು ಇಗ್ನೋರ್. ನಿಮಗೆ ಒಳ್ಳೇದಾಗ್ತಿದೆ ಮತ್ತೇನು ಕೆಟ್ಟದಾಗ್ತಿದ್ರು ನಾವು ತಡಿಬಾರ್ದಾ? ಹಾಗಂತಲ್ಲ, ಅದು ಬೇರೆ, ಅದು ಧಾರ್ಮಿಕ ವಿಚಾರಗಳು. ಆಧ್ಯಾತ್ಮಿಕದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಸ್ಪಿರಿಚುವಲ್ ಲೈಫಲ್ಲಿ ಬಂದಾಗ ನೀ ಹಾಗೆ ಮಾಡು, ನೀ ಹೀಗೆ ಮಾಡು ಅಂತ ಸುಮಾರು ಜನ ಅಡ್ವೈಸ್ ಕೊಡ್ತಾರೆ. ನಾವು ಯಾರೂ ಗುರುಸ್ಥಾನವನ್ನು ತೊಗೊಂಡಿಲ್ವಲ್ಲ ಒಬ್ರಿಗೆ ಅಡ್ವೈಸ್ ಮಾಡೋ ಥರ. ಸೆಲ್ಫ್ ಪ್ರೊಕ್ಲಮೇಷನ್ ಇಲ್ಲವೇ ಇಲ್ಲ ವೇದಾಂತದಲ್ಲಿ. ಯಾಕಿಲ್ಲ? ಸೆಲ್ಫ್ ಪ್ರೊಕ್ಲಮೇಷನ್ ಯಾಕೆ ವೇದಾಂತದಲ್ಲಿಲ್ಲ? ಎರಡನೇವನಿಲ್ಲ. ಅದಕ್ಕೋಸ್ಕರ ಇಫ್ ಹ್ಯಾವ್ ಟು ಸೆಲ್ಫ್ ಪ್ರೊಕ್ಲೈಮ್, ಯಾರೋ ಒಬ್ರಿಗೆ ತೋರ್ಸಕ್ತಾನೆ. ದ್ವಿತೀಯಾದ್ವೈ ಭಯಂ ಭವತಿ ಅಂತ ಬೃಹದಾರಣ್ಯಕ್ಕೆ ಹೇಳಿದ್ಮೇಲೆ ಎರಡನೇವನೇ ಇಲ್ಲದೆ ಇದ್ದಾಗ ಸೆಲ್ಫ್ ಪ್ರೊಕ್ಲೇಮೇಷನ್ ಯಾರಿಗೆ? ಯಾರಿಗೋಸ್ಕರ ಸ್ತುತಿ? ಅದ್ವೈತದಲ್ಲಿ ಎರಡನೇದೇ ಇಲ್ಲ ಅಂದಮೇಲೆ ನನ್ನನ್ನು ಜನ ರೆಕಗ್ನೈಸ್ ಮಾಡಬೇಕು ಅಂತ ಯಾವ ವೃತ್ತಿ ಅದು ಅಲ್ವಾ? ಎಷ್ಟೋ ಜನ ಸ್ವಾಮಿಗಳಿಗೆ ಈ ಕಾಂಪ್ಲೆಕ್ಸ್ ಇದೆ. ನಾನು ಚೆನ್ನಾಗಿ ಪಾಠ ಹೇಳಬೇಕು, ನಮ್ಮ ಆಶ್ರಮವು ಚೆನ್ನಾಗಿ ಬರಬೇಕು, ಇನ್ನೊಂದು ಆಶ್ರಮದ ಥರ. ಸುಮಾರು ಜನ ಸ್ವಾಮಿಗಳನ್ನ ನೋಡಿಬಿಟ್ಟಿದ್ದೀವಿ. ಇನ್ನೊಂದು ಆಶ್ರಮದ ಲೆವೆಲಲ್ಲೇ ಅವ್ರನ್ನೂ ಹೋಲಿಕೆ ಮಾಡ್ತಿರ್ತಾರೆ. ಅಲ್ಲಿ ಕಾಂಟ್ರಿಬ್ಯೂಷನ್ ಜಾಸ್ತಿ ಬರ್ತಿದೆ, ಅಲ್ಲಿ ಸಾವಿರಾರು ಜನ ಹೋಗ್ತಿದ್ದಾರೆ, ನಮಗೆ ಯಾಕೆ ಬರಲ್ಲ? ಇದೆಲ್ಲ ಹೇಳ್ತಾ ಇದ್ದಾಗ ನೀವು ರೀಡ್ ಬಿಟ್ವೀನ್ ದ ಲೈಸ್ ಅಂತ ಒಂದು ಸಿಸ್ಟಮ್ ಇದೆ, ಆಯಿತಾ? ಯಾಕಂದ್ರೆ ಹೆಸರು ಹೇಳೋಕ್ಕಾಗಲ್ಲ ನಾನು. ಈ ಥರ ಒಂದು ಪಬ್ಲಿಕ್ಕಲ್ಲಿ ಎರಡೆರಡು ಸ್ಪಿರಿಚುವಲ್ ಆರ್ಗನೈಸೇಷನ್ಸ್ ಒಟ್ಟಿಗೆ ಹೋಗ್ತಿದ್ರೆ ಈಚ್ ಈಸ್ ಕಾಂಪಿಟಿಂಗ್ ಟು ಅದರ್. ಒಂದು ಈ ರಾಜ್ಯದಲ್ಲಿದೆ, ಒಂದು ಹೊರ ರಾಜ್ಯದಲ್ಲಿದೆ. ಇಷ್ಟು ಹೇಳಿದ್ರೆ ಗೊತ್ತಾಗುತ್ತಾ? ಇಲ್ಲ ಹೆಸರು ಹೇಳಬೇಕಾ? ಬೇಡ ಅಲ್ಲ? ಹಾಂ, ಇನ್ನೊಂದು ಹೇಳ್ಬಿಡ್ತೀನಿ. ಗೊತ್ತಾಯ್ತಾ ಯಾರು ಅಂತ? ಹಾಂ, ನೋಡಿ, ಈ ಕಡೆ ನಮ್ಮವ್ರಿಗೆಲ್ಲ ಗೊತ್ತು, ಯಾಕಂದರೆ ನಮ್ಮದು ಸೇಮ್ ರಿಪೀಟ್ ಅಲ್ವ. ಹೊಸೊಬ್ರಿಗೆ ಗೊತ್ತಿಲ್ಲ ಅಂದರೆ, ಒಬ್ಬರು ಶಿವರಾತ್ರಿಗೆ ಡ್ಯಾನ್ಸ್ ಮಾಡ್ತಾರೆ, ಒಬ್ಬರು ನವರಾತ್ರಿಗೆ ಡ್ಯಾನ್ಸ್ ಮಾಡ್ತಾರೆ. ಗೊತ್ತಾಯ್ತಾ ಈಗ? ಹಾಂ, ಶಿವರಾತ್ರಿಗೂ ನವರಾತ್ರಿಗೆ ಡ್ಯಾನ್ಸ್ ಮಾಡೋರು ಕಾಂಪಿಟೇಷನ್. ಯೋಚನೆ ಮಾಡಿ, ಎಲ್ಲಿ ಉಪನಿಷತ್ತು ಚಿಂತನೆಗಳೆಲ್ಲಿದೆ? ನಾವು ಮಾಡುವಂತಹ ಚಿಂತನೆಗಳೇನು? ಸೆಲ್ಫ್ ಪ್ರೊಕ್ಲಮೇಷನ್ ಇಲ್ಲ. ಎಲ್ಲರೂ ಏನು ಹೇಳ್ತಾರೆ? ಆಲ್ ದಿ ಗಾಡ್ಮೆನ್ಸ್ ದೇ ಆರ್ ಸೆಲ್ಫ್ ಪ್ರೊಕ್ಲೈಮಿಂಗ್. ಅದು ಕರೆಕ್ಟು ಅಂತ ಬೇರೆ ವಾದ ಮಾಡೋಕ್ಕೆ ಇವಾಗ ಯಾಕೆ ಬಿಸ್ನೆಸ್ ಮಾಡಬಾರ್ದು ನಾನು? ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಹೇಳಿದ್ಮೇಲೆ ಬಿಸ್ನೆಸ್ ತಗೊಳ್ಳುವಂತಹ ಅವಕಾಶ ಎಲ್ಲಿದೆ? ಡು ನಾವೇನು ಹೇಳ್ತೀವಿ? ಸಾಮಾಜಿಕ ದೃಷ್ಟಿಯಿಂದ ಸರಿ ಅಲ್ವಾ ಇದು? ಸಮಾಜ ಇಲ್ಲಪ್ಪ, ನಿನ್ನ ದೃಷ್ಟಿ, ಜ್ಞಾನಿ ದೃಷ್ಟಿಲಿ ಸಮಾಜ ಇಲ್ಲ. ಸಮಾಜ ಇಲ್ಲ ಅಂತಂದರೆ ಮತ್ತೆ ದೆನ್ ವಾಟ್ ಸ್ಪಿರಿಚುಯಾಲಿಟಿ ಯು ಆರ್ ಫಾಲೋಯಿಂಗ್? ಸುಮ್ಮನೆ ನಾವು ಬ್ಲೈಂಡಾಗಿ ಫಾಲೋ ಮಾಡೋದಲ್ಲ. ಒಂದು ಸಂಪ್ರದಾಯವನ್ನು ಫಾಲೋ ಮಾಡಬೇಕಂದ್ರೆ ನಮ್ಮ ಹಿರಿಯರು ಹಾಕೊಟ್ಟಿರುವಂತಹ ಮಾರ್ಗವನ್ನು ಫಾಲೋ ಮಾಡಬೇಕು. ಶಂಕರರು ಹಾಗೆ ಮಾಡಿದ್ರ? ಶಂಕರರ ಅನುಯಾಯಿಗಳು ಹಾಗೆ ಮಾಡಿದ್ರ? ಏನೋ ಒಂದೆರಡು ವ್ಯಾಲ್ಯೂ ಸಿಸ್ಟಮ್ ಆ ವ್ಯಾಲ್ಯೂ ಸಿಸ್ಟಮನ್ನು ಮಾರ್ಕೆಟ್ ಮಾಡ್ಕೊಳ್ಬಾರ್ದು. ಗೊತ್ತಾಗ್ತಿದೆ ಅಲ್ಲ? ಇದೆಲ್ಲ ಎಕ್ಸಾಂಪಲ್ ಹೇಳಿಲ್ಲ ಅಂದರೆ ನಿಮ್ಗೆ ಅರ್ಥ ಆಗಲ್ಲ. ಅನ್ಫಾರ್ಚುನೇಟ್ಲಿ ಐ ಹ್ಯಾವ್ ಟು ಕೋಟ್ ದೋಸ್ ಪೀಪಲ್ ಆ್ಯಸ್ ಎಕ್ಸಾಂಪಲ್ಸ್. ಅವಿದ್ಯಾಯಾಮ್ ಅಂತರೇ ಅಂದ್ರೇನು? ನನಗೇನು ಗೊತ್ತಿಲ್ಲ, ಬಟ್ ಗೊತ್ತಿದೆ ಅಂತ ಆಡುವಂತಹ ವ್ಯಕ್ತಿಗಳು ಸ್ಪಿರಿಚುವಲ್ ಲೈಫಲ್ಲಿ, ವ್ಯವಹಾರದಲ್ಲಿ ಬಿಸ್ನೆಸ್ ಪೀಪಲ್ ಬಗ್ಗೆ ಹೇಳ್ತಿಲ್ಲ. ಕರ್ಮಕಾಂಡವೇ ಪ್ರಧಾನ, ಉಪಾಸನಾ ಕಾಂಡವೇ ಪ್ರಧಾನ, ಅದೇ ಮೋಕ್ಷಕ್ಕೆ ಹೇತು ಅಂತ ಅಂದ್ಕೊಂಡವರು ಮುಳುಗ್ಬಿಟ್ಟಿದ್ದಾರೆ. ವರ್ತಮಾನಾಹ ಸ್ವಯಂ ಧೀರಾಹ. ಅವ್ರನ್ನ ವೈಸ್ ಪೀಪಲ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ನಮಗೆಲ್ಲ ಗೊತ್ತು. ಪಂಡಿತಂ ಮನ್ಯಮಾನಾಹ. ನಾನೇ ಪಂಡಿತ, ನಾನು ಹೇಳ್ದಾಗ ಕೇಳಬೇಕು.
ಜಂಘನ್ಯಮಾನಾಃ. ಜಂಘನ್ಯಮಾನಾಃ. ಜಂಘನ್ಯಮಾನ ಅಂದರೆ ಅರ್ಥಕಾಮಕ್ಕೆ ಜೀವನವನ್ನು ಮುಡುಪಾಗಿಟ್ಟಿರುವಂಥವ್ರು ಅಂತ. ಎನ್ಗ್ರಾಸ್ಡ್ ಇನ್ ಅರ್ಥ ಆ್ಯಂಡ್ ಕಾಮ. ಸ್ಪಿರಿಚುಯಾಲಿಟಿನೂ ಒಂದು ಬಿಸ್ನೆಸ್ ಆಗೋಗಿದೆ ಇವಾಗ. ಶ್ರೀವಿದ್ಯೆ ಉಪದೇಶ ಪಂಚದಶಿ ಎಷ್ಟು ಸಾವಿರಕ್ಕೆ? 15,000ಕ್ಕೆ. ಇವತ್ತೇ ಬೇಕು ಅಂದರೆ 32,000. ಇವತ್ತೇ ಬೇಕು ಅಂದರೆ, ಈಗಲೇ ಬೇಕು ಅಂದರೆ 50,000. ತಮಾಷೆ ಮಾಡ್ತಿಲ್ಲ. ನಿಮಗೆಲ್ಲ ಮೆಸೇಜಸ್ ಬಂದಿರಬೇಕಲ್ವ? ಯಾಕಂದ್ರೆ ಎಲ್ಲರೂ ಸೋಷಿಯಲ್ ಮೀಡಿಯಲ್ಲಿ ಇದ್ದೀರೋ ಇಲ್ವೋ? ಇಲ್ಲಾಂದರೆ ಮನುಷ್ಯರೇ ಅಲ್ಲ ನೀವು. ಸೋಷಿಯಲ್ ಮೀಡಿಯಲ್ಲಿ ಯಾರೂ ಇಲ್ಲ ಅಂದರೆ ಮನುಷ್ಯರೇ ಅಲ್ಲ. ಆಯಿತಾ? ಯು ಆರ್ ವೇ ಬಿಹೈಂಡ್. ಸೋಷಿಯಲ್ ಮೀಡಿಯಲ್ಲಿ ಇವತ್ತು ಯಾರೂ ಇಲ್ಲ ಅಂದರೆ ಟಾರ್ಜಾನ್ ಅಂತ ಅರ್ಥ. ತಮಾಷೆ ಇಲ್ಲ. ಐ ಆಮ್ ನಾಟ್ ಎಕ್ಸಾಜರೇಟಿಂಗ್. ಯಾವ ಮಂತ್ರೋಪದೇಶವು ಎಲ್ಲ ದುಡ್ಡಿಗೆ. ಎಂಥ ಶ್ರೀವಿದ್ಯೆ ಉಪಾಸನೆ ಎಲ್ಲಿದೆ? ಅದನ್ನು ಹಣಕ್ಕೆ ಮಾರೋದು ಅಂತಂದ್ರೇನು? ಆನ್ಲೈನಲ್ಲಿ ಕೊಡುವಂಥದ್ದಂದ್ರೆ ಏನು? ಆನ್ಲೈನಲ್ಲೇ ನ್ಯಾಸ. ಇವಾಗ ಸಡನ್ನಾಗಿ ಅಲ್ಲಿ ಏನಾರು ಇದು ನೆಟ್ವರ್ಕ್ ಕಮ್ಮಿ ಆಯಿತು ಅಂತ, ಅಸ್ಯ ಶ್ರೀ ವಿಷ್ಣುವ್ರ ಏನಿದೆ, ಅಸ್ಯ ಶ್ರೀ ಸಾಂಬ ಸದಾಶಿವ ಮಹಾಮಂತ್ರಸ್ಯ ಏನು ಮಾಡ್ತಾಯಿದ್ದು ನೋಡಿ, ವಾಮದೇವ ಋಷಿ, ಇಲ್ಲಿ ಮುಟ್ಕೊಳ್ಬೇಕು, ನೆಟ್ವರ್ಕ್ ನಿಂತೋಯ್ತು, ಇಲ್ಲಿಗೆ ನಿಂತೋಯ್ತಪ್ಪ. ಯೋಚನೆ ಮಾಡಿ, ಪಂಕ್ತಿಸ್ ಚಂದ ಇಲ್ಲಿ ನಿಂತೋಯ್ತು, ಏನು ಮಾಡ್ತೀರಾ? 15,000 ರೂಪಾಯಿನೂ ಹೋಯ್ತು ಅಲ್ವಾ? ಯೋಚನೆ ಮಾಡಿ. ಆಗತ್ತಾ? ಅವೆಲ್ಲ ನಾವು ಯೋಚನೆ ಮಾಡಲ್ಲ. ಯಾರೋ ಒಂದು 10 ಜನ ಅವ್ರ ಹಿಂದೆ ಹೋಗ್ತಾರೆ. ಇಟ್ ಈಸ್ ಬಿಕಾಸ್ ಆಫ್ ಹಿಸ್ ಆರ್ ಹರ್ ದಶಾಭುಕ್ತಿ ಈಸ್ ಗೋಯಿಂಗ್ ವೆಲ್. ಪೀಪಲ್ ಕ್ಯಾನ್ ಎಂಜಾಯ್. ಗುರು ದಶೆ ಚೆನ್ನಾಗಿರಬೇಕು, ಲಗ್ನದಿಂದ 10ನೇ ಮನೇಲಿ ಗುರು ಇರಬೇಕು, ಅದಕ್ಕಷ್ಟೇ. ಎಲ್ಲ ಆಗಲ್ಲ, ಅದು ನಾಟ್ ಪಾಸಿಬಲ್. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಜಂಘನ್ಯ ಅರ್ಥಕಾಮಕ್ಕೆ ಆಧ್ಯಾತ್ಮಿಕ ಜೀವನವನ್ನು ಉಪಯೋಗಿಸ್ಕೊಳ್ಳೋದು, ದುಡ್ಡು ಮಾಡುವಂಥದ್ದು ಅಂತ. ಇದು ವೈದಿಕ ಅರ್ಥದಲ್ಲಿ ನೋಡಬೇಕು ಅಂದರೆ ಸ್ವರ್ಗಕ್ಕೆ ಹೋಗಬೇಕು ಅಂತ. ವೈದಿಕ ಅರ್ಥದಲ್ಲಿ ಅಗ್ನಿಹೋತ್ರಿಗೆ ಹೇಳಿರೋದ್ರಿಂದ ಜಂಘನ್ಯಮಾನ ಅಂದರೆ ಪ್ರತಿಯೊಂದು ಕರ್ಮವೂ ಸಕಾಮ, ಪ್ರತಿಯೊಂದು ಕರ್ಮವೂ ನಾನು ಮೇಲಕ್ಕೆ ಸ್ವರ್ಗಕ್ಕೆ ಹೋಗಬೇಕು, ಇನ್ನು ಪುಷ್ಟಿ ಬರಬೇಕು ಅಂದರೆ ಅರ್ಥಕಾಮ ರಿಲೇಟೆಡ್. ನಾವು ಲೌಕಿಕವಾಗಿ ನೋಡಬೇಕು ಅಂದರೆ ಈ ಥರ. ಜಂಘನ್ಯಮಾನಾಃ ಪರಿಯಂತಿ ಮೂಢಾಃ. ಪರಿಯಂತಿ ಸುತ್ತಾನೇ ಇರ್ತಾರಂತೆ, ಅರ್ಥಕಾಮದಲ್ಲಿಯೇ ಸುತ್ತಾ ಇರ್ತಾರೆ. ಪರಿಯಂತಿ ಮೂಢಾಃ. ಏನಂತವರು? ಅಂಧೇನೈವ ನೀಯಮಾನ ಯಥಾಂಧಾಃ. ಕಣ್ಣಿಲ್ಲದೆ ಇರೋರು, ಆದರೆ ದಾರಿನ ತೋರಿಸೋರು, ಈ ದಾರಿಲಿ ಹೋಗುವಂತ. ಇಬ್ಬರು ಬೀಳೋದು, ಪಾತಾಳಕ್ಕೆ ಬೀಳೋದು. ಯೋಚನೆ ಮಾಡಿ. ಬ್ಲೈಂಡ್ ಲೀಡಿಂಗ್ ಟು ದ ಗ್ರೂಪ್, ಬ್ಲೈಂಡ್ ಗ್ರೂಪ್ ಅಷ್ಟೇ. ಎಲ್ಲ ಪಾಪ್ಯುಲರ್ ಸನ್ಯಾಸಿಗಳು, ಎಲ್ಲ ಸ್ವಾಮಿಗಳು ಈ ಗ್ರೂಪಲ್ಲೇ ಸೇರೋದು. ಮೋಕ್ಷ ಅವಶ್ಯಕತೆ ಇಲ್ಲ, ಕೇವಲ ನಾಮ ಜಪವೇ ಸಾಕು, ಕೇವಲ ಹರೇ ಕೃಷ್ಣ ನಾಮ ಜಪವೇ ಸಾಕು. ಎಲ್ಲಿ ಹೇಳಿದೆ? ಯಾವುದೋ ಒಂದು ಕಳಿಸಂತರಣೋಪನಿಷತ್ತಲ್ಲಿ ಹೇಳಿದೆ ಬಿಟ್ಟರೆ ಪ್ರಧಾನ ಉಪನಿಷತ್ತಲ್ಲಿ ಹೇಳಿಲ್ಲ. ಕಳಿಸಂತರಣೋಪನಿಷತ್ ಅನ್ನುವ ಒಂದು ಮುಕ್ತಿಕೋಪನಿಷತ್ತಿನ ಒಂದು ಭಾಗದಲ್ಲಿ ಮಾತ್ರ ಹರೇ ರಾಮಕೃಷ್ಣವನ್ನು ಹೇಳಿದ್ರೆ ಈ ಜನ್ಮದಿಂದ ಸಾರ್ಥಕತೆ ಅಂತ ಹೇಳಿದೆ ಬಿಟ್ಟರೆ ಪ್ರಧಾನ ಉಪನಿಷತ್ತಲ್ಲಿ ಹೇಳಬೇಕಲ್ಲ, ಅದಕ್ಕೆ ಆಚಾರ್ಯರು ಹೇಳಬೇಕಲ್ಲ, ಶಂಕರರು ಒಪ್ಪಬೇಕಲ್ಲ. ಶಂಕರರು ಮತ್ತೆ ನಾನು ಅದೇ ಹೇಳಿದೆ, ಶಂಕರರು ಹೇಳದೇ ಇರೋದನ್ನು ಇತರೆ ಆಚಾರ್ಯರು ಹೇಳೋದನ್ನು ಯಾತಕ್ಕೆ ಮಾನ್ಯ ಮಾಡಬೇಕು? ಕರೆಕ್ಟ್ ತಾನೆ? ನಮ್ಮ ಗುರುಗಳ ನನ್ನ ಮಾತು ನೀವು ನಂಬಲ್ಲ, ಶಂಕರರ ಮೇಲೆ ನಿಮಗೆ ಆಧಾರ ರೆಸ್ಪೆಕ್ಟ್ ಇದೆಯೋ ಇಲ್ವೋ? ಅವರೆಲ್ಲರೂ ಹೇಳಿದ್ದಾರೆ ಈ ಥರ ನಾಮ ಸಂಕೀರ್ತನೆಯಿಂದ ಮೋಕ್ಷ ಅಂತ ಯಾರು ಹೇಳಿದ್ದಾರೆ? ಶಂಕರರು ಹೇಳಿದ್ದಾರೆ, ಇತರೆ ಆಚಾರ್ಯರುಗಳು ಹೇಳ್ತಾರೆ. ನಮ್ಮ ಸಿದ್ಧಾಂತ ಅಲ್ಲ ಅದು. ನಾಮ ಸಂಕೀರ್ತನೆಯಿಂದ ಚಿತ್ತಶುದ್ಧಿ ಅಷ್ಟೇ, ಮೋಕ್ಷ ಸಾಧ್ಯವಿಲ್ಲ. ಮೋಕ್ಷ ಭಗವಂತನೂ ಕೊಡೋಕ್ಕೆ ಸಾಧ್ಯವಿಲ್ಲ. ಸಪೋಸ್ ಭಗವಂತ ನನಗೆ ಮೋಕ್ಷ ಕೊಡುವಂತ ನೀವು ಕೇಳ್ತಿದ್ದೀರಾ ಅಂತಂದರೆ ನೀವು ಜಂಘನ್ಯಮಾನ, ವೈದಿಕ ಜಂಘನ್ಯಮಾನ, ಸುಮ್ಮನೆ ಸುತ್ತುತ್ತಾ ಇದ್ದೀರಾ. ಪರಿಯಂತಿ ಮೂಢಾಃ.
ಮೋಕ್ಷ ಈಸ್ ನಾಟ್ ಎನ್ ಆಬ್ಜೆಕ್ಟ್. ತಿಳ್ಕೊಳ್ಳಿ ಫಸ್ಟ್, ಇದು ತಿಳಿಬೇಕು, ಮನ್ಸರಿಗೆ ಎಲ್ರಿಗೂ ಬರಬೇಕು. ಮೋಕ್ಷ ಅನ್ನೋದು ಒಂದು ಟ್ರಾವೆಲ್ ಅಲ್ಲ, ಎಲ್ಲೋ ಹೋಗೋದಲ್ಲ. ವಯಸ್ಸಾದ್ಮೇಲೆ ಕೇಳಬಾರ್ದು, ಕರ್ಕೊಂಬಿಡು ಬೇಗ ನನ್ನ ಅಂತ. ಕೇಳ್ಕೊಂಡ ನೀವು ಬಂದ್ರಿ, ಇವತ್ತು ನಾನು ಬರಬೇಕು, ಈ ತಾಯಿಯ ಗರ್ಭದಲ್ಲಿ ಹುಟ್ಟಬೇಕು, ಈ ತಾಯಿ ಯೋನಿಂದ ಬರಬೇಕು ಅಂತ ಕೇಳ್ಕೊಂಡ ಬಂದ್ರಿ. ಪ್ರಾರಬ್ಧವಶಾತ್ ಬಂದ್ರಿ, ಪ್ರಾರಬ್ಧವಶಾತ್ ಹೋಗ್ತೀರಿ. ಪ್ರಾರಬ್ಧವಶಾತ್ ನಾನು ಬಂದೆ, ನಾನು ಹೋಗ್ತೇನೆ, ನೀವು ಬಂದರೆ ಹೋಗ್ತೀರಿ. ಕರ್ಕೊಂಬಿಡು ಅಂತ ಕೇಳೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ನಿಮ್ಮ ಕೈಯಲ್ಲಿಲ್ಲ. ಯಾತಕ್ಕೆ ಹೇಳಬೇಕು? ವಯಸ್ಸಾದ್ಮೇಲೆ ಎಲ್ಲರೂ ಮಾಡುವಂಥದ್ದು ಹೀಗೆ. ಭಗವಂತ ಕರ್ಕೊಂಬಿಟ್ರೆ ನನ್ನ ಯಾಕೆ ಕರ್ಕೊಳ್ತಾನೋ ನಿಮ್ಮನ್ನ? ಅಲ್ಲೂ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇದೆ ಅಲ್ವಾ? ಯಾಕೆ ಕರ್ಕೊಳ್ತಾನೆ? ಪ್ರಾರ್ಥನೆ ಹೇಗಿರಬೇಕು? ಸ್ಟಾರ್ಟಿಂಗ್ ಫಸ್ಟ್ ಡೇನೇ ಹೇಳಿದೆ, ಫಸ್ಟ್ ಡೇ ಸೆಕೆಂಡ್ ಏನು ಅಲಾಟ್ ಆಗಿದೆಯೋ ಅದನ್ನು ಚೆನ್ನಾಗಿ ನಡೆಸಬೇಕು. ಅದು 10 ವರ್ಷ ಆಗಿರಲಿ, 120 ವರ್ಷ ಆಗಲಿ, ಭಗವಂತನಿಗೆ ಹಾಗೆ ಪ್ರಾರ್ಥನೆ. ಎಷ್ಟು ಈ ಶರೀರದಲ್ಲಿ ನಾನು ಇರ್ತೀನೋ ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಆಧ್ಯಾತ್ಮಿಕವಾಗಿ ಪುಷ್ಟಿಯನ್ನು ಕೊಟ್ಟು ಕಾಪಾಡು ಅಷ್ಟೇ. ಯಾಕಂದರೆ ಕರ್ಮ ಫಲದಾತ ಆಗಿರೋದ್ರಿಂದ ಐ ಕ್ಯಾನ್ ಮೇಕ್ ಓನ್ಲಿ ಸಚ್ ಪ್ರೇಯರ್. ಅಕ್ಸೆಪ್ಟಿಂಗ್ ದಿ ಪ್ರೇಯರ್, ಗ್ರಾಂಟಿಂಗ್ ದಿ ಪ್ರೇಯರ್ ಆರ್ ಪ್ರೇಯರ್ ವಿಶ್, ಇಟ್ ಈಸ್ ಹಿಸ್ ವಿಲ್. ಐ ಡೋಂಟ್ ಹ್ಯಾವ್ ಎನಿ ರೈಟ್ ಟು ಆಸ್ಕ್. ಯೋಚನೆ ಮಾಡಿ. ಅದಕ್ಕೆ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ, ಭಗವಂತ ನಮಗೆ ಈಡೇರಿಸಲ್ಲ. ಎಲ್ಲ ಅಸ್ಟ್ರಾಲಜರ್ಸ್ ಹತ್ರ ಹೋಗ್ತಿರ್ತೀವಿ, ಇನ್ಕ್ಲೂಡಿಂಗ್ ಮೀ. ಹೋಗಲ್ಲ, ಬರ್ತೀರಿ ಅಷ್ಟೇ. ಜಂಘನ್ಯಮಾನ ಬಿಡಬೇಕು. ಮೋಕ್ಷ ಈಸ್ ನಾಟ್ ಫಾರ್, ಈಸ್ ನಾಟ್ ಪೋಸ್ಟ್ ಮಾರ್ಟಮ್, ಇಟ್ ಈಸ್ ಹಿಯರ್ ಆ್ಯಂಡ್ ನೌ. ಇಲ್ಲಿ ಇವಾಗಲೇ. ನನ್ನ ಮೈಂಡ್ ಸೆಟ್ ಚೇಂಜ್ ಆಗಬೇಕು ಮೋಕ್ಷಕ್ಕೆ ಅಷ್ಟೇ. ಇಹೈವ ತೈರ್ಜಿತ ಸರ್ಗ, 5ನೇ ಅಧ್ಯಾಯ. ಇಹೈವ ಜಂಘನ್ಯಮಾನ ಪರ್ಯಂತಿ ಮೂಢ ಅಂಧೇನೈವ ನೀಯಮಾನ ಯಥಾಂಧ. ಸೊ ಈ ಅರ್ಥಕಾಮದಿಂದ, ಈ ವೈದಿಕ ಸಕಾಮ ಕರ್ಮದಿಂದ ಆದಷ್ಟು ಬೇಗ ಬಿಡುಗಡೆ ಹೊಂದಿಕೊಳ್ಬೇಕು. ನಾಳೆಯಿಂದ ಏನು ಮಾಡ್ತೀರಿ? ಏನೆಲ್ಲ ಲಿಸ್ಟ್ ಇತ್ತು ನಿಮ್ಮದು, ಇದಾಗಬೇಕು 23 ಇದಾಗಬೇಕು, 24 ಇದಾಗಬೇಕು, ಎಲ್ಲ ಹರಿದು ಮುಂದೆ ಅಗ್ನಿಹೋತ್ರವನ್ನು, ಕುಂಡವನ್ನು ಸ್ಥಾಪನೆ ಮಾಡಿ ಸ್ವಾಹ ಸ್ವಾಹ ಎಲ್ಲ ಅಲ್ಲಿ ಹೋಮ ಮಾಡಿಬಿಡ್ಬೇಕು. ಯಾವ ಡಿಸೈರು ಇರಬಾರ್ದು ನಿಮಗೆ. ಸ್ವಾಮೀಜಿ, ನಿಮಗೆ ಆಶ್ರಮದ್ದು ಎಕ್ಸ್ಪೆಂಡ್ ಆಗಬೇಕು ಅನ್ನೋ ಡಿಸೈರ್ ನಿಮಗಿಲ್ವಾ? ಬರುತ್ತೆ. ನಿಮಗೆ ಹೊಸಬ್ರಿಗೆ ಬರಲ್ಲ, ನಮ್ಮ ಶಿಷ್ಯಂದ್ರಿಗೆಲ್ಲ ಬರುತ್ತೆ ಅಲ್ವಾ? ನಮಗೆ ಇದ್ದರೆ ಇತ್ತು, ಇಲ್ಲ ಅಂದ್ರಿಲ್ಲ. ಯಾವುದಕ್ಕೂ ಅಟ್ಯಾಚ್ ಇಲ್ಲ. ಈ ಸ್ಥಾನದಲ್ಲಿ ಒಂದು ಕೂತು ಹೇಳಬೇಕು ಅಂದರೆ ಕೆಪಾಸಿಟಿ ಇಟ್ಕೊಂಡೇ ಹೇಳೋದು, ಸುಮ್ಮನೆ ಲಿಪ್ ಸರ್ವಿಸ್ ಅಲ್ಲ ಯಾವುದು. ಬಂತು, ಎಂಜಾಯ್. ಆಗತಂ ಸ್ವಾಗತಂ, ಆಗತೇ ಸ್ವಾಗತಂ ಕುರ್ಯಾತ್, ಗಚ್ಚಂತ ನಿವಾರಯೇತ್. ಬಂದರೆ ಸಂತೋಷ, ಬರಲಿಲ್ಲ ಇನ್ನೂ ಸಂತೋಷ. ಯಾವಾಗೆಲ್ಲ ಡಿಸೈರ್ ಬಂತು, ಜನ್ಮಕ್ಕೆ ಕಾರಣ ತಿಳ್ಕೊಳ್ಳಿ. ಎನಿ ಡಿಸೈರ್ ಎಕ್ಸೆಪ್ಟ್ ಸ್ಪಿರಿಚುವಲ್ ಡಿಸೈರ್, ಬಿಕಾಸ್ ಅದು ಸ್ವಲ್ಪ ಲ್ಯಾಡರ್ ಕರ್ಕೊಂಡು ಹೋಗುತ್ತೆ. ಸ್ಪಿರಿಚುವಲ್ ಡಿಸೈರ್, ಅದಕ್ಕೆ ಸ್ವಾಮಿ ಪರಮಾರ್ಥಾನಂದರು ಚೆನ್ನಾಗಿ ಕರೀತಾರೆ, ನಾನ್ ಬೈಂಡಿಂಗ್ ಡಿಸೈರ್ ಅಂತಾರೆ. ಬೇರೆ ಎಲ್ಲ ಲೌಕಿಕ ಡಿಸೈರು ಬೈಂಡಿಂಗ್ ಡಿಸೈರ್, ಬಂಧನ ಮಾಡುವಂತಹ ಆಸೆ. ಅರ್ಥಕಾಮವನ್ನು, ಅರ್ಥಕಾಮಕ್ಕೆ ರಿಲೇಟ್ ಆಗಿರುವಂಥ ಆಸೆನೆಲ್ಲ ಬಿಡಬೇಕು. ಆಧ್ಯಾತ್ಮಿಕ ಜೀವನಕ್ಕೆ ಕರ್ಕೊಂಡು ಹೋಗುವಂಥ ಆಸೆನೆಲ್ಲ ತಾತ್ಕಾಲಿಕವಾಗಿ ಹಿಡ್ಕೊಳ್ಬೇಕು. ಒಂದು ಸತಿ ಆ ಗುರಿ ಮುಟ್ಟಿದ್ರೆ ಅದನ್ನು ಬಿಟ್ಬಿಡೋದು. ಅದಕ್ಕೆ ನೆನ್ನೆ ಹೇಳಿದ್ದು, ವರ್ಲ್ಡ್ ಡಿಪೆಂಡೆನ್ಸ್ ಟು ಗಾಡ್ ಡಿಪೆಂಡೆನ್ಸ್ ಟು ಸೆಲ್ಫ್ ಡಿಪೆಂಡೆನ್ಸ್ ಅಂದರೆ ಏನು? ಜ್ಞಾನನಿಷ್ಠೆಯಲ್ಲಿ ಬರುವಂತಹ ಡಿಪೆಂಡೆನ್ಸ್. ಸೆಲ್ಫ್ ಡಿಪೆಂಡೆನ್ಸ್ ಅಂದಿದ ತಕ್ಷಣ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತಲ್ಲ, ಅದು ಪ್ರಾರಬ್ಧಕ್ಕದು, ತಿಳಿರಿ. ಸೊ ಸಕಾಮ ಕರ್ಮವನ್ನೆಲ್ಲ ಬಿಡಬೇಕು. ಅವಾಗ ಬಿಟ್ಟರೆ ನಿಜವಾಗ್ಲೂ ನೀವು ಕರ್ಮಯೋಗಿ ಅಂತ ಅನ್ಸ್ಕೊಳ್ಳೋದು. ನಾವು ಜ್ಞಾನಕ್ಕೆ ಹೋಗಬೇಕು. ನಾವಿರೋದು ಎಲ್ಲಿ ಇವಾಗ? ಕರ್ಮಿಗಳಾಗಿದ್ದೀವಿ. ಕರ್ಮಿಗಳಿಂದ ಕರ್ಮಯೋಗ ಅಂತ ಮಾಡಿಕೊಂಡು, ಕರ್ಮಯೋಗದಿಂದ ಉಪಾಸನೆ ಯೋಗಕ್ಕೆ ಬಂದು, ಉಪಾಸನೆಯಿಂದ ಜ್ಞಾನ ಯೋಗಕ್ಕೆ ಬಂದು, ಅಥವಾ ಜ್ಞಾನ ಯೋಗ್ಯತಾ ಪ್ರಾಪ್ತಿಯನ್ನು ಪಡೆದು, ಜ್ಞಾನ ಯೋಗ್ಯತಾ ಪ್ರಾಪ್ತಿಯಿಂದ ಜ್ಞಾನವನ್ನು ಪಡೆದು, ಜ್ಞಾನದಿಂದ ಜ್ಞಾನ ನಿಷ್ಠೆಗೆ ಬಂದು, ಜ್ಞಾನ ನಿಷ್ಠೆಯಿಂದ ಜೀವನ್ಮುಕ್ತ ಸ್ಥಿತಿಗೆ ಬಂದು, ಜೀವನ್ಮುಕ್ತಿಯಿಂದ ವಿದೇಹ ಮುಕ್ತಿ. 7 ಸ್ಟೆಪ್ ಹೇಳಿದೆ. ಅದಕ್ಕೆ 7 ಜನ್ಮ ಸ್ವಾಮೀಜಿ, ಒಂದೊಂದು ಜನ್ಮ. ಎಲ್ಲ ಇಲ್ಲೇ ಆಗಬೇಕು. ಇಷ್ಟೆಲ್ಲ ಆಸಕ್ತಿ ಇದೆ ಅಂದರೆ ನಿಮಗೆ ಈ ಜನ್ಮದಲ್ಲೇ ತಾನೇ ಪಾಸಿಬಿಲಿಟಿ ಅಲ್ವಾ? ಯೋಚನೆ ಮಾಡಿ. ಸೊ ನಾಳೆ ಏನು ಮಾಡ್ತೀರಾ? ಎಲ್ಲ ಲಿಸ್ಟು ನೀವು ಬರೆಯೋಕ್ಕಾಗಲ್ಲ ಅಂದರೆ ನೀವು ಬರೆದುಬಿಡಿ.
ಅಲ್ಲಿ ಹಾಕಬೇಕು ಅಂತಂದರೆ ಬೇಜಾರು ಏನಾರು ಆದರೆ ತಂದುಕೊಡಿ ನನಗೆ, ನಾನೇ ನೋಡಲ್ಲ, ಡೋಂಟ್ ವೆರಿ. ಇಲ್ಲೊಂದು ಇಟ್ಬಿಡೋಣ ಸ್ವಾಹ. ಎಷ್ಟೋ ಸ್ಪಿರಿಚುವಲ್ ಆರ್ಗನೈಸೇಷನ್ಸಲ್ಲಿ ಹೀಗೆ ಮಾಡ್ತಾರೆ. ಇದೆಲ್ಲ ವೇದದಲ್ಲಿ ಅಂದ್ರೇನು, ತಂತ್ರದಲ್ಲಿ ಹೇಳಿರುವಂಥದ್ದೇ, ಕಾಪಿ ಚಟ್ ಅಷ್ಟೇ. ಈ ಥರ ಮಾಡಿದ್ರೆ ಏನೋ ಜನಕ್ಕೆ ಒಂದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ತಾರೆ ಎಲ್ಲರೂ, ಸ್ಟ್ರೆಸ್ ಇರುತ್ತೆ ಬೇರೆ ಅವ್ರಿಗೆ, ಏನೋ ಹೀಗೆ ಮಾಡಿದ್ರೆ ಒಂದು ರಿಲ್ಯಾಕ್ಸೇಷನ್ ಅಷ್ಟೇ. ಉಪನಿಷತ್ತು ಮಂತ್ರಗಳು ಹೇಗಿದೆ ನೋಡಿ. ಸಕಾಮ ಕರ್ಮ ತ್ಯಾಗ, 8ನೇ ಮಂತ್ರ ಏನು? ಸಕಾಮ ಕರ್ಮ ತ್ಯಾಗ. 9ನೇದು ಅವಿದ್ಯಾಯಾಂ ಬಹುಧಾ ವರ್ತಮಾನಾಃ ವಯಂ ಕೃತಾರ್ಥಾ ಇತ್ಯಭಿಮನ್ಯಂತಿ ಬಾಲಾಃ ಯತ್ ಕರ್ಮಿಣೋ ನ ಪ್ರವೇದಯಂತಿ ರಾಗಾತ್ತೇನ ಆತುರಾಃ ಕ್ಷೀಣಲೋಕಾಶ್ಚವಂತೆ ಅವಿದ್ಯಾಯಾಂ ಬಹುಧಾ ವರ್ತಮಾನಾಃ ಕೃತಾರ್ಥಾ ಇತ್ಯಭಿಮನ್ಯಂತಿ ಬಾಲಾಃ ಯತ್ ಕರ್ಮಿಣೋ ನ ಪ್ರವೇದಯಂತಿ ರಾಗಾತ್ತೇನಾತುರಾಃ ಕ್ಷೀಣಲೋಕಾಶ್ಚ್ಯವಂತೆ. ಇದು 5ನೇ ಕ್ಯಾಟಗರಿನೇ. ನನಗೆಲ್ಲ ಗೊತ್ತು, ಸರಿ ಅದೇ ನನಗೆಲ್ಲ ಗೊತ್ತಿಲ್ಲ, ಗೊತ್ತು ಅಂತ ಆಡ್ತಿರುವಂತಹ ವ್ಯಕ್ತಿ. ಅವಿದ್ಯಾಯಾಂ ಬಹುಧಾ ವರ್ತಮಾನ. ಬಹುಧಾ ಹಿಂದಿನ ಮಂತ್ರದಲ್ಲಿ ಅಂತಾರೆ. ಇಲ್ಲೇನಾಗಿದೆ, ಸಕಾಮ ಕರ್ಮವನ್ನು ಬಿಡಬೇಕು ಅಂತ 8ನೇ ಮಂತ್ರ ಹೇಳಾಯಿತು. ಇಲ್ಲಿ ಸಕಾಮ ಕರ್ಮವನ್ನು ಬಿಟ್ಟು ನಿಷ್ಕಾಮ ಕರ್ಮವೇ ಪ್ರಧಾನ ಅಂತ ಹೇಳುವಂತಹ ವ್ಯಕ್ತಿ ಈ ಶ್ಲೋಕ. ಅಂದರೆ ಅವ್ರ ಮನಸ್ಸಲ್ಲಿ ಅಷ್ಟು ಕನ್ಫ್ಯೂಷನ್ ಇದೆ ಅಂತ. ಏನು, ಜೀವದ ಬಗ್ಗೆ, ಈಶ್ವರದ ಬಗ್ಗೆ, ಜಗತ್ತಿನ ಬಗ್ಗೆ ಕರೆಕ್ಟ್ ಡಿಸ್ಟಿಂಕ್ಷನ್ ಇಲ್ಲ ಅಂತ, ವಿಭಜನೆ ಮಾಡುವಂತಹ ಶಕ್ತಿ ಇಲ್ಲ ಅಂತಹ ಕ್ಯಾಟಗರಿ. ಜೀವ, ಈಶ್ವರ, ಜಗತ್, ಈ ತ್ರಿಪುಟಿಗಳೇ ಪೂರ್ತಿ ವೇದದಲ್ಲಿ ಹೇಳಿರೋದು ಈ 3ನೇ. ಒಂದು ಜೀವ ವಿಚಾರವನ್ನು ಹೇಳುತ್ತೆ, ಒಂದು ಜಗತ್ ವಿಚಾರ ಹೇಳುತ್ತೆ, ಜೀವ ಜಗತ್ತಿಗೆ ಇರುವಂತಹ ಆಧಾರ ಭಗವಂತನ ವಿಚಾರವನ್ನು ಹೇಳುತ್ತೆ. ಜೀವನಿಗೆ ಯಾವಾಗಲೂ ಭಯ ಇರುತ್ತೆ, ಮುಂದೇನಾಗುತ್ತೋ. ಕೆಲವರೆಲ್ಲ ನೋಡಿ ನಿಮ್ಮನ್ನು ಭಯದಲ್ಲೇ ಇಟ್ಟಿರ್ತಾರೆ. ಆ ಜಪ ಮಾಡಲಿಲ್ಲ ಅಂದರೆ ನಿಮಗೇನೋ ಆಗೋಗುತ್ತೆ ಹೇಳ್ತಾರ ಇಲ್ವಾ? ಒಂದು ದಿವಸಕ್ಕೆ ಅಯ್ಯೋ ಹಾಗೆ ಮಾಡಬಾರ್ದು. ಶ್ರೀವಿದ್ಯೆ ಎಲ್ಲ ತೊಗೊಂಡು ಸುಮ್ಮನೆ ಎಲ್ಲ ಗೊತ್ತಾ, ಫ್ಯಾಮಿಲಿ ಸುಟ್ಟುಬಿಡುತ್ತೆ. ಕೇಳಿದಿರೋ ಇಲ್ವ ಈ ಮಾತನ್ನು? ಎಲ್ಲ ಅವಿದ್ಯಾಯಾಂ ಬಹುಧಾ ಮುಳುಗ್ಬಿಟ್ಟಿದ್ದಾರೆ. ಯಾಕೆ ಹಾಗೆ ಹೇಳ್ತಾರೆ ಅಂತ ತಿಳ್ಕೊಳ್ಬೇಕು. ಎಲ್ಲ ಅರ್ಥವಾದಗಳಿದ್ರೂ ನಿಮ್ಮನ್ನು ಒಂದು ರೀತಿಗೆ ತರಕ್ಕೆ ಆ ಥರ ಭಯವನ್ನು ಹುಟ್ಟಿಸುತ್ತಾರೆ. ಅಷ್ಟಾದರೂ ಮಾಡಲಿ ಅಂತ, ಅದು ಭಯಕ್ಕೋಸ್ಕರ ಅಂತಲ್ಲ. ಅಮ್ಮನವರ ವಿದ್ಯೆ ಏನಾರು ಭಯ ನಿಮಗೆ ಇದು ಮಾಡುತ್ತೆ. ಅಮ್ಮನವ್ರನ್ನ ಪಾದವನ್ನು ಹಿಡ್ಕೊಂಡ್ರೆ ನಿಮ್ಮನ್ನ ಏನಾರು ಬೇಡ ಅಂತಾರೆ. ಒಂದು ನಿಯಮ ಇರಲಿ, ಒಂದು ಶ್ರದ್ಧಾಭಕ್ತಿ ಇರಲಿ, ಒಂದು ಡಿಸಿಪ್ಲಿನ್ ಬರಲಿ ಅಂತ ಹೇಳೋವಂತಹ ರೀತಿ. ಜೀವದ ಬಗ್ಗೆ ಭಯ, ಈಶ್ವರದ ಬಗ್ಗೆ ಭಯ. ಯಾವ ಈಶ್ವರ? ಶಿವನ ಭಯ ಅಂದ್ರೇನು? ಈಶ್ವರದ ಮೇಲೆ ಸಂಶಯ, ಈಶ್ವರನ, ಸ್ವಾಮಿನ, ಅದೇ ಕೃಷ್ಣನ, ಅಮ್ಮನವರ, ತೆಂಕಲೆಯ, ವಡಕಲೆಯ, ಅಯ್ಯರ, ಅಯ್ಯಂಗಾರ, ಇದೆಲ್ಲ ಸಂದೇಹ. ತೆಂಕಲೆ ವಡಕಲೆ ಅಂದರೆ ಗೊತ್ತಾನೆ? ಒಂದು ಅರ್ಶಿನ ಹಚ್ಕೊಂಡಿರ್ತಾರೆ, ಒಂದು ಕುಂಕುಮ ಹಾಕ್ಕೊಂಡಿರ್ತಾರೆ, ಅಷ್ಟೇ ಡಿಫ್ರೆನ್ಸ್. ಅಯ್ಯಂಗಾರಲ್ಲಿ 2 ಥರ. ನಾಮ ಅಂತೂ ಗ್ಯಾರಂಟಿ ಆಯಿತಾ? ಯಾರು ವೈಷ್ಣವರಿದ್ದೀರಾ? ಇಲ್ಲ ಅಲ್ಲ? ಸರಿ, ಐ ಹ್ಯಾವ್ ಎ ರೈಟ್ ಟು ಸ್ಪೀಕ್. ನಾಮ ಅಂತೂ ಗ್ಯಾರಂಟಿ. ಅದು ಅರ್ಶಿನ ಕುಂಕುಮನ ವ್ಯತ್ಯಾಸ, ತೆಂಕಲೆ ಒಳಕಳೆ ಡಿಫ್ರೆನ್ಸ್. ಸರಿ, ಈಶ್ವರದ ಬಗ್ಗೆ ವಿಚಾರಗಳು.
ಉಪನಿಷತ್ತಲ್ಲಿ ಪುರುಷ ಸೂಕ್ತದಲ್ಲಿ ಪುರುಷ ಏ ವೇದಗಂ ಸರ್ವಂ ಅಂತ ಆಲ್ರೆಡಿ ಇದೆ. ಪುರುಷ ಏ ವೇದಗಂ ಸರ್ವಂ ಅಂತ ಹೇಳಿದೆ ವೇದ ನಿತ್ಯ. ಆದರೆ ಇದರಲ್ಲಿ ನಾರಾಯಣ ಸೂಕ್ತದಲ್ಲಿ ಸೂರಯಂತಿ ಸದಾ ಪಶ್ಯಂತಿ ಸೂರಯ. ಸದಾ ಪಶ್ಯಂತಿ ಸೂರಯ ಅಂದರೆ ಇಲ್ಲಿ ವೈಕುಂಠದಲ್ಲಿ ನಿತ್ಯ ಸೂರಿಗಳು ಅಂತ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ. ನಿತ್ಯ ಸೂರಿಗಳು ಅಂದರೆ ಅದೇ ಮೋಕ್ಷ ಸ್ಥಿತಿ. ವಿಷ್ಣುನ ಹೀಗೆ ನೋಡ್ತಾ ಇರೋದು ಅದೇ ಮೋಕ್ಷ. ಸ್ವಾಮಿನ ಸೇವೆ ಮಾಡಿದ್ರ ನೀವು ಅಂತಾರೆ. ಸ್ವಾಮಿ ಸೇವಿച്ചിട്ട് ಹೇಳ, ಅವರು ದರ್ಶನಕ್ಕೆ ಹೇಳಿದ್ರು ಸ್ವಾಮಿ ಸೇವೆ ಮಾಡಿದ್ರ ಅಂತ. ಮೊನ್ನೆ ಬಾಂಬೆ ಹೋದಾಗ ಹಾಗೆ ಶ್ರೀ ವೈಷ್ಣವ ಮನೇಲಿ ಉಳ್ಕೊಂಡಿದ್ದೆ. ತುಂಬ ಒಳ್ಳೆಯ ಸಂಪ್ರದಾಯಸ್ಥರು ಪಾಪ. ಬೆಳಗ್ಗೆ ಎದ್ದು ಎಲ್ಲ ನಮಗೆ ಅನುಷ್ಠಾನಕ್ಕೆಲ್ಲ ರೆಡಿ ಮಾಡಿಕೊಟ್ಟು, ಅವತ್ತೊಂದು ದಿವಸ 2ನೇದೋ 3ನೇ ದಿವಸ ಯೂಶಲಿ ನಾ ಹೇಳೋಕ್ಕಿಂತ ಮುಂಚೆ ಅವ್ರು ಎದ್ದು ಸ್ನಾನಾದಿಗಳನ್ನು ಮಾಡಿ ಪೂಜೆಗೆಲ್ಲ ರೆಡಿ ಮಾಡುವಂತಹ ವ್ಯತ್ಯಾಸ. ಅವತ್ತು ಫಸ್ಟ್ ನಾ ಹೋಗ್ಬಿಟ್ಟೆ. ಆಮೇಲೆ ಅವರು ಅವತ್ತು ನಮಸ್ಕಾರನೇ ಮಾಡಲಿಲ್ಲ ಅವ್ರು ನಮಗೆ, ಯಾಕಂದ್ರೆ ನಾನು ಫಸ್ಟ್ ಬೇಗ ಸ್ನಾನ ಮಾಡಿದೆ ಅಂತ. ಸ್ವಾಮೀಜಿ ಇವತ್ತು ನಾನು ನಮಸ್ಕಾರ ಮಾಡಲಿಲ್ಲ ಯಾಕಂದರೆ ಲೇಟಾಗಿ ಎದ್ಬಿಟ್ಟೆ, ನಿಮಗೆ ಸೇವೆ ಮಾಡೋಕ್ಕಾಗಲಿಲ್ಲ ಅಂದರು. ಇಷ್ಟೆಲ್ಲ ಮಾಡಿದ್ರಲ್ಲಪ್ಪ, ನನಗೆ ಗೊತ್ತಿಲ್ಲ ಸೇವೆ ಅಂದ್ರೆ. ಅವ್ರು ಹೇಳಿದ್ರು ನಮಸ್ಕಾರ ಒಂದು ಸೇವೆ, ಕಣ್ಣು ನೋಟ ಒಂದು ಸೇವೆ, ಹಾಲು ತಂದ್ಕೊಡೋದೊಂದು ಸೇವೆ. ಅಂದರೆ ಭಗವಂತ ಅವ್ರ ದೃಷ್ಟಿ ಚೆನ್ನಾಗಿದೆ, ಭಕ್ತಿ ಪ್ರತಿಪತ್ತದ ಆ ನವವಿಧ ಭಕ್ತಿಯಲ್ಲಿ ಅವ್ರು ಹೇಳ್ಕೊಡೋದೆಲ್ಲ ಒಂದು ಸೇವೆನೇ. ನಿತ್ಯ ಸೂರಯ ಸದಾ ಪಶ್ಯಂತಿ ಸೂರಯ ಅಂದರೆ ಚೆನ್ನಾಗಿ ಶ್ರೀಮನ್ ನಾರಾಯಣನ ಅನುಷ್ಠಾನವನ್ನು ಮಾಡಿ ಅವನನ್ನೇ ನೋಡ್ತಾರೆ, ಅದೇ ಮೋಕ್ಷ. ಕನ್ಫ್ಯೂಷನ್ ಅವಿದ್ಯಾಯ ಬಹುಧಾ ವರ್ತಮಾನ. ವೇದ ಇದೆ, ರಿಲಿಜ್ಯನಲ್ಲಿ ಕನ್ಫ್ಯೂಷನ್. ಲಕ್ಷ್ಮೀ ದೊಡ್ಡವಳ, ವಿಷ್ಣು ದೊಡ್ಡ, ತೆಂಗಲೆಗೊಂದು ವಡಕಲೆಗೊಂದು. ಲಕ್ಷ್ಮೀ ಜೀವನ ಪರಮಾತ್ಮನ ಅಥವಾ ನಾರಾಯಣನ ಅಂಶನ. ನಮಗೆ ಅದ್ವೈತ ವೇದಾಂತದಲ್ಲೇ ಕೊಳಪು ಇಷ್ಟಿದೆ. ಕೊಳಪು ಅಂದರೆ ಏನು ಗೊತ್ತಾ, ತಮಿಳು ಭಾಷೆ. ಕನ್ಫ್ಯೂಷನ್ ಇಷ್ಟಿದೆ. ಇನ್ನು ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಹೋದರೆ ಅದೆಷ್ಟು. ಇನ್ನು ದ್ವೈತ ಸಂಪ್ರದಾಯದಲ್ಲಿ ಹೇಗೆ, ಅವರು ವಿಶೇಷರು ಪಂಚಭೇದ ಒಪ್ಕೊಂಬಿಟ್ರು. ದ್ವೈತ ಒಂದೇ, ಅವರು 5 ಅಂದರು. ಸಾಕಾಗಲ್ಲ. ಜೀವ ಭೇದ, ಜೀವ ಜಗತ್ ಭೇದ, ಜಗತ್ ಜೀವ ಭೇದ, ಜಗತ್ ಭೇದ, ಇನ್ನೊಂದು ಯಾವುದು ಬಿಟ್ಟೆ, ಜೀವ ಈಶ್ವರ ಭೇದ. ಎಷ್ಟು ಕನ್ಫ್ಯೂಷನ್. ಎಲ್ಲರೂ ಅದದ್ದು ಆ ಮಂಡನೆಯನ್ನೇ ಸತ್ಯ ಅಂತ ಪ್ರೂವ್ ಮಾಡೋರು. ಮೋಕ್ಷ ಯಾವಾಗ ಅಂತ ಯೋಚನೆ ಮಾಡಿ. ಯಾಕೆ ಸ್ವಾಮಿ ಬರೀ ವೈಷ್ಣವರಿಗೆ ಹೇಳ್ತಿದ್ದೀರಾ? ಸ್ವಲ್ಪ ಶೈವರಿಗೂ ಹೇಳಿ. ವೀರಶೈವ ಬೇರೆ, ಸ್ಮಾರ್ಥ ಬೇರೆ. ಲಿಂಗಧಾರಣೆ ಅವರ ಪ್ರಾಮುಖ್ಯತೆ, ನಮಗೆ ಬೇರೆ ಪ್ರಾಮುಖ್ಯತೆ. ಎಲ್ಲ ಅವಿದ್ಯದಲ್ಲಿ ಮುಳುಗಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಯೋಚನೆ ಮಾಡಿ. ಅಮ್ಮನವರೇ ಪ್ರಧಾನ ಅಂತ ಹೇಳುವಂತಹ ಗ್ರಂಥಗಳು ಜಾಸ್ತಿ ನಮ್ಮಲ್ಲಿ. ಈಶ್ವರನೇ ಪ್ರಧಾನ ಅಂತ ಹೇಳುವಂತಹ ಗ್ರಂಥಗಳು. ಅವರವರ ಉಪಾಸ್ಯ ದೇವತೆಗೆ ನಾವು ಅವರವ್ರ ಪ್ರಧಾನ ಅಂತ ಅನ್ಕೊಬಿಟ್ಟಿದ್ದೀವಿ. ಯಾರು ಪ್ರಧಾನ ಅಲ್ಲ. ಮತ್ತು ಯಾರು? ನಿರ್ಗುಣ ಬ್ರಹ್ಮ ಕೇವಲಂ ಆಧಾರ, ಅದೇ ಪ್ರಧಾನ. ಅಲ್ಲಿಗೆ ಬರಬೇಕು ಉಪನಿಷತ್ತು. ಯೋಚನೆ ಮಾಡಿ. ವಯಂ ಕೃತಾರ್ಥಾ. ವಯಂ ಕೃತಾರ್ಥ ಅಂದರೆ ದೇ ಆರ್ ಸ್ಯಾಟಿಸ್ಫೈಡ್ ಇನ್ ದೇರ್ ಫಿಲಾಸಫಿ. ಇದು ಯಾವ ಶಂಕರ ಭಾಷ್ಯದಲ್ಲೂ ಇಲ್ಲ. ಗೋಪಾಲಕೃಷ್ಣ ಶಾಸ್ತ್ರಿಗಳು ಅಂತಂದು ಹೇಳೋದ್ನಲ್ಲ, ಅದಲ್ಲಿ ತೆಗೆದಿರೋವಂಥ ಇದು ತುಂಬ ಟಿಪ್ಪಣಿ ಕೊಟ್ಟಿದ್ದಾರೆ ಅವರು. ಅದನ್ನು ಎಷ್ಟು ಚೆನ್ನಾಗಿ ಸಿದ್ಧಾಂತದಲ್ಲಿರುವಂತಹ ಭೇದಗಳನ್ನು ತೋರಿಸಿದ್ದಾರೆ. ಇವಾಗ ನಾವು ವಯಂ ಕೃತಾರ್ಥ ಅಂತ ಲೌಕಿಕವಾಗಿ ನೀವು ಹೇಳಬೇಕು. ಇವಾಗ ವಯಂ ಕೃತಾರ್ಥ ಹೇಳಿದೆ. ಈ ಥರ ಇರುವಂತಹ ಸಿದ್ಧಾಂತದಲ್ಲೇ ಬೇರೆ ಬೇರೆ ಪಂಗಡಗಳು. ವಯಂ ಕೃತಾರ್ಥ ಲೌಕಿಕವಾಗಿ ಹೇಳಬೇಕು ಅಂತಂದರೆ, ಅಜ್ಜಂದರು, ಮನೇಲಿರುವಂತಹ ಅಜ್ಜಂದರು ಕನಕಾಭಿಷೇಕ ಸಾಕು ಅಂತಾರೆ ಅವರು. ವಯಂ ಕೃತಾರ್ಥ ಸ್ವಾಮಿ, 8 ಇಯರ್ಸ್ ಆಯಿತು, ನಂಗೆ ಸಾಕು. 4 ತಲೆಮಾರು ಇರಬೇಕು ಕನಕಾಭಿಷೇಕ ಆಗಬೇಕಂದ್ರೆ ಅಲ್ವಾ? 4 ತಲೆಮಾರು ಒಟ್ಟಿಗೆ ಇರಬೇಕು. ಕಂಡೀಷನ್ ಏನು ಗೊತ್ತಾ? ಒಬ್ರಿಗೂ ಅಬಾರ್ಷನ್ ಆಗಿರಬಾರ್ದು. ಅಬಾರ್ಷನ್ ಆಗಿ ಮಗು ಹುಡ್ತು ಅಂದರೆ ಅದು ಕನಕಾಭಿಷೇಕಕ್ಕೆ ಲೆಕ್ಕಕ್ಕೆ ಬರಲ್ಲ. ವಯಂ ಕೃತಾರ್ಥ ಯೋಚನೆ ಮಾಡಿ. ಇದು ಧರ್ಮಶಾಸ್ತ್ರಕ್ಕೆ ರಿಲೇಟೆಡ್. ವಯಂ ಕೃತಾರ್ಥ. ಸ್ವಾಮಿ ವಿವೇಕಾನಂದರು ಕೇಳ್ತಾರೆ, ಏನು ಕೃತಾರ್ಥ? 200 ವರ್ಷ ಬದುಕಿ ಆಮೇಲೆ 200 ವರ್ಷ ಅದು ಬದುಕುತ್ತೆ. ಎ ಟಾರ್ಟೈಸ್ ಕ್ಯಾನ್ ಲೀವ್ ಅಪ್ ಟು 200 years. ವಾಟ್ ಹ್ಯಾವ್ ಯು ಅಚೀವ್ಡ್ ಲಿವಿಂಗ್ ಫಾರ್ 100 years? ಕನಕಾಭಿಷೇಕ ಅಂದರೆ ಏನು? ಸಹಸ್ರ ಚಂದ್ರ ದರ್ಶನ, ಸಹಸ್ರ ಚಂದ್ರ ದರ್ಶನ ತಾನೆ. 80 ವರ್ಷ. 80 ವರ್ಷ ಹುಟ್ಟಿ ಏನು ಮಾಡಿದ್ವಪ್ಪ ನಾವು?
80 ವರ್ಷ ಹುಟ್ಟಿರುವಂಥ ಆಮೆ ಏನು ಮಾಡ್ತು? ಎಲ್ಲರಿಗೂ ಸೆಟ್ಲ್ ಮಾಡಿಕೊಟ್ಟೆ ಸ್ವಾಮೀಜಿ. ಈಗ ಇಲ್ಲಿ ಹೊಸ ಏರ್ಪೋರ್ಟಲ್ಲಿ ಇತ್ತು ಲ್ಯಾಂಡು, ಈಗ ಗೌರ್ಮೆಂಟ್ ತೊಗೊಂಡ್ಬಿಡ್ತು. ಅದು ಬೇಜಾರು ನನಗೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡೋಕ್ಕೆ ಲ್ಯಾಂಡ್ ತೊಗೊಂಡ್ಬಿಡ್ತು. ಅದೇ ಕಾಂಪನ್ಸೇಷನ್ ಬಂತು, ಆದ್ರೂ ಮೊಮ್ಮಗನಿಗೆ ಆಗಬೇಕಾಗಿತ್ತಲ್ಲ. ವಯಂ ಕೃತಾರ್ಥ. ಯೋಚನೆ ಮಾಡಿ. ಇದೇ ಉಪನಿಷತ್ತು ಹೇಳೋದು. 80 ವರ್ಷದಲ್ಲಿ ಏನಾದ್ರು ಗೀತಾ ಒಂದು ಚಾಪ್ಟರ್, ವೇದಾಂತ ಒಂದು ಚಾಪ್ಟರ್, ಒಂದು ಶ್ಲೋಕ, ಏನೋ ಸ್ವಯಂ ಧೀರಾ ಮನ್ಯಮಾನಂ ಪಂಡಿತಾ ಸೇವ್ ಮಾಡಬೇಕು ನೀವು. 80 ವರ್ಷ ಆದಮೇಲೆ 80 ವರ್ಷಕ್ಕೆ ಸೇವಿಂಗ್ಸ್ ಬರಲಿಲ್ವಂತೆ. 80 ವರ್ಷ ಆದಮೇಲೆ ನಮಗೆ ಬೇಕಾಗತ್ತೆ ಅಂತ ಕೆಲವರು ಕೇಳಿದರೆ ಈ ಮಾತು. ಫ್ಯೂಚರ್ಗೆ ಬೇಕಾಗುತ್ತೆ ಅಂತ. ಯಾವ ಫ್ಯೂಚರ್? ನಾಳೆ ಎದ್ದರೆ ಇಲ್ಲ. ಯೋಚನೆ ಮಾಡಿ. ಸ್ವಾಮೀಜಿ ಏನೋ ತಲೆಹರಟೆ ಮಾತಾಡ್ತಿದ್ದಾರೆ ಅಂದ್ಕೊಳ್ಬೇಡಿ. ನಾನೊಬ್ಬನೇ ಇಲ್ಲಿ ತಲೆಹರಟೆ, ಯಾಕಂದರೆ ಎಲ್ಲರೂ ಒಂದು ಪಂಗಡ ಮಾಡಬೇಕು. ಇದೆಲ್ಲ ಅದು ಹೇಳ್ತು ಭಾಳ ಕಷ್ಟ. ಇದು ಈ ಲೈಫಿಗೆ ಬರೋದು ಬಹಳ ಬಹಳ ಕಷ್ಟ. ಯಾಕಂದರೆ ನಾವು ಹೇಳ್ತೀವಿ ಬೇರೆ ಪಂಥದವರು ನಮ್ಮ ಮೈಂಡನ್ನ ಏನೋ ಬ್ರೈನ್ ವಾಶ್ ಮಾಡಿದ್ದಾರೆ ಅಂತ. ನಮ್ಮ ಮನೇಲೇ ನಮ್ಮ ಹೀರೋ ಎಷ್ಟು ಬ್ರೈನ್ ವಾಶ್ ಮಾಡಿದ್ದಾರೆ ನಮಗೆ ಗೊತ್ತಾ? ನನ್ನ ಮಾತು ಎಷ್ಟೋ ಜನ ನೀವು ಒಪ್ಪಲ್ಲ. ಇವಾಗ ನಾನು ಇದೆಲ್ಲ ಹೇಳ್ತಾ ಇರೋದು ಒಪ್ಪಲ್ಲ. ಸ್ವಾಮೀಜಿ ಸರಿ, ನಿನ್ನೆವರೆಗೂ ಸರಿಗಿದ್ರು, ಅಮಾವಾಸ್ಯೆ ಆಯಿತು, ಇವತ್ತು ಪ್ರತಿಪತ್ತು, ಯಾಕೋ ಪರವಾಗಿಲ್ಲ. ಯೂಶಲಿ ಶುಕ್ಲ ಪಕ್ಷದಲ್ಲಿ ಮನಸ್ಸು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇದ್ಯಾಕೆ ಇವರು ಉಲ್ಟಾ ಹೊಡಿತಿದ್ದಾರಲ್ಲ ಅಂತ. ಸತ್ಯವಾದ ಮಾತು, ನನ್ನ ಮಾತಲ್ಲ, ಶಂಕರನ ಮಾತು. ಯೋಚನೆ ಮಾಡಿ. ವಯಂ ಕೃತಾರ್ಥಾ. ಐ ಆಮ್ ಸೆಟಲ್ಡ್ ಆ್ಯಸ್ ಲೌಕಿಕ, ಆರ್ ಮೈ ಫಿಲಾಸಫಿ ಈಸ್ ಕರೆಕ್ಟ್ ಆ್ಯಸ್ ಪರ್ ವೈದಿಕ. ಐದರ್ ವಿಚ್ ವೇ ಯು ಕ್ಯಾನ್ ಟೇಕ್. ವಯಂ ಕೃತಾರ್ಥಾ ಕರ್ಮಿಣಃ ರಾಗಾತ್ ಯತ್ ನ ಪ್ರವೇದಯಂತಿ. ಅನ್ವಯ ಮಾಡಿ ಹೇಳ್ತಾ ಇದ್ದೀನಿ, ನೀವು ಹುಷಾರಾಗಿ ಹಾಕ್ಕೊಳ್ಬೇಕು. ಕರ್ಮಿಣಃ ರಾಗಾತ್, ಕರ್ಮವನ್ನು ಮಾಡಿ ಮಾಡಿ ಮಾಡಿ, ರಾಗಾತ್ ಏನು ರಾಗದ್ವೇಷಗಳನ್ನು, ಅಟ್ಯಾಚ್ಮೆಂಟ್ನ ಬೆಳೆಸ್ಕೊಂಡು, ಕರ್ಮಿಣಃ ರಾಗಾತ್ ಯತ್ ನ ಪ್ರವೇದಯಂತಿ. ಬೇರೆ ಏನೂ ಯೋಚನೆ ಮಾಡೋಕ್ಕಾಗದೇ ಇಲ್ವಂತೆ. 80 ವರ್ಷ ಆದಮೇಲೂ ಮೊಮ್ಮಗನ ಮೇಲೆ ಎಷ್ಟು ಆಸಕ್ತಿ ಇರುತ್ತೆ. ಬಿಡ್ಬೇಕು ತಾನೆ. ಮನೇಲಿರುವಂತಹ ಚೀಲ ಎಲ್ಲ ಕೊಟ್ಬಿಡ್ಬೇಕು ಮಗನಿಗೆ. ಆಸೆ ಇರುತ್ತೆ. ಅದನ್ನೆಲ್ಲ ಹೇಳ್ತಾರೆ. ಮಗನ ಮೇಲೆ ಪ್ರೀತಿ ಹೋಯಿತು, ಮೊಮ್ಮಗನ ಮೇಲೆ ಬಂತು, ಮೊಮ್ಮಗನ ಮೇಲೆ ಬಂತು. ಯಾವಾಗ ಮೋಕ್ಷ? ನಾವೆಲ್ಲ ವಯಸ್ಸಾಗ್ತೀವಿ. ಯೋಚನೆ ಮಾಡಿ. ನಾವು ಹೀಗೆ ಆಗಬಾರ್ದು. ಸದಾ ಕರ್ಮದಲ್ಲಿಯೇ ಆಸಕ್ತಿ, ರಾಗದ್ವೇಷದಲ್ಲಿಯೇ ಆಸಕ್ತಿ. ತತ್ವಂನ ಜಾನಾತಿ, ಎಲ್ಲಿನೋ ಯತ್ನ ಪ್ರವೇದಯಂತಿ ಇಸ್ ಈಕ್ವಲ್ ಟು ಕರ್ಮವನ್ನು ಬಿಟ್ಟು ನನಗೇನು ಗೊತ್ತಿಲ್ಲ ಅಂದರೆ ಏನಂತ ಹಾಕ್ಕೊಳ್ಬೇಕು? ತತ್ವಂನ ಜಾನಾತಿ. ನಿಜವಾಗ್ಲಿ ಹೈಯರ್ ರಿಯಾಲಿಟಿ ಇದೆ ಅಂತಲೇ ಕೆಲವರು ಗೊತ್ತಿಲ್ಲ. ಈ ಥರ ಮೋಕ್ಷ ಇದೆ, ಅದ್ವೈತದಲ್ಲಿ ನೆಲೆ ನಿಲ್ಲಬೇಕು ಅಂತ ಆಸಕ್ತಿನೂ ಕೆಲವರಿಗಿಲ್ಲ. ನಾವೆಲ್ಲ ಅದ್ವೈತಿಗಳಂತ ಅಂದ್ಕೊಂಡು ಮಾತಾಡ್ತಾ ಇದ್ದೀನಿ. ನೀವು ದ್ವೈತ ಪರಂಪರೆ ಇದ್ದರೆ ಅದು ಕೇಸ್ ಬೇರೆ. ಆವಾಗ ಸದಾ ಪಶ್ಯಂತೆ ಸೂರಯ ಅಷ್ಟೆ. ತೇನ ಆತುರಾಹ ರಾಗಾತ್ ಇಸ್ ಈಕ್ವಲ್ ಟು ಹೇತು. ಹೇತು ಅಂದರೆ ಕಾರಣ. ರಾಗದ್ವೇಷದಿಂದ, ಕರ್ಮದಲ್ಲಿ ಬರುವಂತಹ ರಾಗದ್ವೇಷದಿಂದ ಆತುರಾಹ ದುಃಖಾಹ ಅಂತ. ಆತುರಾಹ ಇಸ್ ಈಕ್ವಲ್ ಟು ಶಂಕರಾಚಾರ್ಯರು ಬರ್ತಾರೆ ದುಃಖಾರ್ಥ. ಅಂದರೆ ಯಾವಾಗಲೂ ಮೆಟೀರಿಯಲಿಸ್ಟಿಕ್ ಆಗಿರೋದು. ಏನೋ ಒಂದು ಟ್ರಾನ್ಸಾಕ್ಷನ್ ಬೇಸ್ಟೇ ಮಾಡ್ತಾರೆ. ನನಗೆ ಇಷ್ಟು ಬಂದರೆ ಎಷ್ಟು ಕೊಡ್ತೀರಾ, ಅಷ್ಟು ಬಂದರೆ ಎಷ್ಟು ಮಾಡ್ತೀರಾ, ಈ ಟ್ರಾನ್ಸಾಕ್ಷನ್. ವೈದಿಕವಾಗಿ ಟ್ರಾನ್ಸಾಕ್ಷನ್ಸ್. ಒಂದು ವ್ರತ ಆಯಿತು, ಇನ್ನೊಂದು ವ್ರತವನ್ನು ಹಿಡಿಯೋದು. ಅರ್ಥ ಆಗ್ತಿದೆ ಅಲ್ಲ? ಇದೆಲ್ಲ ಧರ್ಮದಲ್ಲಿ ಬಹಳ ಉತ್ತಮೋತ್ತಮವಾದ ಕೆಲಸ. ಒಂದು ವ್ರತವನ್ನು ಮಾಡಿದ್ವಿ, ಮತ್ತು ಇನ್ನೊಂದು ವ್ರತವನ್ನು ಮಾಡೋದು. ಅದಕ್ಕೆ ಇಲ್ಲಿ ಆತುರ ಅಂತ ಅರ್ಥ. ಅದಕ್ಕೆ ಈ ಧೂಮಪಾನ ಮಾಡಿದವ್ರಿಗೆ ಏನು ಹೇಳ್ತಾರೆ? ಅಲ್ಲೊಂದು ಚಿಕ್ಕದಾಗಿ ಕೊಟ್ಟಿರ್ತಾರೆ ಕೆಳಗಡೆ ವಾರ್ನಿಂಗ್, ಇಂಜೂರಿಯಸ್ ಟು ಹೆಲ್ತ್ ಅಂತ. ಅದಕ್ಕೆ ½ ಕೊಟ್ಟಿದ್ದಲ್ಲ, ಅದಕ್ಕೆ ವಾರ್ನಿಂಗ್. ಇಲ್ಲಿ ತೇನ ಆತುರಾಹ ಅಂದ್ರೇನು? ಸದಾ ಮಾಡುವಂತಹ ಕರ್ಮವನ್ನು, ಸಕಾಮ ಕರ್ಮವನ್ನು ಮಾಡ್ತಾನೇ ಇರೋದು, ನಿಲ್ಲಿಸೋದೇ ಇಲ್ಲ. ಕರ್ಮಕ್ಕೆ ಫುಲ್ ಸ್ಟಾಪೇ ಇಲ್ಲ. ಕರ್ಮದಲ್ಲಿ ಬಂಧನ ಆಗ್ಬಿಡ್ತೀವಿ. ಒಂದು ದಿವಸ ಪೂಜೆ ಮಾಡಲಿಲ್ಲ ಅಂದರೆ ಔಟ್. ಒಂದೇ ಒಂದು ದಿವಸ ಇವತ್ತು ದೀಪ ಹಚ್ಚಲಿಲ್ವೇ,
ಸ್ವಾಮೀಜಿ ನೆನ್ನೆ ತಾನೇ ದೀಪ ಹಚ್ಚಬೇಕು ಅಂತಂದ್ರಲ್ಲ, ನೆನ್ನೆಗೆ ಇವತ್ತಿನ ಇಂದಿಗಿಂದಿನ ಬದುಕು ಮಂಕುತಿಮ್ಮ. ಅದು ಮಾಡಬೇಕು, ಮಾಡಿ ಮುಗಿಸ್ಬಿಡ್ಬೇಕು. ಆಯಿತಾ? ತೇನ ಆತುರಾಹ. ಏನಾಗುತ್ತೆ ಆವಾಗ ಆ ಥರ ಬಂಧನದಲ್ಲಿದ್ದರೆ? ಕ್ಷೀಣಲೋಕಾಶ್ಚರಂತೆ, ಅಧೋಗತಿ ನಿಮಗೆ. ನನ್ನ ಮಾತಲ್ಲ, ಉಪನಿಷತ್ ಮಾತು. ಅಧೋಗತಿ, ಸಂಸಾರಕ್ಕೆ ಮತ್ತೆ ಮತ್ತೆ ಬರ್ತೀರಾ. ಪುಣ್ಯ ಪಾಪದಿಂದ ನಿಮಗೆ ಮತ್ತೆ ಮತ್ತೆ ಜನ್ಮ. ಸರಿ, ಮುಂದೆ ಹೋಗುವ. ತಪಶ್ರದ್ಧೇಯೇ ಹ್ಯುಪವಸಂತ್ಯರಣ್ಯೇ ಓ ಸರಿ ಓಕೆ ಸರಿ. ಎಷ್ಟು 11 ತಾನೆ? 10. ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ನಾನ್ಯತ್ ಶ್ರೇಯೋ ವೇದಯಂತೆ ಪ್ರಮೂಢಾಃ ನಾಕಸ್ಯ ಪೃಷ್ಠೇ ತೇ ಸುಕೃತೆ ಅನುಭೂತಃ ಏವಂ ಲೋಕಂ ಹೀನತರಂ ವಾ ವಿಶಂತಿ ನಾಕಸ್ಯ ಪೃಷ್ಠೇ ತೇ ಸುಕೃತೆ ಅನುಭೂತ್ವಮೇವಂ ನಾಕಸ್ಯ ಪೃಷ್ಠೇ ತೇ ಸುಕೃತೆ ಅನುಭೂತ್ವೇವಂ ಲೋಕಂ ಹೀನತರಂ ವಾ ವಿಶಂತಿ. ಇಲ್ಲ, ಎಲ್ಲ ಅಬ್ಜೆಕ್ಟಿವ್ಸ್ ನೋಡಿ. 6ನೇ ಮಂತ್ರದಲ್ಲಿ ಮೂಢ, 7ನೇ ಮಂತ್ರದಲ್ಲಿ ಮೂಢ, 8ನೇ ಮಂತ್ರದಲ್ಲಿ ಬಾಲಾಹ, ಈಗ ಪ್ರಮೂಢಾಹ. ಯಾರಿಗೆ ಹೇಳ್ತಾರೆ? ಪ್ರಮೋಷನ್. ಕರೆಕ್ಟ್, ಪ್ರಮೋಷನ್ನೇ. ಪದ್ಮಭೂಷಣಿಂದ ಪದ್ಮವಿಭೂಷಣ್, ಅದಕ್ಕೆ ಪ್ರಮೋಷನ್, ಪ್ರಮೂಢಾಹ. ಎಲ್ಲ ಉಪನಿಷತ್ ನೋಡಿ. ನಾವು ಉಪನಿಷತ್ತನ್ನು ಅಧ್ಯಯನ ಮಾಡಿರಲ್ಲ, ಅದಕ್ಕೆ ನಮಗಿದೆಲ್ಲ ಹೊಸದು ಅನಿಸುತ್ತೆ. ಉಪನಿಷತ್ತು ಅಧ್ಯಯನ ಮಾಡಿದರೆ ನಮಗೆ ಈ ಥರ ಎಲ್ಲ ಆಶ್ಚರ್ಯ ಆಗ್ತಿರಲಿಲ್ಲ. ಅದಕ್ಕೆ ಶ್ರುತಿ ಯಾವಾಗಲೂ ಪ್ರಮಾಣ. ಬೆಳಗ್ಗೆ ಒಂದು ಚರ್ಚೆ ನಡೀತು ಮನೇಲಿದ್ದಾಗ. ಒಬ್ಬರು ಬಂದಿದ್ದರು, ಸ್ವಾಮೀಜಿ ನೀವು ಪ್ರಸ್ಥಾನತ್ರಯದಲ್ಲಿ ಯಾವುದು ಪ್ರಮಾಣ ಅಂತ ತಗೊಳ್ತೀರಾ ಅಂದರು. ಪ್ರಸ್ಥಾನತ್ರಯ 3 ಪ್ರಮಾಣಪ್ಪ ಅಂದೆ. ಇಲ್ಲ ಅದ್ರ 3ರಲ್ಲಿ ಯಾವುದು ಅಂದರು. ಶ್ರುತಿ, ಉಪನಿಷತ್ತೇ ಪ್ರಮಾಣ. ಭಗವದ್ಗೀತೆ ಹಾಗೂ ಬ್ರಹ್ಮಸೂತ್ರ ಸ್ಮೃತಿಯುಕ್ತ ಮತ್ತು ನ್ಯಾಯಯುಕ್ತ. ಬ್ರಹ್ಮಸೂತ್ರ ನ್ಯಾಯ ಪ್ರಸ್ಥಾನ, ಶ್ರುತಿ ಉಪನಿಷತ್ ಶ್ರುತಿ ಪ್ರಸ್ಥಾನ, ಗೀತೆ ಸ್ಮೃತಿ ಪ್ರಸ್ಥಾನ. ಎರಡೂ ಒಬ್ಬ ಮನುಷ್ಯನಿಂದ ಅಥವಾ ದೇವತೆಯಿಂದ ಬಂದಿರೋದು. ಗೀತಾ ಕೃಷ್ಣನಿಂದ, ಬಾದರಾಯಣರು ಬ್ರಹ್ಮಸೂತ್ರದಿಂದ. ಅದಕ್ಕಿಂತ ಉತ್ಕೃಷ್ಟವಾದದ್ದು ಶ್ರುತಿ. ಯಾಕಂದರೆ ಇದೆರಡು ಅವರ ಮನಸ್ಸಿಂದ ಸ್ಮೃತಿ, ಅದನ್ನು ನಾವು ಸೆಕೆಂಡ್ರಿಯಾಗಿ ತಗೊಳ್ಳೋದು. ಶ್ರುತಿ ಏನು ಹೇಳಿದ್ವಿ ಅದೇ ಪ್ರಧಾನ. ಗೀತೆಯೂ ಆಮೇಲೆ, ಬ್ರಹ್ಮಸೂತ್ರವೂ ಆಮೇಲೆ, ಶ್ರುತಿ. ಬ್ರಹ್ಮಸೂತ್ರದಲ್ಲ ಏನಾಗುತ್ತೆ, ವ್ಯಾಸರು ಬರೆದಿದ್ದಾರೆ ಸೂತ್ರವನ್ನು, ಅದನ್ನು ಆಚಾರ್ಯರು ಸುಮ್ಮನೆ ಬರೆದುಕೊಳ್ತಾ ಹೋಗಬೇಕು. ಅಲ್ಲೇನು ಹೇಳೋಕ್ಕಾಗಲ್ಲ. ಎ ಕಾಮೆಂಟೇಟರ್ ವಿಲ್ ನಾಟ್ ಹ್ಯಾವ್ ಎ ರೈಟ್ ಟು ರೈಟ್ ವಾಟ್ ಎವರ್ ಹಿ ವಾಂಟ್ಸ್. ಹಿ ಶುಡ್ ಸ್ಟಿಕ್ ಟು ದ ರೂಲ್ಸ್ ಆಫ್ ಕಾಮೆಂಟ್ರಿ. ಬಹಳ ಕಷ್ಟ ಅನಿಸ್ತಾ ಇರುತ್ತೆ ಏನಾರು ಹೆಚ್ಚಿಗೆ ಬರೀಣ ಅಂತ. ಆ ಥರ ಬರೆದ್ರೆ ಪೂರ್ವ ಪಕ್ಷಿ ಒಪ್ಪಲ್ಲ, ಕ್ರಿಟಿಸೈಸ್ ಮಾಡಿ ಬಿಟ್ಟಾಕ್ಬಿಡ್ತಾರೆ. ಕಾಮೆಂಟ್ರಿಲಿ ತುಂಬ ಸ್ಟ್ರಿಕ್ಟ್ ರೂಲ್ಸ್. ಅದಕ್ಕೆ ಪ್ರಕರಣ ಗ್ರಂಥಗಳೆಲ್ಲ ಬಂದಿರೋದು. ಅವಾಗ ಇಟ್ ಈಸ್ ಫ್ರೀ ಫಾರ್ ಮೀ ಟು ರೈಟ್ ವಾಟ್ ಎವರ್ ಐ ವಾಂಟ್. ಅಂದರೆ ನನಗೆ ಮನಸ್ಸಿನಲ್ಲಿ ಧಾರ್ಮಿಕವಾಗಿ ತಾತ್ವಿಕವಾಗಿ ಏನು ಅನಿಸಿದೆ ಅದನ್ನು ಬರೆಯೋಕ್ಕೆ ಅವಕಾಶ ಇದೆ. ಅದಕ್ಕೆ ವಿವೇಕ ಚೂಡಾಮಣಿ ಶಂಕರದಂತ ಒಪ್ಪೋರು ಒಪ್ಪಿ, ಇಲ್ಲದೇ ಇರೋರು ಬಿಡಿ. ಅದಾದ ಶಂಕರ ವಾಸ್ ವೆರಿ ಫ್ರೀ ಇನ್ ರೈಟಿಂಗ್. ಈವನ್ ಕೆಲವು ಕಡೆ ಎಲ್ಲ ಮೀಟರ್ ಚೇಂಜ್ ಆದರೂ ಪರವಾಗಿಲ್ಲ, ಅವ್ರಿಗೆ ಆ ಥೀಮ್ ಆಫ್ ಅದ್ವೈತವನ್ನು ಎಕ್ಸ್ಪ್ರೆಸ್ ಮಾಡಬೇಕಾಗಿತ್ತು, ಆರಾಮಾಗಿ ಎಕ್ಸ್ಪ್ರೆಸ್ ಮಾಡಿದ್ರು ವಿವೇಕ ಚೂಡಾಮಣಿಗೆ. ಆದರೆ ಬ್ರಹ್ಮಸೂತ್ರದಲ್ಲಿ ಹಾಗಾಗಕ್ಕೆ ಸಾಧ್ಯ ಇಲ್ಲ. ವ್ಯಾಸರು ಏನು ಹೇಳಿದಾರೋ ತದ್ರೂಪವಾಗಿ ಹಾಗೆ ಬರಬೇಕು. ಭಾಷ್ಯಕ್ಕೆ ಅದೇ ಮಹತ್ವ. ಸೊ ಶ್ರುತಿ ಹೇಳ್ತಿದೆ ಪ್ರಮೂಢ ಅಂದರೆ ಎಂಥದ್ದು? ಪ್ರಮೋಷನ್ ಬಂತು ನಮಗೆಲ್ಲ ಇವಾಗ.
ಸರಿ. ಇಷ್ಟಾಪೂರ್ತಂ. ಇಷ್ಟ ಆ್ಯಂಡ್ ಪೂರ್ತಂ ಅನ್ನೋದು ಶ್ರೌತ ಕರ್ಮ, ಶ್ರೌತ ವೈದಿಕ ಕರ್ಮ. ಅದನ್ನು ಪ್ರಶ್ನೋಪನಿಷತ್ತಲ್ಲೂ ನಾನು ನೋಡಿ ಹೇಳಿದ್ದೀನಿ, ಆದರೂ ಮತ್ತೊಂದು ಸತಿ ಹೇಳ್ತೀನಿ, ಮರ್ತೋಗುತ್ತೆ. ಯಾಕಂದರೆ ನಮ್ಮದು ಸ್ವಾಭಾವಿಕವಾಗಿ ಮರುವು ಇರೋದ್ರಿಂದ ಅದಕ್ಕೆ ಒಂದು ಲಕ್ಷಣವನ್ನು ಪ್ರಶ್ನೋಪನಿಷತ್ತಲ್ಲಿ ಹೇಳಿರಲಿಲ್ಲ. ಈಗ ಅದಕ್ಕೆ ಶ್ಲೋಕ ಹೇಳ್ತೀನಿ, ಬರ್ಕೊಳ್ಳಿ. ಇಷ್ಟ ಅಂದರೆ ಏನು ಅಂತ. ಇಷ್ಟ ಅಂದರೆ ಏನು? ಇಷ್ಟ ಸ್ವಾಮಿ ಇಷ್ಟ ಪ್ರಶ್ನೆ ಸರಿ. ಒಂದು ಇಷ್ಟಿ ಅನ್ನೋದು ಒಂದು ಧಾತುವಿಂದ ಬಂದಿದೆ, ಯಜ್ ಅನ್ನುವ ಧಾತು. ಇನ್ನೊಂದು ಇಶ್ ಅನ್ನುವ ಧಾತು. ಇಶ್ ಅಂದರೆ ಟು ಡಿಸೈರ್, ಆಸೆ ಪಡುವುದು. ಅದಕ್ಕೆ ಇಶ್ ಆಮೇಲೆ ಏನಾಗಿದೆ? ವಿಶ್ ಆಯಿತು. ಇಶ್ ಹ್ಯಾಸ್ ಬಿಕಮ್ ವಿಶ್. ಇಶ್ ಅನ್ನುವ ಧಾತು ಒಂದು ಯಜ್ ಧಾತು. ಯಜ್ಜು ಧಾತು ತೊಗೊಂಡ್ರೆ ಇಷ್ಟಿ ಬರೋದು. ಅದು ಇಷ್ಟಿಗೆ ಕರ್ಮಕ್ಕೆ ರಿಲೇಟೆಡ್, ವೈದಿಕ ಕರ್ಮಕ್ಕೆ. ಅಗ್ನಿಹೋತ್ರಂ ಒಂದೇದು. ಅಗ್ನಿಹೋತ್ರಂ ತಪಸ್ಸತ್ಯಂ ವೇದಾನಾಂ ಚ ಅನುಪಾಲನಂ. ಇದು ಲಕ್ಷಣ ಇಷ್ಟಿಗೆ. ಅಗ್ನಿಹೋತ್ರಂ ತಪಸ್ಸತ್ಯಂ ವೇದಾನಾಂ ಚ ಅನುಪಾಲನಂ. ವೇದಾನಾಂ ಚ ಅನುಪಾಲನಂ. ಆತಿಥ್ಯಂ, ಎರಡನೇ ಲೈನು. ಆತಿಥ್ಯಂ ವೈಶ್ವದೇವಂ ಚ. ಆತಿಥ್ಯಂ ವೈಶ್ವದೇವಂ ಚ ಇಷ್ಟಂ ಇತಿ ಅಭಿಧೀಯತೆ. ಇಷ್ಟಂ ಇತಿ ಅಭಿಧೀಯತೆ. ನೆಕ್ಸ್ಟ್ ಪೂರ್ತಕರ್ಮ. ಇದೆಲ್ಲ ಮನಸ್ಸಲ್ಲಿ ಇರಬೇಕು, ಮನಪಾಠ ಮಾಡಬೇಕು ಇವೆಲ್ಲ. ಇಷ್ಟಿ ಅಂತ ಯಾರು ಕೇಳಿದ ತಕ್ಷಣ ಇದಲ್ಲೇ ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ. ಇಷ್ಟಿ ಅಂದ್ರೇನು, ಪೂರ್ತ ಅಂದ್ರೇನು, ಅದಕ್ಕೆ ನೆಕ್ಸ್ಟ್ ಪೂರ್ತಕರ್ಮ. ಪೂರ್ತಕರ್ಮ ಅಂದರೆ ಸಾಮಾಜಿಕ ಕ್ರಿಯೆಗಳು, ಸೋಷಿಯಲ್ ಆ್ಯಕ್ಟಿವಿಟೀಸ್. ಇಷ್ಟಿ ಅನ್ನೋದು ವೈದಿಕ ಕ್ರಿಯೆಗಳು, ವೇದಿಕ್ ರಿಚುವಲ್. ಅದಕ್ಕೆ ಲಕ್ಷಣ ಹೀಗಿದೆ. ವಾಪೀಕೂಪ ತಟಾಕಾದಿ. ವಾಪೀಕೂಪ ತಟಾಕಾದಿ ದೇವತಾಯತನಾನಿ ಚ. ದೇವತಾಯತನಾನಿ ಚ. ನಾಳೆ ಯಾರು ಬಂದರೆ ಪುಸ್ತಕವನ್ನು ದಯವಿಟ್ಟು ತನ್ನಿ, ಬರೆಯುವಂತಹ ಪೆನ್ನನ್ನು ತನ್ನಿ, ಆಯಿತಾ? ಬರೀರಿ, ಬರಿಬೇಕು. ಬರೆದ್ರೇ ಚೆನ್ನಾಗಿ ಮನಸ್ಸಿಗೆ ನಿಲ್ಲೋದು, ಇಲ್ಲಾಂದರೆ ಮರ್ತು ಹೋಗುತ್ತೆ. ಇದು ಪ್ರವಚನ ಅಲ್ಲ, ಪಾಠ. ಪ್ರವಚನ ಕೇಳ್ತೀವಿ, ಚಪ್ಪಲಿ ಹಾಕೊಂಡಿದ ತಕ್ಷಣ ಮರ್ತು ಹೋಗುತ್ತೆ. ಪಾಠದಲ್ಲೂ ಹಾಗೇ, ಅಟ್ಲೀಸ್ಟ್ ಮನೆಗೆ ಹೋಗಿ ತೆಗೆದು ನೋಡ್ಬೋದು ಅಂತ ಅಷ್ಟೆ. ದೇವತಾಯತನಾನಿ ಚ ಅನ್ನಪ್ರಧಾನಂ. ಅನ್ನಪ್ರಧಾನಂ ಆರಾಮಃ ಪೂರ್ತಮಿತ್ಯಭಿಧೀಯತೆ. ಅನ್ನಪ್ರಧಾನಂ ಆರಾಮಃ ಪೂರ್ತಮಿತ್ಯಭಿಧೀಯತೆ. ಸಾರಿ, ಪೂರ್ತಮಿತ್ಯಭಿಧೀಯತೆ. ಇತ್ಯಭಿಧೀಯತೆ, ಇದನ್ನು ಪೂರ್ತ ಅಂತ ಕರೀತಾರೆ. ಹಾಗೆಂತ ಏನು? ಅಗ್ನಿಹೋತ್ರಂ. ಇಷ್ಟಿ ಅನ್ನೋದಕ್ಕೆ ಅಗ್ನಿಹೋತ್ರಂ. ನಿನ್ನೆ ನೋಡಿದ್ವಿ, ಬೆಳಗ್ಗೆ ಹಾಗೂ ಸಂಜೆ ಹವಿಸ್ಸನ್ನು ಆ ಸಮಯಕ್ಕೆ, ಸರಿಯಾದ ಸಮಯಕ್ಕೆ ಸೋಮಾಯ ಸ್ವಹ ಇಂದ್ರಾಯ ಸ್ವಹ ಏನು ಕ್ರಮ ಇದೆಯೋ ಅದು ಕೊಡೋದಕ್ಕೆ ಅಗ್ನಿಹೋತ್ರಂ. ತಪಸ್. ತಪಸ್ ಅಂದರೆ ಡಿಸಿಪ್ಲಿನ್, ಇಂದ್ರಿಯ ನಿಗ್ರಹ. ಅಗ್ನಿಹೋತ್ರಕ್ಕೆ ಬೇಕಾಗಿರುವಂತಹ ಇಂದ್ರಿಯ ನಿಗ್ರಹ. ನಾನೇನು ಹೇಳಿದ್ನಲ್ಲ, ಮದುವೆ ಮನೆಗೆ ಹೋಗೋದು, ಆಯಿತಾ, ರಿಸೆಪ್ಷನ್ಗೆ ಹೋಗೋದು, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅನ್ನೋದು, ಅದೆಲ್ಲ ಇಲ್ಲ. ಇಲ್ಲ ಅಂದರೆ ಇಲ್ಲ, ಹೇಳಬಾರ್ದು ಅಷ್ಟೇ, ಮುಗೀತದು. ಸತ್ಯಂ, ವಾಕ್ ಶುದ್ಧಿ ಇರುವಂಥದ್ದು ಸತ್ಯಂ. ವೇದಾನಾಂ ಚ ಅನುಪಾಲನಂ, ಸದಾ ವೇದದಲ್ಲಿ ಹೇಳಿರುವಂತಹ ಕರ್ಮವನ್ನು ಪಾಲನೆ ಮಾಡೋದು, ಮತ್ತು ವೇದಾಧ್ಯಯನವನ್ನು ಪಾಲನೆ ಮಾಡೋದು, ಅದಕ್ಕೆ ಅನುಪಾಲನಂ, ಪ್ರಾಕ್ಟೀಸಿಂಗ್. ಆತಿಥ್ಯಂ. ಆತಿಥ್ಯಂ ಅಂದರೆ ಮನೆಗೆ ಬಂದವ್ರನ್ನ ಆಧಾರದಿಂದ ಸ್ವೀಕರಿಸುವುದು. ವೈಶ್ವದೇವಂ, ಬಲಿಯನ್ನು ಕೊಡುವುದು. ಇದನ್ನು ಇಷ್ಟಿ ಅಂತ ಕರೀತಾರೆ. ಅದರ್ವೈಸ್ ಕಾಲ್ಡ್ ಎಸ್ ಪೌರ್ಣಮಾಸ್ಯಂ, ಚಾತುರ್ಮಾಸ್ಯಂ, ಅನಾಗ್ರಹಣಂ, ಆಗ್ರಹಣಂ, ವೈಶ್ವದೇವಂ, ಬಲಿ, ಅದೆಲ್ಲ ಇಷ್ಟಿ ಕರ್ಮಗಳು.
ಪೂರ್ತಂ ಅಂದರೆ ವಾಪಿ ಕೂಪ ತಟಾಕಾದಿ ವೆಲ್ಸ್, ಡಿಗ್ಗಿಂಗ್ ವೆಲ್ಸ್, ಬಾವಿಯನ್ನು ನಾರಾಯಣ ಬಾವಿಯನ್ನು ತೋಡೋದು, ಚಿಕ್ಕ ಬಾವಿಯನ್ನು ತೋಡೋದು, ಒಂದು ಲೇಕನ್ನು ಕಟ್ಟಿಸೋದು, ಎಲ್ರಿಗೂ ನೀರು ಕೊಡುವಂಥದ್ದು. ಇವಾಗಿಲ್ಲ ಅಂದರೆ ಅಂಗಡಿಗೆ ಹೋಗಿ ಬಿಸ್ಲರಿ ನೀರನ್ನು ತಂದು ಕೊಡುವುದು. ವಾಪಿ ಕೂಪ ತಟಾಕಾದಿ. ದೇವಸ್ಥಾನವನ್ನು ಕಟ್ಟೋದು, ದೇವತಾ ಯತನಾನಿಚ, ದೇವಸ್ಥಾನವನ್ನು ಕಟ್ಟೋದು ಸೋಷಿಯಲ್ ಕರ್ಮ ಅಂತಿದೆ, ವೈದಿಕ ಕರ್ಮ ಅಲ್ಲ. ಅದೇ ದಟ್ ಈಸ್ ಇಂಪಾರ್ಟೆಂಟ್. ದೇವಸ್ಥಾನ ಕಟ್ಟಿಸಿದ್ದೀವಿ ಅಂತಂದರೆ ಅಲ್ಲಿ ಬಂದು ಎಲ್ಲರೂ ಸತ್ಸಂಗವನ್ನು ಮಾಡಲಿ, ಒಂದು ಆಲಂಬನ ಸ್ಥಾಪನೆ ಆಗಲಿ, ಎಲ್ಲ ತಿಳಿಬೇಕು. ಇಷ್ಟಿ ಅಂದರೆ ಕೇವಲ ಅಗ್ನಿಗೆ, ಅಗ್ನಿಯೇ ಪ್ರಧಾನ. ಅಲ್ಪಮೇಧಸ್, ಯಾರಿಗೆ ಅಲ್ಪಮೇಧಸ್ ಇರುತ್ತೋ ಅವ್ರು ಮಾತ್ರ ದೇವಸ್ಥಾನಕ್ಕೆ ಹೋಗೋದು ಅಂತ ಒಂದು ಶ್ರುತಿ ವಾಕ್ಯ ಇದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯನಿಗೆ ಅಗ್ನಿ ಆರಾಧನೆ, ಯೋಗಿಗಳಿಗೆ ಹೃದಯದಲ್ಲಿ ಧ್ಯಾನ, ಜ್ಞಾನಿಗೆ ಸರ್ವತ್ರ ಏಕದರ್ಶನ, ಅಲ್ಪಬುದ್ಧಿಗಳಿಗೆ ದೇವಸ್ಥಾನ ಅಂತ ಒಂದು ಶ್ಲೋಕ ಬರುತ್ತೆ, ಮರ್ತೋಯ್ತು. ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂದರೆ ಡ್ಯಾಶ್ ಡ್ಯಾಶ್ ಡ್ಯಾಶ್. ಸರಿ, ದೇವಸ್ಥಾನವನ್ನು ಕಟ್ಟಿಸೋದು, ಅನ್ನದಾನವನ್ನು ಮಾಡುವುದು, ಆರಾಮ ಅಂದರೆ ಚೌಟ್ರಿಗಳನ್ನ ಕಟ್ಟಿಸೋದು, ರಿಲ್ಯಾಕ್ಸೇಷನ್. ಇಲ್ಲಾಂದರೆ ಈಗ ಗಾರ್ಡನಿಂಗ್ ಅಂತ ತಂದ್ಕೊಳ್ಳಿ, ಗಾರ್ಡನಿಂಗ್ ಅದು ಶಾಸ್ತ್ರ, ನಾ ಹೇಳ್ತಿದ್ದೀನಿ, ಅಲ್ಲಿ ಚೌಟ್ರಿ ಹೇಳಿದೆ, ಯಾಕಂದ್ರೆ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಸಂಜೆ ಆದರೆ ಮಕ್ಕಳನ್ನ ಕರ್ಕೊಂಡು ಹೋಗಬೇಕಲ್ಲ, 5 ಗಂಟೆ 6 ಗಂಟೆ. ಆರಾಮ ಪೂರ್ತಮಿತ್ಯಭಿಧೀಯತೆ, ಪೂರ್ತಮಿತ್ಯಭಿಧೀಯತೆ. ಸೊ ಆ ಕರ್ಮವನ್ನು ಇಷ್ಟ ಹಾಗೂ ಪೂರ್ಥ, ಸಕಾಮ ನಿಷ್ಕಾಮ, ಅದಕ್ಕೆ ನಾನು ಇಂಟ್ರಡಕ್ಷನ್ ಹೇಳಿದ್ದು, ಸಕಾಮವನ್ನು ಬಿಡಬೇಕು, ನಿಷ್ಕಾಮವನ್ನು ಬಿಡಬೇಕು. ಸೋಷಿಯಲ್ ಸರ್ವಿಸ್ ನಿಷ್ಕಾಮ ತಾನೆ, ಯಾರೋ ಒಬ್ರಿಗೆ ಮಾಡ್ತಿದ್ರಲ್ಲ, ಆಸಕ್ತಿ ಇಲ್ವಲ್ಲ. ಸೋಷಿಯಲ್ ಸರ್ವೀಸಲ್ಲಿ ಮಾಡೋದು, ಸಾಮಾಜಿಕವಾಗಿ ಮಾಡುವಂತಹ ಕ್ರಿಯೆನೂ ನೀವು ಆಸೆ ಪಟ್ಟರೆ ಅದು ಸಾಮಾಜಿಕ ಕಳಕಳಿ. ಇಲ್ಲ, ಯಾರು ಹೇಗಾದ್ರು ಇಟ್ಕೊಳ್ಳಿ, ಅದು ನಾನು ಒಂದು ಜಾಗವನ್ನು ಕೊಟ್ಟಿದ್ದೀನಿ ಅಂತಂದರೆ ನಿಷ್ಕಾಮ ಕರ್ಮವೇ. ಅದನ್ನೆಲ್ಲ ಯಾರು ಮಾಡ್ತಾರೋ ಪ್ರಮೂಢ. ಉಪನಿಷತ್ತು. ನಾಳೆಯಿಂದ ಬರಲ್ಲ ಸ್ವಾಮೀಜಿ, ನಮಗೆ ಗೊತ್ತಿರಲಿಲ್ಲ ಈ ಥರ ಅಂತ. ಯುವರ್ ಎಕ್ಸ್ಪೋಸಿಂಗ್ ಅವರ್ ಇಗ್ನೋರೆನ್ಸ್. ಇಷ್ಟಾಪೂರ್ಥಂ ಮನ್ಯಮಾನಾಃ ವರಿಷ್ಠಾಃ, ದಿ ಎಕ್ಸಾಲ್ಟೆಡ್ ಪೀಪಲ್ ಹೂ ಪ್ರಾಕ್ಟೀಸಸ್ ಇಷ್ಟಿ ಆ್ಯಂಡ್ ಪೂರ್ಥ, ಮನ್ಯಮಾನಾಃ ಮೀನ್ಸ್ ವೈದಿಕ ಕರ್ಮಿಣಃ, ನ ಅನ್ಯತ್ ಶ್ರೇಯಃ, ಇದು ಬಿಟ್ಟರೆ ಬೇರೆ ಯಾವ ಕರ್ಮವೂ ಇಲ್ಲ, ಇದೇ ನನಗೆ ಮೋಕ್ಷಕ್ಕೆ ಹೇತು. ಇಷ್ಟಿ ಆ್ಯಂಡ್ ಪೂರ್ತಿ, ಇಷ್ಟ ಆ್ಯಂಡ್ ಪೂರ್ತ. ನಾನ್ಯತ್ ಶ್ರೇಯಃ ವೇದಯಂತೆ ಪ್ರಮೂಢಾಃ, ಪ್ರಮೂಢಾಃ ಅಂದರೆ ಕರ್ತ. ನಾ ಅನ್ಯತ್ ಶ್ರೇಯಃ ವೇದಯಂತೆ, ದೇರ್ ಇಸ್ ನೋ ಅದರ್ ವೇ, ಬೇರೆ ದಾರಿಯೇ ಇಲ್ಲ ಮೋಕ್ಷಕ್ಕೆ. ಇದೆ ವೈದಿಕ ಕರ್ಮ, ಸಕಾಮ ವೈದಿಕ ಕರ್ಮ, ನಿಷ್ಕಾಮ ವೈದಿಕ ಕರ್ಮ, ಸಕಾಮ ಲೌಕಿಕ ಕರ್ಮ, ನಿಷ್ಕಾಮ ಲೌಕಿಕ ಕರ್ಮ. ಯಾವುದು ಇದೇ ಸತ್ಯ ಅಂತ ಅಂದ್ಕೊಳ್ತಾರೋ ಅವರೇನು ನಾಕಸ್ಯ ಪೃಷ್ಠೇ ತೇ ಸುಕೃತೆ. ನಾಕಸ್ಯ ಅಂದರೆ ಸ್ವರ್ಗ. ಸ್ವರ್ಗಕ್ಕೆ ಹೋಗಿ ಸುಕೃತಃ ಅಲ್ಲಿ ಮಾಡಿರುವಂತಹ ಭೂಲೋಕದಲ್ಲಿ ಮಾಡಿರುವಂತಹ ಪುಣ್ಯವನ್ನೆಲ್ಲ ಅಲ್ಲಿ ಅನುಭವಿಸಿ, ಅನುಭೂತ್ವ ಇಮಂ ಲೋಕಂ ಹೀನತರಂ ವಾ ವಿಶಂತಿ, ಮತ್ತೆ ಬರಬೇಕು. ಯಾಗವನ್ನು ಮಾಡಿ, ಅಶ್ವಮೇಧ ಯಾಗವನ್ನು ಮಾಡಿ, ಸೋಮಯಾಗವನ್ನು ಮಾಡಿ, ಶತಚಂಡಿಯನ್ನು ಮಾಡಿ, ಅಯುತ ಚಂಡಿಯನ್ನು ಮಾಡಿ, 10 ಎಕರೆಯಲ್ಲಿ ಅಯುತ ಚಂಡಿಯನ್ನು ಮಾಡಿಯೂ, ಹೇಳಿದ್ರೆ ಅರ್ಥ ಆಗುತ್ತಲ್ಲ, 10 ಎಕರೆಯಲ್ಲಿ ಅಯುತ ಚಂಡಿಯನ್ನು ಮಾಡಿಯೂ ಹೀನತರಂ ವಾ ವಿಶಂತಿ ಪ್ರಮೂಢ. ನಾಕಸ್ಯ ಸ್ವರ್ಗ, ಸ್ವರ್ಗದಲ್ಲಿ 99% ಪ್ಲೆಷರ್, 1% ಮಾತ್ರ ಸುಖ, ಕಷ್ಟ. ಅಲ್ಲೇ ಇಲ್ಲ ಅಂತಲ್ಲ, ಕೆಳಗಡೆ ಬರೋದೇ ಕಷ್ಟ, ಅದು 1%. ಅನುಭೂತ್ವ, ನಮ್ಮ ಗುರುನಾಥ್ ಹೇಳ್ತಾರೆ, ಅನುಭೂತ್ವ ಹೇಗೆ ಸ್ವರ್ಗ ಹೇಗಿರುತ್ತೆ ಅಂದರೆ, ಡಿಸೆಂಬರ್ ಸೀಸನ್ ಅಂತೆ ತಮಿಳ್ನಾಡಲ್ಲಿ, ಮಾರ್ಗಳಿ ಮಾಸ ಅಂದರೆ ತುಂಬ ಇದು ಡ್ಯಾನ್ಸ್ ಸೀಸನ್ ಅಂತ. ಏನೋ ಬೆಳಗ್ಗೆ 4 ಗಂಟೆಯಿಂದ ತೇವಾರಂ ತಿರುವಾಸಿಗಂ ಏನೋ ಹೇಳ್ತಿರ್ತಾರೆ, ಅದು ಡ್ಯಾನ್ಸ್ ಸೀಸನ್ ಅಂತ. ಸ್ವಾಮಿ ದಯಾನಂದ ಸರಸ್ವತಿಗಳು ತುಂಬ ಚೆನ್ನಾಗಿ ಹೇಳ್ತಾರೆ. ಇದೆಲ್ಲ ಹಿ ನೈಸ್ಲಿ ಎಕ್ಸ್ಪ್ಲೈನ್ಸ್. 1 hour ಬರೀ ಸ್ಟೋರಿಗೆ ಹೇಳ್ತಾರೆ ಅವರು. ಒಂದು ಟಾಪಿಕ್ ತೊಗೊಂಡು ಹಿ ವಿಲ್ ಎಕ್ಸ್ಪ್ಲೈನ್ ದ ಸ್ಟೋರಿ 1 hour.
ನಾಕಸ್ಯ ಸುಕೃತಂ, ಯಾಕಂದ್ರೆ ನಮ್ಗೆ ಅಲ್ಲಿದ್ದ ಋಷಿಕೇಶಲ್ಲಿದ್ದ ಕೇಳೋದೆಲ್ಲ ಇದು ಹಾಗೆ ಮುಂದೆ ಬರುತ್ತೆ ಕಣ್ಣಲ್ಲಿ. ನಿಮ್ಗೆ ಯಾವುದೋ ಇಷ್ಟವಾದಂಥ ಒಂದು ಜ್ಯೂಸ್ ಇರುತ್ತೆ ಅಂದ್ಕೊಳ್ಳಿ, ನನಗೆ ಬಾಳೆಹಣ್ಣು ಜ್ಯೂಸ್ ಇಷ್ಟ, ನಿಮ್ಗೆ ಕೋಕೋ ಕೋಲಾನೋ ಪೆಪ್ಸಿನೋ ಯಾವುದೋ ಇಷ್ಟ ಅಂತ ಇಟ್ಕೊಳ್ಳಿ. ಸ್ಟ್ರಾ ಹಾಕ್ಕೊಂಡು ಕುಡಿತಿರ್ತೀರಿ, ಅದು ಲೆವೆಲ್ ಕಮ್ಮಿ ಆಗ್ತಾನೇ ಹೋಗುತ್ತೆ. ಇದನ್ನ ಅವರ 1.25 ಗಂಟೆ ಹೇಳ್ತಾರೆ, ಇದು ಇಷ್ಟೇ. ಹಿ ವಿಲ್ ಡ್ರ್ಯಾಕ್ ಇಟ್ ಫಾರ್ 45 ಮಿನಿಟ್ಸ್. ಅದು ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ಸ್ವರ್ಗಲ್ಲಿ ಹೋಗಿ ಇಷ್ಟ ಇದ್ದಾಗ ಏನಾಗುತ್ತೆ, ಒಂದು ಸತಿ ಕುಡಿದಾಗ ರುಚಿ ಆಯಿತು ಅಂದರೆ ಯಾವುದೋ ಒಂದು ಜ್ಯೂಸು ಕಮ್ಮಿ ಆಗುತ್ತಲ್ಲ, ಕಣ್ಣು ದೃಷ್ಟಿಯಲ್ಲಿ ಬಿಟ್ಟಾಗ ಪೋಚು ಅಂತಾರವರ. ಸೊ ಹೋಯಿತು ಕಮ್ಮಿ ಆಯಿತು ಅಂತ. ಸೊ ಹಾಗೆ ಸ್ವರ್ಗಕ್ಕೆ ಹೋಗಿ ಬರ್ತಿದ್ದೀವಿ ಅಂದರೆ ಮುಗೀತು. ಅಲ್ಲಿ ಹೋದಾಗ ಇದೊಂದೇ ಶ್ಲೋಕ 1 ಅವರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಸ್ಟೋರಿ ತೊಗೊಂಡವರು. ಹೇಗೆಲ್ಲ ಮನಸ್ಸು ನಮಗೆ ಬೇರೆ ಬೇರೆ ವಿಷಯಗಳಲ್ಲಿ ಇರುತ್ತೆ. ಎಷ್ಟೆಲ್ಲ ಅಯ್ಯೋ ನನ್ನ ಕೈಗೆ ಬಂತಲ್ಲ, ಬಾಯಿಗೆ ಸಿಗಲಿಲ್ವಲ್ಲ, ಏನೋ ಹೇಳ್ತೀವಲ್ಲ, ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅಂತ. ಅದನ್ನು ಸೊ ಏನು ಹೀನತರಂ ವಾ ವಿಶಂತಿ, ಸಕಾಮ ನಿಷ್ಕಾಮ ಲೌಕಿಕ ವೈದಿಕ ನಿಂದನೆ, ಆದಷ್ಟು ವೇದಾಂತಕ್ಕೆ ಬರಬೇಕು ಅನ್ನುವಂತಹ ಟ್ರಾನ್ಸಿಷನ್ ಮಂತ್ರ ಮುಂದಿನ ಮಂತ್ರ. ಅದಕ್ಕೆ ನಾಳೆ ಬಂದರೆ ಟ್ರಾನ್ಸಿಷನ್ ಆಗುತ್ತೆ. ನೆಕ್ಸ್ಟ್ 2 ಮಂತ್ರಾಸ್ ಇಸ್ ಟ್ರಾನ್ಸಿಷನ್. ಅದಾದಮೇಲೆ ವೇದಾಂತ ಪಾಠ ಶುರು. ಇಲ್ಲಿವರೆಗೂ ಪೀಠಿಕೆ, ಕರ್ಮನಿಂದನೆ, ಉಪಾಸನಾ ನಿಂದನೆ ಮತ್ತು ಅಕ್ಷರ ಬ್ರಹ್ಮ ಯಾವುದು ಅಂತ, ಅಲ್ಲಿಂದ ವೇದಾಂತ ಪಾಠ ನಾಳೆಯಿಂದ ಶುರು ಆಗುತ್ತೆ. ಟ್ರಾನ್ಸಿಷನ್ ಮಂತ್ರನೂ ತುಂಬ ಚೆನ್ನಾಗಿದೆ, ಅದಕ್ಕೆ ಕೇಳಿಕೊಂಡು ನಾಳೆಯಿಂದ ಶುರು ಮಾಡುವ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.